ಎಲ್ರಿಗೂ ನಮಸ್ಕಾರ. ಹರಿ ಓಂ ಮಹೋದಯ. ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಕೈಗಳನ್ನ ಜೋಡಿಸ್ಕೊಳ್ಳಿ. 3 ಬಾರಿ ಓಂಕಾರವನ್ನ ಮಾಡೋಣ. ಬಹಳ ಶಿಸ್ತಿನಿಂದ ನಾವು ಈ ಒಂದು ಸಮಯವನ್ನ ದೇವರಿಗೋಸ್ಕರ, ಈ ಸತ್ಸಂಗಕ್ಕೋಸ್ಕರ ಅರ್ಪಣೆಯನ್ನು ಮಾಡ್ತೀವಿ ಅನ್ನೋ ಭಾವದಲ್ಲಿ, ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧರಾಗ್ತಿದೀವಿ ಅನ್ನೋ ಭಾವದಲ್ಲಿ 3 ಬಾರಿ ಓಂಕಾರವನ್ನ ಮಾಡೋಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರೀ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧಕ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇಂತಹ ಒಂದು ದೈವತ್ವವಾದಂತಹ ಇದೊಂದು ಸತ್ಸಂಗದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ. ನಿಮ್ಮ ಜೊತೆ ನಾನು ಹೇಳ್ಕೊಡ್ಬೇಕು ಅಂತ ನಾನೇನೋ ಶುಕ್ರವಾರದಿಂದ ಆಫೀಸ್ ಆದ್ಮೇಲೆ ಕೂತ್ಕೊಂಡು ಒಂದಿಷ್ಟು ನೋಡ್ಕೊಂಡು, ಒಂದಿಷ್ಟು ಕತೆಗಳನ್ನ ನೋಡ್ಕೊಂಡು ನಿಮ್ಮ ಜೊತೆ ಹಂಚ್ಕೊಳ್ಳೋ ಅಂತಹ ಒಂದು ಒಂದು ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದಿಗೂ ಕೂಡ ನನ್ಗೂ ಕೂಡ ಅಂತ ಆಶ್ಚರ್ಯ ಅಂತ ಅನ್ಸುತ್ತೆ. ಇಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ನಾನು ನನ್ನ ವಂದನೆಗಳನ್ನ ತಿಳಿಸ್ತೀನಿ. ಯಾಕೆಂದ್ರೆ ನೀವು ಇಷ್ಟು ಜನ ಕಂಟಿನ್ಯೂಸ್ ಆಗಿ ಸತತವಾಗಿ ಒಂದು 50ರಿಂದ 60-70 ಜನಗಳು ಪ್ರತಿ ವಾರ ಈ ಸತ್ಸಂಗಕ್ಕೆ ಬರ್ತಿದ್ದೀರಾ, ಭಾಗಿಯಾಗ್ತಾ ಇದ್ದೀರಾ. ಬಹಳ ಸಂತೋಷ ಅನ್ಸುತ್ತೆ. ಅದಕ್ಕೋಸ್ಕರ ಪ್ರತಿ ವಾರ ಏನಾದ್ರೂ ಒಂದು ವಿಶೇಷವಾದಂತಹ ಒಂದು ವಿಚಾರಗಳನ್ನ ನಿಮ್ಗೆ ಕೊಡಬೇಕು. ವಿಷ್ಣು ಸಹಸ್ರನಾಮದ ಕಥೆಗಳು, ಭಾಗವತದ ಕಥೆಗಳು, ಭಗವದ್ಗೀತಾ ಅರ್ಥ ಚಿಂತನೆಗಳು, ಮತ್ತೆ ಒಂದಿಷ್ಟು ಸದ್ವಿಚಾರಗಳು ಎಲ್ಲವನ್ನೂ ಕೂಡ ಕೊಡಬೇಕು ಅನ್ನುವಂಥ ದೃಷ್ಟಿನಲ್ಲಿ ನಾವು ಕಡೆ ವಾರನೂ ಕೂಡ ಅಗ್ನಿಹೋತ್ರವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಬಹಳಷ್ಟು ಜನ ಪ್ರತ್ಯೇಕವಾಗಿ ಮೆಸೇಜ್ಗಳನ್ನ ಮಾಡಿದ್ದಾರೆ, ಒಂದಿಷ್ಟು ಸಂಶಯಗಳನ್ನ ಕೇಳಿದ್ದಾರೆ. ಅವರೆಲ್ಲಾ ಸಂಶಯಗಳು ನಿವಾರಣೆ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತ ತಾವ್ಯಾರು ಕೂಡ ನಾನೊಂಥರ ನಾಟ್ ರೀಚಬಲ್ ಅಂತ ದಯವಿಟ್ಟು ಅನ್ಕೊಂಬೇಡಿ. ಐ ಆಮ್ ಆಲ್ವೇಸ್ ರೀಚಬಲ್. ಫೋನಲ್ಲಿ ಖಂಡಿತ ಸಿಗ್ತೀನಿ. ಅಥವಾ ಮೆಸೇಜ್ ಹಾಕಿ, ಯಾವುದೇ ರೀತಿಯ ಒಂದು ಅಪಾಯಿಂಟ್ಮೆಂಟು ಇದೆಲ್ಲ ಏನೂ ಬೇಕಾಗಿಲ್ಲ. 24/7 ನೀವು ಯಾವಾಗ ಬೇಕಾದ್ರೂ ನನಗೆ ಕಾಲ್ ಮಾಡ್ಬೋದು. ಯಾವುದೇ ರೀತಿಯ ಆಧ್ಯಾತ್ಮಿಕ ವಿಚಾರಗಳನ್ನಾದ್ರೂ ಕೂಡ ಚರ್ಚೆ ಮಾಡ್ಬೋದು, ಹಂಚ್ಕೊಬೋದು. ಖಂಡಿತ ಬಹಳ ಉತ್ಸುಕರಿಂದ ನಾನು ಅದನ್ನ ಹೇಳ್ತೀನಿ. ಒಂದು ಸರ್ವೆನ ಕಳಿಸಿದ್ದೆ, ಒಂದು ಪೋಲ್ ವಾಟ್ಸಪ್ ಗ್ರೂಪ್ ಅಲ್ಲಿ, ಯಾರ್ಯಾರು ಅಗ್ನಿಹೋತ್ರ ಮಾಡ್ತಾ ಇದ್ದೀರಾ ಅಥವಾ ಯಾರ್ಯಾರು ಕಿಟ್ಗಳನ್ನ ತರಿಸ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಂತ. ಯಾಕೋ ಸಂಖ್ಯೆ ಬಹಳ ಕಡಿಮೆ ಇತ್ತು. ನಾನು ಆ ಒಂದು ಸಂಖ್ಯೆಯನ್ನ ನಿರೀಕ್ಷಿಸಿರ್ಲಿಲ್ಲ. ಇನ್ನೂ ಜಾಸ್ತಿ ಸಂಖ್ಯೆಯನ್ನ ನಿರೀಕ್ಷಿಸಿದ್ದೆ. ಎಷ್ಟು ಜನ ಒಂದು ವೋಟಿಂಗ್ ಪೋಲ್ ನ ನೋಡಿದ್ರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಬಟ್ ಮಹೋದಯ, ನೀವು ಬುಕ್ ಮಾಡಿದೀನಿ, ಅದು 24 ತಾರೀಕು. ಖಂಡಿತ ಇರ್ಲಿ, ತೊಂದ್ರೆ ಇಲ್ಲ. ಸಾಮಾನ್ಯವಾಗಿ 1 ವಾರ ದಿನ ಆಗತ್ತೆ. ಅದು ಬಂದ ಮೇಲೆ ದಯವಿಟ್ಟು ಎಲ್ಲರೂ ಕೂಡ ಸಂಧ್ಯಾ ಕಾಲದಲ್ಲಿ, ಬೆಳಗಿನ ಕಾಲದಲ್ಲಿ ದಯವಿಟ್ಟು ಮಾಡಿ. ಅದರ ಉಪಯೋಗಗಳು ನಿಮಗೆ ತಿಳಿತಾ ಹೋಗುತ್ತೆ. ನಮ್ಮ ಕಳೆದ ಕ್ಲಾಸ್ನಲ್ಲಿ ನಮ್ಮ ಲೀಲಾವತಿ ವೇಗಿನಿಯವರು ಅಂತ ಅನ್ಸುತ್ತೆ, ಅವರು ಮುಕ್ತವಾಗಿ ಹಂಚ್ಕೊಂಡ್ರು ನಮ್ಮ ಜೊತೆ. ಅಗ್ನಿಹೋತ್ರ ಮಾಡಕ್ಕೆ ಪ್ರಾರಂಭ ಆದ್ಮೇಲೆ ಕ್ಯಾನ್ಸರ್ ಇದ್ದಂತಹ ಒಂದು ಕಾಯಿಲೆಯೂ ಕೂಡ ಅದನ್ನ 11 ಮಾತ್ರೆಯನ್ನ ನುಂಗುತ್ತಿದ್ದಂತಹ ಒಂದು ವ್ಯವಸ್ಥೆಯಲ್ಲಿ ಇದ್ದವರು ಇವತ್ತು ನ್ಯೂನಾತಿ ನ್ಯೂನವಾದ 2 ಮಾತ್ರೆಯನ್ನ ನುಂಗುವಂತಹ ಒಂದು ಸ್ಥಿತಿಗೆ ಬಂದು ಇಡೀ ಕ್ಯಾನ್ಸರ್ ಅವ್ರಿಗೆ ಗುಣ ಆಗಿದೆ ಅಂತ. ಸೊ ಹಾಗೆ
ಏನೋ ಪ್ರಕೃತಿನಲ್ಲಿ ನಮಗಿದೆ, ಏನೋ ಪ್ರಕೃತಿಯಲ್ಲಿ ನಮಗೆ ಸಿಗುತ್ತೆ, ದೈವದ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಅಂದ್ರೆ ಅಂತಹ ಕಾರ್ಯಗಳನ್ನ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸಾಮಾನ್ಯವಾಗಿ ಇವಾಗಿನ ಕಮರ್ಷಿಯಲ್ ಟ್ರೆಂಡ್ ಅಲ್ಲಿ ಒಂದಿಷ್ಟು ಬಂದ್ಬಿಟ್ಟಿದೆ. ಆ ಅಂದ್ರೆ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತಾನೆ ಒಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಒಂದು ಬೇರೆ ಬೇರೆ ಹೆಸರನ್ನ ಇಟ್ಕೊಂಡು, ಮೆಡಿಟೇಷನ್ ಅನ್ನೋ ಒಂದು ಹೆಸರು ಅಥವಾ ಬೇರೆ ಥೆರಪಿ ಅನ್ನೋ ಒಂದು ಹೆಸರು ಏನೇನೋ ಇಟ್ಕೊಂಡು ಲೌಕಿಕವಾಗಿ ನಿಜನೋ ಸುಳ್ಳೋ ಶಾಸ್ತ್ರಬದ್ಧವಾಗಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದಿಷ್ಟು ವಿಚಾರಗಳನ್ನ ದುಡ್ಡು ಮಾಡಬೇಕು ಅಂತ ಮಾಡೋ ಒಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ. ಆದ್ರೆ ನಾವು ಇಲ್ಲಿ ಗೀತಾಮೃತಮಲ್ಲಿ ಯಾವುದು ಸೈನ್ಸ್, ಯಾವುದು ವಿಜ್ಞಾನವೋ, ಯಾವ ಅನಾದಿ ಕಾಲದಿಂದಲೂ ಕೂಡ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೋ ಅಂತಹ ವಿಚಾರಗಳನ್ನಷ್ಟೇ ನಾವಿಲ್ಲಿ ಪ್ರತಿಪಾದಿಸ್ತಾ ಇದ್ವಿ ಅಥವಾ ಆಚರಣೆಗೆ ತನ್ನಿ ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ಅದು ಈಗಿನ ಕಾಲದಲ್ಲ, ಕಲಿಯುಗದ ಒಂದು ಕಾಲದಲ್ಲ, ಪೂರ್ವದಲ್ಲೂ ಕೂಡ ಇದನ್ನ ಮಾಡಿ ಯಶಸ್ಸನ್ನ ಪಡ್ಕೊಂಡವರಿದ್ದಾರೆ. ಅದು ನಮಗೆ ನಿರ್ದಿಷ್ಟವಾದಂತಹ ಸಾಕ್ಷಿಗಳಿದಾವೆ. ನೀವು ಹೋಗಿ ಯೂಟ್ಯೂಬ್ ಅಲ್ಲಿ ಅದನ್ನ ಸರ್ಚ್ ಮಾಡಿದ್ರು ಸಾಕು, ಬಹಳಷ್ಟು ಈಗಿನ ಲೌಕಿಕದಲ್ಲೂ ಕೂಡ ಬಹಳಷ್ಟು ಜನ ಅದರ ಪ್ರಯೋಜನವನ್ನ ಪಡ್ಕೊಂತಿದ್ದಾರೆ. ನಾನಾಗ್ನೇ ಹೇಳಿದಲ್ಲ, ದೇವರು ಅನ್ನೋರು ಎಲ್ಲೋ ಗುಡಿನಲ್ಲಿಲ್ಲ, ರಾಮಕೃಷ್ಣ ಅಂತ. ಅದು ನಾವು ನಮ್ಮ ಭಾವಕ್ಕೆ, ನಮ್ಮ ಭಕ್ತಿಗೆ ಮಾಡ್ಕೊಂಡಿರುವಂತಹ ವ್ಯವಸ್ಥೆ ಅದು. ದೇವರು ಎಲ್ಲಿದ್ದಾನೆ ಅಂತ ಅಂದ್ರೆ ನಮ್ಮೊಳಗಡೆ ಇದ್ದಾನೆ, ಈ ಪ್ರಕೃತಿಯಲ್ಲಿ ಇದ್ದಾನೆ, ಈ ಗಿಡದಲ್ಲಿದ್ದಾನೆ, ಈ ಮರದಲ್ಲಿದ್ದಾನೆ, ಈ ಸೂರ್ಯನಲ್ಲಿದ್ದಾನೆ, ಈ ವಾತಾವರಣದಲ್ಲಿದ್ದಾನೆ. ಯೂನಿವರ್ಸ್ ಅಂತ ನಾವೇನು ಕೇಳ್ತೀವಲ್ಲ, ನಮಗೆ ಒಂದು ಜೀವ ಈ ಒಂದು ಭೂಮಂಡಲದಲ್ಲಿ ಇದೆ ಅಂದ್ರೆ ಆ ಜೀವಕ್ಕೆ ಪುಷ್ಟಿಯನ್ನು ನೀಡುವಂತಹ ಒಂದಿಷ್ಟು ಕಾರ್ಯಗಳು ಸತತವಾಗಿ 365 ಡೇಸ್ ನಿರಂತರವಾಗಿ ನಡೀತಾ ಇರುತ್ತೆ. ಸೂರ್ಯ ಬೆಳಕನ್ನು ಕೊಡ್ತಾನೆ, ಚಂದ್ರ ತಂಪನ್ನು ಕೊಡ್ತಾನೆ, ನಮ್ಗೆ ಸಸ್ಯಗಳು ನಮ್ಗೆ ಒಳ್ಳೆಯ ಆಕ್ಸಿಜನ್ ಕೊಡ್ತವೆ. ಎಲ್ಲವೂ ಕೂಡ ಯಾರು ಅಂದ್ರೆ ಇವೇ ದೇವರು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಭಾವವನ್ನ ಟ್ಯೂನ್ ಮಾಡ್ಕೊಳ್ಳೋದಕ್ಕೆ ಇವೆಲ್ಲವನ್ನು ಕೂಡ ನಾವು ಮಾಡುವಂಥದ್ದು. ಅದೇ ರೀತಿ ಇವತ್ತು ಕೂಡ ನಾನು ನಿಮಗೆ ಸೂರ್ಯನಿಗೆ ಅರ್ಘ್ಯವನ್ನ ಯಾವ ರೀತಿ ಕೊಡ್ಬೇಕು, ಅದೊಂದು ಕೃತಜ್ಞತಾ ಭಾವವನ್ನ ಯಾವ ರೀತಿ ಕೊಡ್ಬೇಕು ಅಂತ ನಾನು ಇವತ್ತು ನಿಮ್ಗೆಲ್ಲರೂ ಕೂಡ ಹೇಳ್ಬೇಕು ಅನ್ಕೊಂಡೆ. ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಖಂಡಿತ ನಾನು ಆ ಒಂದು ಪ್ರಕ್ರಿಯೆಯನ್ನ, ವಿಧಾನವನ್ನ ನಿಮ್ಮೆಲ್ಲರೂ ಕೂಡ ತಿಳಿಸ್ಕೊಡ್ತೀನಿ. ಗೀತಾಮೃತಂ ಉದ್ದೇಶನೇ ಅಷ್ಟು, ಎಲ್ಲರೂ ಕೂಡ ಸದ್ವಿಚಾರಗಳಾಗ್ಬೇಕು. ನಾವೆಲ್ಲ ಒಂಥರ ವಸುದೈವ ಕುಟುಂಬಕಂ ಅನ್ನುವಂಥ, ನಾವೆಲ್ಲರೂ ಕೂಡ ಕೃಷ್ಣನ ಮಕ್ಕಳು. ನಾವೆಲ್ಲರೂ ಕೂಡ ನೆಮ್ಮದಿಯ ಒಂದು ಬಾಳ್ವೆಯನ್ನ ನಾವೆಲ್ಲರೂ ಕೂಡ ಬಾಳ್ಬೇಕು. ಇರುವ ತನಕ, ದೇಹದಾರಿಗಳಾಗಿರುವ ತನಕವೂ ಕೂಡ ಮುಕ್ತಿಯ ಕಡೆಗೆ ಒಂದಿಷ್ಟು ಪಯಣವನ್ನ ಮಾಡ್ತಿರ್ಬೇಕು ಅನ್ನೋ ಉದ್ದೇಶದೇ ನಮ್ಮ ಉದ್ದೇಶ ಆಗಿದೆ. ಇಲ್ಲಿ ಯಾವುದೇ ರೀತಿಯ ಹಣದ ಒಂದು ಇದಾಗ್ಲಿ, ಒಂದು ಫೌಂಡೇಶನ್ ಅಂತ ಆಗ್ಲಿ, ಅಥವಾ ಒಂದು ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಅಥವಾ ಚಾನೆಲ್, ಯಾವುದೇ ರೀತಿಯ ಕಮರ್ಷಿಯಲ್ ಇದ್ರ ಯಾವುದೂ ಕೂಡ ನಮ್ಮ ಗೀತಾಮೃತಮಲ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರೋ ಕಾರಣ ನಿಮ್ಮೆಲ್ಲರೂ ಕೂಡ ಅದು ಲಭ್ಯವಾಗ್ಲಿ ಅನ್ನೋಂಥ ಇದು. ಅದನ್ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ನೀವು ಯಾವುದೇ ಹೊಸ ವಿಡಿಯೋ ಬಂದಾಗ ನಿಮ್ಗೆ ಅಲರ್ಟ್ ಬರುತ್ತೆ. ಇಲ್ಲಿ ಯಾವುದೇ ತರದ್ದು ಸಬ್ಸ್ಕ್ರೈಬ್ ಮಾಡ್ಲೇಬೇಕು ಅನ್ನೋಂಥ ಯಾವುದೇ ಒಂದು ನಿಯಮ ಇಲ್ಲ. ಸಬ್ಸ್ಕ್ರಿಪ್ಷನ್ ಮಾಡಿಲ್ಲ ಅಂದ್ರೂ ಕೂಡ ಆ ರೆಕಾರ್ಡಿಂಗ್ ನಮಗೆ ಆ ಗೀತಾಮೃತಂ ಅನ್ನುವಂಥ ಒಂದು ಚಾನಲ್ ಅಲ್ಲಿ ಅಥವಾ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಯಾರ್ಯಾರು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಇವತ್ತೇ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಗೆ ವಿಡಿಯೋ ಲಭ್ಯ ಆಗುತ್ತೆ. ಅದರಿಂದ ಬೇರೆ ಯಾವುದೇ ಉದ್ದೇಶ ಇಲ್ಲ. ಇದು ಒಂದು ವಿಚಾರ ನಿಮ್ಗೆ ಹೇಳ್ಬೇಕಿತ್ತು. ಇನ್ನೊಂದು ವಿಚಾರ, ನಾನು ಕಳೆದ ಒಂದು ರೆಕಾರ್ಡಿಂಗ್ ಗಮನಿಸ್ತಾ ಇದ್ದೆ. ಒಂದಿಷ್ಟು ಸಾಮಾನ್ಯವಾಗಿ ರೆಕಾರ್ಡಿಂಗ್ ಆದ್ಮೇಲೆ ಆ ರೆಕಾರ್ಡಿಂಗ್ ನಾನು ಮತ್ತೆ ಪುನರಾವಲೋಕನೆ ಮಾಡ್ತೀನಿ. ನಾನೇನಾದ್ರೂ ತಪ್ಪು ಮಾಡಿದ್ದೀನಾ ಅಥವಾ ದೋಷಗಳು ಮಾಡಿದ್ದೀನಾ, ಮುಂದಕ್ಕೆ ಇನ್ನ ಹೇಳ್ಬೇಕಾದ್ರೆ ಅದನ್ನ ನಾನು ಸರಿಪಡಿಸ್ಕೊಳಕ್ ಆಗತ್ತಾ ಅನ್ನುವಂಥ ನಿಟ್ಟಿನಲ್ಲಿ. 1-2-3 ವಿಡಿಯೋದಲ್ಲಿ ನನಗೆ ಒಂದಿಷ್ಟು ಜನ ನಿದ್ರೆಯನ್ನ ಮಾಡ್ತಿದ್ರು. ಅಂದ್ರೆ ಇಷ್ಟು ಜನ ಅಂತಾರೆ, ಒಬ್ರು ಇಬ್ರು ಯಾರೋ ನಿದ್ರೆಯನ್ನ ಮಾಡ್ತಿದ್ರು. ತಪ್ಪಿಲ್ಲ, ಖಂಡಿತ ಅದು ದೋಷ ಅಂತ ಏನಿಲ್ಲ. ಏಕೆಂದ್ರೆ ನಾನು ರೀಸೆಂಟ್ ಆಗಿ ಒಂದು ಕಥೆಯನ್ನ ನೋಡ್ತಾ ಇದ್ದೆ. ರಾಮಾಯಣದಲ್ಲಿ ಮತ್ತೆ ಬರುವಂತ ಕತೆ. ಏನ್ ಮಹೋದಯ, ವಿಷ್ಣು ಸಹಸ್ರನಾಮ ಏನು ಶುರುನೇ ಮಾಡಿಲ್ಲ, ಆಗ್ಲೇ ಕತೆ ಶುರು ಮಾಡ್ಕೊಂಡ್ಬಿಟ್ರು ಅಂತಲ್ಲ. ಪ್ರತಿಯೊಂದೊಂದು ವಿಚಾರಗಳಿಗೂ ಕೂಡ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ ಅಥವಾ ಒಂದು ಸೈನ್ಸ್ ಇರುತ್ತೆ. ಯಾಕೆ ನಮಗೆ ಈ ರೀತಿಯ ಒಂದು ಆಧ್ಯಾತ್ಮ ಪ್ರಪಂಚದಲ್ಲಿ ಹೋಗ್ಬೇಕು, ಧ್ಯಾನ ಮಾಡ್ಬೇಕು ಅನ್ನೋ ಸುಮಾರು ಜನಕ್ಕೆ ನಿದ್ದೆ ಬರುತ್ತೆ. ವಿಷ್ಣು ಸಹಸ್ರನಾಮದ ಒಂದು ಈ ರೀತಿಯ ಒಂದು ಕ್ಲಾಸ್ ಅಲ್ಲಿ ನಾವು ಕೂತ್ಕೊಬೇಕು ಅಂದಾಗ ಸ್ವಲ್ಪ ಜನ ನಿದ್ದೆ ಬರುತ್ತೆ. ಯಾಕೆ ಅನ್ನೋದಕ್ಕೆ ಕೂಡ ಒಂದು ಕಾರಣ ಇದೆ. ರಾಮಾಯಣದ ಒಂದು ಕಾಲದಲ್ಲಿ ರಾಮ ರಾವಣನನ್ನ ಹೋಗಿ ಸಂಹಾರ ಮಾಡ್ಬೇಕು ಅನ್ನುವಂಥ ಇದರಲ್ಲಿ ಕುಂಭಕರ್ಣನ ಎದುರಾಗ್ತಾನೆ. ನಿಮ್ಗೆ ಗೊತ್ತಿದೆ, ಕುಂಭಕರ್ಣ ಮೊದಲು ಎದುರಾಗ್ತಾನೆ, ಮತ್ತೆ ರಾಮ ಕುಂಭಕರ್ಣನ ವಧೆ ಮಾಡ್ತಾನೆ. ಕುಂಭಕರ್ಣನ ಹೆಂಡತಿ ಹೆಸರು ನಿದ್ರಾದೇವಿ ಅಂತ. ಆ ನಿದ್ರಾದೇವಿ ಶಪಿಸ್ತಾಳಂತೆ ರಾಮನ್ನ. ಏನಂತ ಶಪಿಸ್ತಾಳೆ ಅಂತ ಅಂದ್ರೆ, ಇಂತಹ ವೀರನಾದಂತಹ ಕುಂಭಕರ್ಣನ ಗಂಡನ ನೀನು ಸಾಯಿಸ್ಬಿಟ್ಟೆ. ಉದ್ದೇಶ ಏನೇ ಇರ್ಬೋದು,
ಒಳ್ಳೆಯ ಉದ್ದೇಶ ಇರ್ಬೋದು, ಏನೇ ಇರ್ಬೋದು, ಆದ್ರೂ ಕೂಡ ನಾನು ನಿನ್ನ ಮೇಲೆ ಒಂದು ರಿವೆಂಜ್ ನ ತೀರಿಸ್ಕೊಂತೀನಿ. ಏನು ಅದು ರಿವೆಂಜ್ ಅಂತ ಅಂದ್ರೆ, ಯಾರ್ಯಾರು ಈ ಒಂದು ಸತ್ಸಂಗದಲ್ಲಿ ಅಥವಾ ಪಾರಾಯಣದಲ್ಲಿ ಅಥವಾ ಒಂದು ಬೇರೆ ಯಾವುದೇ ಸದ್ವಿಚಾರದಲ್ಲಿ ಈ ವಿಷ್ಣು ಸಹಸ್ರನ ಕಥೆಯ ರೂಪವನ್ನೋ ಅಥವಾ ಭಾಗವತನೋ ಏನೋ ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲಿ ನನ್ನ ಪ್ರಭಾವ ಇರುತ್ತೆ. ಅಲ್ಲಿ ನಾನು ಬಂದು ಅವರನ್ನ ಆವರಿಸ್ಕೊಂತೀನಿ. ನಿದ್ರೆ ಬಂದು ನಾನು ಆವರಿಸ್ಕೊಂಡು ಮುಕ್ತಿಗೆ ಹೋಗೋದ್ ಕಡೆ ನಾನು ಅವ್ರನ್ನ ತಡಿತೀನಿ ಅಂತ. ಸಾಮಾನ್ಯವಾಗಿ ಸತ್ಸಂಗದಲ್ಲಿ ಇದ್ದಾಗ ಏನಾಗತ್ತೆ, ಬರೀ ಒಂದು ಸತ್ಸಂಗದಲ್ಲಿ ಕಥೆಯನ್ನ ಹರಿಕಥೆಯಲ್ಲಿ ಸಾಮಾನ್ಯವಾಗಿ ಹೇಳ್ತಾರೆ. ಯಾರು ಹೇಳ್ತಾರೋ ಕೇಳ್ತಾರೋ ಅಥವಾ ಕಥೆಯನ್ನು ಮಾಡಿಸ್ತಾರೋ ಎಲ್ಲರಿಗೂ ಕೂಡ ಪುಣ್ಯ ಲಭಿಸುತ್ತೆ ಅಂತ. ಅದು ಶಾಸ್ತ್ರದಲ್ಲೂ ಕೂಡ ಇದೆ. ಅದಕ್ಕೋಸ್ಕರ ಮುಂಚೆ ಶ್ರಾವಣ ಮಾಸದಲ್ಲಿ ಎಲ್ಲರೂ ಕೂಡ ಹರಿಕಥೆಗಳನ್ನ ಮಾಡಿಸೋರು. ಇಡೀ ರಾತ್ರಿ ಶ್ರಾವಣ ಮಾಸದಲ್ಲಿ ಎಲ್ಲರೂ ಕೂಡ ರಾತ್ರಿ ಒಂದು 9 ಗಂಟೆಗೆ ಕತೆ ಶುರುವಾದ್ರೆ ಶನಿ ಪ್ರಭಾವ ಅಥವಾ ಸೀತಾ ಕಲ್ಯಾಣ ಈ ರೀತಿ ಬಹಳಷ್ಟು ನಮ್ಮ ಗುರುರಾಜ್ ನಾಯ್ಡು ಅನ್ನುವಂಥ ಒಂದು ಹರಿಕಥೆಗಳನ್ನು ನೀವು ಕೇಳಬೇಕು. ಬಹಳ ಅದ್ಭುತವಾಗಿ ಒಂದು ಮನಸ್ಸಿಗೆ ಒಂಥರ ಹಿತವಾಗಿ ಇರುವಂತ ಕಥೆಗಳು ನಮ್ಗೆ ಇವತ್ತು ಕೂಡ ಯೂಟ್ಯೂಬ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಯಾಕೆ ಆತರ ಕಥೆಗಳನ್ನ ಮಾಡಿಸೋರು ಅಂತಂದ್ರೆ, ಮನೆಗಳಲ್ಲಿ ಒಂದಿಷ್ಟು ಪಾಸಿಟಿವ್ ಎನರ್ಜಿ ಇದಾಗ್ಲಿ, ಹರಿಕಥಾಮೃತದಿಂದ ಆ ಮನೆ ಆ ಕುಟುಂಬ ಎಲ್ಲವೂ ಕೂಡ ಪಾವನವಾಗ್ಲಿ, ಹರಿಯ ಕಥೆಯನ್ನ ಶ್ರವಣ ಮಾಡಿದ್ರೆ ಮುಕ್ತಿಗೆ ಬೇಗ ಹೋಗ್ತಾರೆ ಅಂತ ಕಾರ್ಯಗಳನ್ನು ಮಾಡ್ಬೇಕು ಅನ್ನೋದು ಶಾಸ್ತ್ರದಲ್ಲಿ ಇರೋವಂಥದ್ದು. ಸೊ ಎಲ್ಲಿ ಈ ತರ ಕಾರ್ಯಗಳು ನಡೆಯುತ್ತೋ, ಹರಿಕಥಾಮೃತ ಇರ್ಬೋದು ಅಥವಾ ಹರಿಯ ಭಾಗವತ ಪ್ರವಚನಗಳಿರ್ಬೋದು ಅಥವಾ ಭಾಗವತ ಕಥೆಗಳ ಒಂದು ಇದಿರ್ಬೋದು, ಅಲ್ಲಿ ನಾನು ಬಂದು ನೆಲೆಸ್ತೀನಿ, ಅವರನ್ನ ಆವರಿಸ್ಕೊಂತೀನಿ. ಆಗ ಅವರು ಮುಕ್ತಿಗೆ ಹೋಗೋದಕ್ಕಾಗೋದಿಲ್ಲ, ಪುಣ್ಯವನ್ನ ಪ್ರಾಪ್ತಿ ಮಾಡೋಕ್ಕಾಗೋದಿಲ್ಲ, ಮತ್ತೆ ಪುನರ್ಜನ್ಮವನ್ನು ತೆಗೆದುಕೊಂಡು ಮತ್ತೆ ಅವ್ರು ಹುಟ್ಟು ಬರ್ತಾರೆ ಅಂತ ನಿದ್ರಾದೇವಿ ಹೇಳ್ತಾಳಂತೆ. ಅದಕ್ಕೆ ಶ್ರೀರಾಮ ಮತ್ತೆ ಉತ್ತರವನ್ನ ಕೊಡ್ತಾನಂತೆ. ಏನ್ ಉತ್ತರವನ್ನ ಕೊಡ್ತಾನಂತೆ, ಆಯ್ತು ನಿನ್ನ ಪ್ರಭಾವನ ನಿನ್ನ ಶಾಪವನ್ನ ನೀನು ನೆರವೇರಿಸ್ಕೋ, ತೊಂದ್ರೆ ಇಲ್ಲ. ಆದ್ರೆ ಯಾರು ನಿದ್ರಾ ಅವಸ್ಥೆನಲ್ಲಿ ಇರ್ತಾರಲ್ಲ, ಅದ್ರ ಪಕ್ಕದಲ್ಲಿ ಯಾರೋ ಒಬ್ರು ಜಾಗೃತ ಆಗಿರ್ತಾರಲ್ಲ, ಅಂದ್ರೆ ಅವ್ರು ಹರಿಕಥೆಯನ್ನು ಕೇಳ್ತಿರೋದಿಲ್ಲ ಅಥವಾ ಮನೆಯಲ್ಲಿ ಕ್ಲಾಸ್ನ ಅಟೆಂಡ್ ಆಗ್ತಾ ಇರೋದಿಲ್ಲ, ಬೇರೆಯವ್ರಿಗೆ ಅಕಸ್ಮಾತ್ ಏನಾದ್ರು ಜಾಗೃತ ಮಾಡಿಸಿದ್ರೆ, ನೋಡಪ್ಪ ನೀನ್ ನಿದ್ದೆ ಮಾಡ್ತೀವಿ, ಎದ್ದೇಳು ಕ್ಲಾಸ್ ನಡೀತಾ ಇದೆ ಅಂತ ಅಕಸ್ಮಾತ್ ಏನಾದ್ರು ಅಂದ್ರೆ, ಹರಿಕಥೆಯನ್ನ ಕೇಳಿದಂತಹ ಪುಣ್ಯ ಏನ್ ಲಭಿಸುತ್ತಲ್ಲ, ಆ ಜಾಗೃತ ಮಾಡಿದವ್ರಿಗೂ ಕೂಡ ಅಷ್ಟೇ ಪುಣ್ಯವನ್ನ ಕೊಡ್ತೀನಿ ಅಂತ ಶ್ರೀರಾಮ ಹೇಳ್ತಾನಂತ. ಸೊ ಆ ರೀತಿ ನಿಮ್ಮ ಮನೆಗಳಲ್ಲಿ ಹೇಳ್ತೀರಿ, ಅಕಸ್ಮಾತ್ ನಾನು ಏನಾದ್ರು ನಿದ್ದೆ ಹೋಗ್ಬಿಟ್ರೆ ದಿನೇಶ್ ಮಹೋದಯ ಅವ್ರ ಕ್ಲಾಸ್ ಕೇಳ್ತಾ ಬಂದು ನನ್ನ ಎಬ್ಬರಿಸು ಅಂತ, ಅವ್ರಿಗೂ ಕೂಡ ಒಂದಿಷ್ಟು ಪುಣ್ಯ ಖಂಡಿತ ಲಭ್ಯವಾಗತ್ತೆ. ಇದು ನಾನು ಹೇಳಿರೋ ಮಾತಲ್ಲ, ಶ್ರೀರಾಮ ಹೇಳಿರುವಂತಹ ಮಾತು. ಸೊ ಹಾಗಾಗಿ ನಿದ್ರಾದೇವಿ ಯಾರ ಹೆಂಡತಿ ಅಂದ್ರೆ? ಕುಂಭಕರ್ಣನ ಹೆಂಡತಿ. ಕುಂಭಕರ್ಣನ ಹೆಂಡತಿ ನಿದ್ರಾದೇವಿ. ಅದಕ್ಕೋಸ್ಕರ ಅವನ್ ಸದಾ ನಿದ್ರೆನಲ್ಲಿ ಇರ್ತಾನೆ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ನಿದ್ರೆಗೆ ಹೋಗೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಸ್ವಲ್ಪ ಜಾಗೃತರಾಗಿರಿ. ಒಂದು ಸತ್ಸಂಗ ನಾವೆಲ್ಲರೂ ಕೂಡ ಮಾಡ್ತಾ ಇರೋದು, ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ತಿಳ್ಕೊಂತೀವಿ, ಕಂಡು ಕೇಳಿರದ ವಿಚಾರಗಳನ್ನ ತಿಳ್ಕೊಂತೀವಿ. ಸೊ ನಿಮಗೆ ಅದು ಖಂಡಿತ ಉಪಯೋಗ ಆಗೇ ಆಗತ್ತೆ, ಅದರಲ್ಲಿ ಬೇರೆ ಸಂಶಯ ಇಲ್ಲ. ಸಾಕು, ಪೀಠಿಕೆ ತುಂಬಾ ಆಯ್ತು ಅನ್ಸುತ್ತೆ. ಇವತ್ತು ನಾವು ಡೈರೆಕ್ಟ್ ಆಗಿ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆ. ರಿಕ್ವೆಸ್ಟ್ ಮಹೋದಯ, ಇದು ಮೊದ್ಲು ಸೂರ್ಯ ನಮಸ್ಕಾರ ಹೇಳ್ಬಿಟ್ಟು ಆಮೇಲೆ ಅದ್ ಹೇಳ್ಕೊಡ್ತೀರಾ? ಹೌದಾ? ಇಲ್ಲ, ಒಂದು ನಾಮ ಇದೆ ಇವತ್ತು ವಿಷ್ಣು ಸಹಸ್ರನಾಮದಲ್ಲಿ, ಒಂದು ನಾಮ ಇದೆ. ಆ ನಾಮಕ್ಕೆ ಅರ್ಥವನ್ನಾಗಿ ನಾನು ಸೂರ್ಯನಿಗೆ ಅರ್ಘ್ಯವನ್ನ ಹೇಗೆ ಹೇಳ್ಕೊಡ್ಬೇಕು ಅಂತ ಒಂದು ಅನ್ಕೊಂಡೆ. ನಾನು ಮೊದ್ಲೇ ಹೇಳ್ಕೊಟ್ಬಿಟ್ರೆ ಅದ್ರ ಆ ನಾಮದ ಒಂದು ಅರ್ಥ ಹೊರಟೋಗುತ್ತೆ, ಅದಕ್ಕೋಸ್ಕರ ಇನ್ನೇನು ಇಲ್ಲ. ತುಂಬಾ ಲೇಟ್ ಆದ್ರೆ ಬೇರೆ ಮನೆದಿರುತ್ತೆ, ಅದಕ್ಕೆ ಕೇಳೋಣ ಅಂತ. ಆಗ್ಲಿ, ಖಂಡಿತ ಆದಷ್ಟು ಬೇಗ ಆ ನಾಮಕ್ಕೆ ಬರೋ ತರ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು. ಇವತ್ತು ಯಾಕೆ ನಾನು ಭಗವದ್ಗೀತೆಯನ್ನ ತಗೊಂಡ್ಲಿಲ್ಲ ಅಂದ್ರೆ, 7ನೇ ಅಧ್ಯಾಯ ಆಗಿತ್ತು, 8ನೇ ಅಧ್ಯಾಯ ಮಾಡ್ಬೇಕಿತ್ತು. ಎಲ್ಲೋ ಒಂದು ಕಡೆ ವಿಷ್ಣು ಸಹಸ್ರನಾಮ ಒಂದಿಷ್ಟು ದೂರ ಸರಿತಾ ಇದೆ ಅಂತ ಅನ್ಸ್ತು. ಅದಕ್ಕೋಸ್ಕರ ಇವತ್ತು ವಿಷ್ಣು ಸಹಸ್ರನಾಮ ಮತ್ತೆ ಸೂರ್ಯನಿಗೆ ಅರ್ಘ್ಯ ಕೊಡುವಂತ ವಿಧಾನವನ್ನ ಇವತ್ತು ನಾವು ಮಾಡೋಣ. ನಾವು ಕಳೆದ ಒಂದು ಕ್ಲಾಸ್ನಲ್ಲಿ ಸಮೀರಣಃ ಅನ್ನುವಂಥ ಒಂದು ವಿಷ್ಣುವಿನ ನಾಮದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ವಿ. ಅಂದ್ರೆ ಎಲ್ಲಾ ಜೀವಿಗಳಿಗೂ ಪ್ರಾಣ ಅಥವಾ ಉಸಿರನ್ನ ನಿಯಂತ್ರಿಸುವಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಹೊಂದಿರ್ತಾನೆ. ಅದಕ್ಕೋಸ್ಕರ ನಾವು ಪರಮಾತ್ಮನ ಸಮೀರಣಃ ಅನ್ನುವಂಥ ಒಂದು ನಾಮದಲ್ಲಿ ಕರಿತೀವಿ ಅಂತ ಕಳೆದ ಒಂದು ಕ್ಲಾಸ್, 2-3 ಕ್ಲಾಸ್ ಹಿಂದಿನ ಕ್ಲಾಸ್ ತನಕ ನಾವು ಆ ಒಂದು ಶ್ಲೋಕದ ಅರ್ಥವನ್ನ, ಅಂದ್ರೆ ನಾಮದ ಅರ್ಥವನ್ನ ತಿಳ್ಕೊಂಡಿದ್ವಿ. ಇವಾಗ ನಾವು 24ನೇ ಶ್ಲೋಕದ 7ನೇ ನಾಮದಲ್ಲಿ ಇದ್ದೀವಿ. ಇನ್ನೇನು ಇವತ್ತು ನಾವು
25th ಶ್ಲೋಕಕ್ಕೆ ಕಾಲಿಡ್ತೀವಿ. 100, 106, 108 ಶ್ಲೋಕಗಳಿದೆ. ಸೊ 25 ಭಾಗ ನಾವು ಇವತ್ತು ಕಂಪ್ಲೀಟ್ ಮಾಡ್ದಂಗೆ ಆಗತ್ತೆ ಇವತ್ತು ಸತ್ಸಂಗದಲ್ಲಿ. ಸೊ ಮುಂದಿನ ನಾಮ ಅಂದ್ರೆ 24ನೇ ಶ್ಲೋಕದ 7ನೇ ನಾಮ ಬಂದು ಸಹಸ್ರಮೂರ್ಧ ಅನ್ನುವಂಥದ್ದು ವಿಷ್ಣುವಿನ ಒಂದು ನಾಮ. ಇದರ ಅರ್ಥ ಏನು ಅಂತ ಅಂದ್ರೆ 1000 ತಲೆಗಳನ್ನ ಉಳ್ಳವನು. ಸಹಸ್ರ ಅಂದ್ರೆ 1000 ಅಂತ, ಇನ್ನು ಮೂರ್ಧ ಅಂತ ಅಂದ್ರೆ ತಲೆ ಅಂತ. ಅಂದ್ರೆ ನಮಗೆ ವಿಶ್ವರೂಪ ದರ್ಶನದಲ್ಲೂ ಕೂಡ ನಮಗೆ ಲಭ್ಯ ಆಗ್ತಾ ಹೋಗುತ್ತೆ. ಅಂದ್ರೆ ವಿಶ್ವರೂಪ ದರ್ಶನವನ್ನ ತೋರಿದಾಗ ಅನೇಕ ವಕ್ತನಯನಂ ಅನೇಕಾದ್ಭುತದ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋಧ್ಯ ಆಯುಧಂ ಅಂತ ಒಂದು ಶ್ಲೋಕ ಬರುತ್ತೆ ವಿಶ್ವರೂಪ ದರ್ಶನ ಶ್ಲೋಕದಲ್ಲಿ. ಅರ್ಜುನ ಕೃಷ್ಣ ಪರಮಾತ್ಮನನ್ನು ನೋಡಿ ಅನೇಕ ವಕ್ತ್ರ, ಅನೇಕ ಸಾವಿರಾರು ಕಣ್ಣುಗಳನ್ನ ಇರುವಂತಹ, ಸಾವಿರಾರು ರೂಪಗಳನ್ನ ಇರುವಂತಹ, ಸಾವಿರಾರು ದರ್ಶನಗಳು ಇರುವಂತಹ, ಅನೇಕ ದಿವ್ಯ ಆಭರಣಗಳನ್ನು ಧರಿಸುವಂತಹ ಒಂದು ರೂಪವನ್ನು ಇದಾಗಿದ್ಯಪ್ಪ ಅಂತ ಕೊಂಡಾಡ್ತಾನೆ ವಿಶ್ವರೂಪ ದರ್ಶನ ನೋಡಿದಂತಹ ಅರ್ಜುನ. ಸೊ ಅದರಿಂದ ಸಹಸ್ರ ಮೂರ್ಧ ಅಂದ್ರೆ ಸಹಸ್ರ ತಲೆಗಳನ್ನ ಉಳ್ಳವನು ಅನ್ನುವಂಥ ಅರ್ಥ ಬರುತ್ತೆ. ಇದೇ ಒಂದು ನಾಮ, ಮುಂದಿನ ನಾಮವು ಕೂಡ ಸಹಸ್ರಾಕ್ಷ ಅಂತಲೂ ಕೂಡ ಒಂದು ನಾಮ ಇದೆ. ಅಂದ್ರೆ ಸಹಸ್ರ ಮೂರ್ಧ ಮತ್ತೆ ವಿಶ್ವಾತ್ಮ ಮತ್ತೆ ಸಹಸ್ರಾಕ್ಷ ಮತ್ತೆ ಸಹಸ್ರಪಾತ್ ಅನ್ನುವಂಥ 3 ನಾಮಗಳು ಕೂಡ ಒಂದೇ ಅರ್ಥವನ್ನ ಕೊಡುವಂಥದ್ದು. ಒಂದು ಸಹಸ್ರ ಮೂರ್ಧ, ಮತ್ತೆ ಅದರ ಮುಂದಿನ ನಾಮ ಒಂದು ಸ್ವಲ್ಪ ವಿಭಿನ್ನವಾಗಿದೆ, ವಿಶ್ವಾತ್ಮ ಅನ್ನುವಂಥದ್ದು. ಅದಾದ್ಮೇಲೆ ಮತ್ತೆ ಸಹಸ್ರಾಕ್ಷ ಮತ್ತೆ ಸಹಸ್ರಪಾತ್ ಅನ್ನುವಂಥ ಒಂದು ನಾಮ ಇದೆ 24ನೇ ಶ್ಲೋಕದಲ್ಲೇ. ಅದರ ಅರ್ಥ ಇಷ್ಟೇ, ಸಹಸ್ರ ಅಂದ್ರೆ 1000, ಪಾತ್ ಅಂತ ಅಂದ್ರೆ 1000 ಪಾದಗಳನ್ನ ಹೊಂದಿದವನು, ಮತ್ತೆ ಸಹಸ್ರಾಕ್ಷ ಅಂತಂದ್ರೆ 1000 ಕಣ್ಣುಗಳನ್ನ ಹೊಂದಿದವನು ಅಂತ. ಸಾಮಾನ್ಯವಾಗಿ ಸಹಸ್ರ ಮುಖವನ್ನ ಇದ್ದವನಿಗೆ ಸಹಸ್ರ ಕಣ್ಣುಗಳು, ಸಹಸ್ರ ಪಾದಗಳು ಇರುವಂತದ್ದು ಸಾಮಾನ್ಯ. ಅದಕ್ಕೋಸ್ಕರ ವ್ಯಾಸರು ಬಹಳ ಚೆನ್ನಾಗಿ ಆ ಒಂದು ವಿಷ್ಣುವಿನ ನಾಮಗಳನ್ನ ಜೋಡಿಸಿಟ್ಟಿದ್ದಾರೆ. ಸಹಸ್ರ ಮೂರ್ಧ, ಸಹಸ್ರಾಕ್ಷ, ಸಹಸ್ರಪಾತ್ ಅಂತ. ಅದರ ಅರ್ಥ ಇಷ್ಟೇ, 1000 ತಲೆಗಳನ್ನ ಪರಮಾತ್ಮ ಹೊಂದಿದ್ದಾನೆ, 1000 ರೂಪಗಳನ್ನ ಪರಮಾತ್ಮ ಹೊಂದಿದ್ದಾನೆ. ಇಂತಹ ಒಂದು ರೂಪ ಪರಮಾತ್ಮನಲ್ಲಿ ಇಲ್ಲ ಅನ್ನುವಂಥದ್ದೇ ಇಲ್ಲ. ಒಂದು ಋಷಿಯಿಂದ ಹಿಡ್ಕೊಂಡು ಒಂದು ವ್ಯಾಘ್ರನಾದಂತಹ ಒಂದು ರೂಪದಿಂದ ಹಿಡ್ಕೊಂಡು ಪ್ರತಿಯೊಂದು ರೂಪದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ನಮ್ಮ ಪುರುಷ ಸೂಕ್ತ ಹೇಳುತ್ತೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂದ್ರೆ ಭಗವಂತನಿಗೆ 1000 ತಲೆಗಳು, 1000 ಕಣ್ಣುಗಳು, 1000 ಪಾದಗಳು. ನೋಡಿ, ಭಗವದ್ಗೀತೆಯಲ್ಲಿ ಇರುವಂತದ್ದು ಅಥವಾ ವಿಷ್ಣು ಸಹಸ್ರನಾಮದಲ್ಲಿ ಇರುವಂತದ್ದೇ ಉಪನಿಷತ್ತುಗಳಲ್ಲೂ ಇದೆ ಅಂತ. ಪುರುಷ ಸೂಕ್ತ ಬಂದು ಯಾವುದೋ ಒಂದು ಉಪನಿಷತ್ತಿನ ಒಂದು ಸಾರ. ಅದರಲ್ಲೂ ಕೂಡ ಪರಮಾತ್ಮನನ್ನ ಇದೇ ರೀತಿ ವರ್ಣೆಯನ್ನ ಮಾಡ್ತಾರೆ. ಅನೇಕ ಭಕ್ತನಯನಂ ಅನೇಕಾದ್ಭುತ ದರ್ಶನಂ ಅಂತ ಗೀತೆಯಲ್ಲಿ ಹೇಳಿದ್ರೆ, ಇನ್ನ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಪರಮಾತ್ಮನನ್ನ ಸಹಸ್ರವಾಗಿ ಹೇಳುವಂತಹ ಒಂದು ಕ್ರಿಯೆಯನ್ನ ಇಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಸಹಸ್ರ ಮೂರ್ಧ ಅಂತ ಅಂದ್ರೆ ಸಹಸ್ರ ತಲೆಗಳನ್ನ ಹೊಂದಿದ್ದಾನೆ ಪರಮಾತ್ಮನಿಗೆ. 1000 ತಲೆಗಳಿವೆ, 1000 ಪದಗಳಿಂದ ನಾವು 1000 ಅರ್ಥಗಳಿಂದ ನಾವು ಪರಮಾತ್ಮನ ಒಂದೊಂದು ರೂಪವನ್ನು ಕೂಡ ವರ್ಣಿಸಬಹುದು ಅನ್ನುವಂಥ ಒಂದು ಅರ್ಥವನ್ನ ಕೊಡುವಂಥದ್ದು ಸಹಸ್ರ ಮೂರ್ಧ ಅನ್ನುವಂಥ ನಾಮ. ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನು ನಾವು ಅರ್ಥೈಸ್ಕೊಂತೀವಿ ಅನ್ನೋದೇ ಆದ್ರೆ, ಒಂದು ನಿಜವಾಗ್ಲಿ ನಡೆದಂತಹ ಒಂದು ಕತೆ. ಒಂದು ಧರ್ಮನಿಷ್ಠನಾದಂತಹ ಒಬ್ಬ ರಾಜ, ಅವನು ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನ ಪಾರಾಯಣವನ್ನು ಮಾಡ್ತಿದ್ದಂತೆ. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ತಿದ್ದಾಗ ಇದೇ ನಾಮ ಸಹಸ್ರ ಮೂರ್ಧ ಅನ್ನುವಂತಹ ಒಂದು ನಾಮಕ್ಕೆ ಇನ್ನೊಂದಿಷ್ಟು ತಿಳ್ಕೊಬೇಕು ಅನ್ನುವಂತಹ ಒಂದು ಜಿಜ್ಞಾಸು ಅವನಿಗೆ ಹುಟ್ಟುತ್ತೆ. ಅದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ಒಂದು ಗುರುವನ್ನ ಭೇಟಿ ಮಾಡ್ತಾನೆ. ಗುರುವನ್ನ ಭೇಟಿ ಮಾಡಿ, ಯಾಕೆ ಪರಮಾತ್ಮನ ಸಹಸ್ರ ಮೂರ್ಧ ಅಂತ ಕರೀತಾರೆ? ಭಗವಂತನಿಗೆ 1000 ತಲೆಗಳು ಇರಬಹುದಾ? ಇರಕ್ಕಾಗತ್ತಾ? ರಾವಣಿಗೆ 10 ತಲೆಗಳು, ಅದು ನಾವು ನೋಡಿದೀವಿ ಪುರಾಣದಲ್ಲಿ. 10 ತಲೆಗಳು ಹೇಗಿತ್ತು, ಬ್ಯಾಲೆನ್ಸ್ ಆಗ್ತಿತ್ತು, ಇದೆಲ್ಲ ಆಗ್ತಿತ್ತು ಅಂತ. 1000 ತಲೆಗಳನ್ನ ಒಂದೇ ಸತಿ ಇಟ್ಕೊಳಕ್ ಸಾಧ್ಯನಾ ಅದು? ಅಥವಾ ಇದು ಬರೀ ಉಪಮೇನ? ಅಥವಾ ಭಗವಂತನ ಒಂದು ಲೀಲೆಯನ್ನ ಹೇಳೋದಕ್ಕೆ, ಒಂದು ಅವನ ವೈಭವನ್ನ ಹೇಳೋದಕ್ಕೆ ಉಪಮೆಯಾಗಿ ಇದನ್ನ ಯೂಸ್ ಮಾಡಿದ್ದಾರಾ ಅಂತ ಒಂದು ಸಂದೇಹವನ್ನ ಗುರುಗಳ ಹತ್ರ ರಾಜ ತಗೊಂಡು ಹೋಗ್ತಾನಂತೆ. ಆಗ ಗುರುಗಳು ಸುಮ್ಮನೆ ಹಾಗೆಯೇ ಡೈರೆಕ್ಟ್ ಆಗಿ, ಸಾಮಾನ್ಯವಾಗಿ ತುಂಬಾ ಒಳ್ಳೆ ಗುರುಗಳು ಪ್ರಾಕ್ಟಿಕಲ್ ಮತ್ತೆ ಥಿಯರಿ ಎರಡೂ ಕೂಡ ಕೊಡ್ತಾರೆ. ಸೊ ಪ್ರಾಕ್ಟಿಕಲ್ ಆಗಿ ಈ ಒಂದು ನಾಮವನ್ನ ವಿವರಿಸಬೇಕು ಅಂತ ಅಂದ್ಬಿಟ್ಟು ಆ ರಾಜನಿಗೆ ಹೇಳ್ತಾರೆ ಆ ಗುರುಗಳು, ಈ ಉತ್ತರವನ್ನ ನಾನು ಕೊಡ್ಬೇಕು ಅಂತ ಅಂದ್ರೆ ನಾಳೆ ಪ್ರಾತಃ ಕಾಲ ಬೆಳಿಗ್ಗೆನೆ ಇದ್ದು ಇಡೀ ರಾಜ್ಯವನ್ನ ನೀನು ಸುತ್ತಾಡ್ಕೊಂಡು ಬರ್ಬೇಕು.
ಇಡೀ ರಾಜ್ಯವನ್ನು ಸುತ್ತಾಡ್ಕೊಂಡು ಬಂದು ನನಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು, ಏನೇನ್ ನೋಡಿದೆ ನೀನು, ಏನೇನ್ ನನ್ನ ಅನುಭವಕ್ಕೆ ಬಂತು, ಇವೆಲ್ಲವನ್ನು ಕೂಡ ನೀನ್ ನನ್ಗೆ ಬಂದು ಹೇಳ್ಬೇಕು. ಆಗ ನಾನು ನಿಂಗೆ ಸಹಸ್ರಮೂರ್ಧ ಅನ್ನುವಂಥ ಒಂದು ನಾಮದ ಒಂದು ಅರ್ಥವನ್ನ ಹೇಳ್ತೀನಿ ಅಂತ ಆ ಗುರುಗಳು ಹೇಳಿ ಕಳಿಸಿದ್ರಂತೆ. ಹಾಗೆ ರಾಜನು ಕೂಡ ಗುರುಗಳ ಮಾತನ್ನು ಪಾಲನೆ ಮಾಡ್ಬೇಕು ಅಂತ ಬೆಳಿಗ್ಗೆ ಎದ್ದು ಶುಭ್ರನಾಗಿ ಸ್ನಾನ ಸಂಧ್ಯಾವನ ಎಲ್ಲವನ್ನು ಕೂಡ ಮಾಡಿ ಒಂದು ರೌಂಡ್ ಬರ್ತಾನಂತ, ಅವನ ರಾಜ್ಯನ ನೋಡ್ಕೊಂಡ್ ಬರ್ಬೇಕು ಅಂತ. ನೋಡ್ಕೊಂಡೆಲ್ಲ ಬಂದು ಮತ್ತೆ ಗುರುವರಿನ ಹತ್ರ ಬರ್ತಾನೆ. ಗುರುಗಳು ಕೇಳ್ತಾರೆ, ಏನ್ ನೋಡ್ದೆ ನೀನು ಅಂತ. ಆಗ ರಾಜ ತುಂಬಾ ಸಾಮಾನ್ಯವಾಗಿ ಉತ್ತರವನ್ನು ಕೊಡ್ತಾನೆ. ಎಲ್ಲರೂ ಅವರವರ ಕೆಲಸಗಳನ್ನ ಅವ್ರವ್ರು ಮಾಡ್ಕೊಂತ ಇದ್ರು. ಎಲ್ಲರೂ ಸುಭಿಕ್ಷೆಯಿಂದ ಇದ್ದಾರೆ. ನನ್ನ ರಾಜ್ಯದಲ್ಲಿ ಏನೂ ತೊಂದರೆ ಇಲ್ಲ, ಎಲ್ಲವೂ ಕೂಡ ನಾನು ಸಲೀಸಾಗಿ ನಡೀತಾ ಇದೆ. ನನ್ಗೇನು ಅಂತಹ ವಿಶೇಷ ಅಂತ ಏನು ಅನ್ಸ್ತಿಲ್ಲ. ಈ ಒಂದು ನಾಮಕ್ಕೆ ಸಹಸ್ರಮೂರ್ಧ ಅನ್ನುವಂಥ ಇರೋ ಒಂದು ನಾಮಕ್ಕೂ ನನ್ನ ಪ್ರಶ್ನೆಗೂ ಮತ್ತೆ ನೀವು ಒಂದು ನಿಮ್ಮ ಊರನ್ನ ಸುತ್ತಾಡ್ಕೊಂಬ ಅಂತ ಹೇಳಿದಕ್ಕೂ ಎಲ್ಲೂ ಕೂಡ ತಾಳೆ ಆಗ್ತಾ ಇಲ್ಲ, ನನ್ಗೇನು ಅರ್ಥ ಆಗ್ತಿಲ್ಲ ಅಂತ ರಾಜ ಉತ್ತರ ಕೊಡ್ತಾನಂತೆ. ಆಗ ಆ ಗುರುಗಳು ಹೇಳ್ತಾರಂತೆ, ನಂಗೆ ಇನ್ನೂ ಸ್ವಲ್ಪ ಡೀಟೇಲ್ಡ್ ಆಗಿ ಪ್ರತಿಯೊಂದು ಬೆಳಿಗ್ಗೆಯಿಂದ ನೀನು ಊರನ್ನು ಸುತ್ತಾಡ್ಕೊಂಡ್ ಬಂದಲ್ಲ ಎಲ್ಲವನ್ನೂ ಕೂಡ ಸ್ವಲ್ಪ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ಕಾಗತ್ತಾ ನೀನ್ ನನ್ಗೆ ಅಂತ ಗುರುಗಳು ಕೇಳಿದಾಗ ಆ ರಾಜ ಹೇಳ್ತಾನಂತೆ, ನಾನೊಬ್ಬ ರೈತನನ್ನ ನೋಡ್ದೆ. ಏನ್ ಮಾಡ್ತಿದ್ದ ಆ ರೈತ ಹೊಲದಲ್ಲಿ ಕೆಲಸ ಮಾಡ್ತಿದ್ದ, ಕಷ್ಟಪಟ್ಟು ದುಡಿತಾ ಇದ್ದ. ಆಕಳುಗಳಿದ್ವು, ಹಸುಗಳಿದ್ವು, ಅದರಲ್ಲಿ ಎಲ್ಲ ಪಾಲನೆಯನ್ನ ಪೋಷಣೆಯನ್ನ ಮಾಡ್ತಿದ್ದ. ಅವನ ಮುಖದಲ್ಲಿ ಒಂದು ಶ್ರಮ ಕಾಣಿಸ್ತು ನನಗೆ, ಆ ಶ್ರಮದಲ್ಲೂ ಕೂಡ ಒಂದು ಸಂತೋಷ ಕಾಣಿಸ್ತು ನನಗೆ ಅಂತ ರಾಜ ಹೇಳ್ತಾನೆ. ಆಯ್ತು, ಮುಂದೆ ಏನ್ ನೋಡ್ದೆ ಅಂತ ಪ್ರಶ್ನೆ ಮಾಡ್ತಾರೆ ಗುರುಗಳು. ಒಂದು ತಾಯಿನ ನೋಡ್ದೆ ನಾನು ಅಂತ. ಆ ತಾಯಿ ನೋಡ್ದೆ, ಆ ತಾಯಿ ಏನ್ ಮಾಡ್ತಿದ್ಲು ಅಂತ. ತಾಯಿ ಒಂದು ಮಗುವಿಗೆ ಹಾಲನ್ನ ಕುಡಿಸ್ತಾ ಇದ್ಲು, ಮತ್ತೆ ಆ ಮಗುವಿಗೆ ಊಟವನ್ನು ಮಾಡಿಸ್ತಾ ಇದ್ಲು. ತುಂಬಾ ಮಮತೆಯಿಂದ ತುಂಬಿದ ಮುಖದಲ್ಲಿ ಅವನಿಗೆ ಪ್ರೀತಿಯನ್ನ ಕೊಡ್ತಾ ಇದ್ಲು ತಾಯಿ. ಲಾಲನೆ ಪಾಲನೆಗಳನ್ನ ಮಾಡಿ, ಚೇಷ್ಟೆಗಳನ್ನ ಮಾಡಿ, ಆ ಚೇಷ್ಟೆಯಿಂದ ಖುಷಿಯನ್ನ ತಾಯಿ ಅನುಭವಿಸ್ತಾ ಇದ್ಲು ಅಂತ ಅವನು ಉತ್ತರಿಸ್ತಾರಂತೆ. ಸರಿ ಆಯ್ತು, ಮುಂದಕ್ಕೆ ಏನ್ ನೋಡ್ದೆ ಅಂತ. ನಾನೊಬ್ಬ ಗುರುಗಳನ್ನ ನೋಡ್ದೆ, ಯಾರೊಬ್ರು ಪಾಠ ಮಾಡ್ತಿದ್ರು ಗುರುಗಳಿಗೆ. ಅವ್ರ ಶಿಷ್ಯರು ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಅಂತ ಬಹಳ ಶ್ರದ್ಧೆಯಿಂದ ಕೂತ್ಕೊಂಡಿದ್ರು, ಕೇಳ್ತಾ ಇದ್ರು. ಅವ್ರ ಮುಖದಲ್ಲಿ ಒಂದು ಶಾಂತ ಸ್ವಭಾವ ಇತ್ತು. ಆ ಮುಖದಲ್ಲಿ ಒಂದು ಮಂದಹಾಸ ಇತ್ತು, ಏನೋ ತಿಳ್ಕೊಬೇಕು ಅನ್ನುವಂಥ ಒಂದು ಆತುರತೆ ಇತ್ತು. ಗುರುಗಳಿಗೂ ಕೂಡ ನನ್ನ ಶಿಷ್ಯರಿಗೆ ಇದನ್ನ ಹೇಳ್ಬೇಕು ಅನ್ನುವಂಥ ಒಂದು ಆತುರತೆ ಇತ್ತು. ಹೌದಾ, ಮುಂದಕ್ಕೆ ಏನ್ ನೋಡ್ದೆ. ಮತ್ತೆ ನಾನು ಹಸುಗಳನ್ನ ನೋಡ್ದೆ. ಹಸುಗಳು ಕರುಗಳನ್ನ ಹಾಲು ಕುಡಿಸ್ತಾ ಇತ್ತು. ಕರು ಬಂದು ಹಸುವಿನ ಹತ್ರ ಹಾಲು ಕುಡಿತಿರ್ಬೇಕಂದ್ರೆ ಆ ಕರುಗೆ ಏನೋ ಸಂತೋಷ, ಹಾಲು ಉಣಿಸ್ತಾ ಇರೋದು. ಸೊ ಈ ರೀತಿ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾರೆ ಒಬ್ಬ ರಾಜ. ಅದಾದ ನಂತರ ಗುರುಗಳು ಹೇಳ್ತಾರೆ, ನಿನ್ನ ಪ್ರಶ್ನೆಗೆ ನೀನೇ ಉತ್ತರ ಹೇಳಿದ್ಯಾ ಈಗ ಅಂತ. ಅದ್ ಹೇಗೆ ಅಂತ ಕೇಳಿದಾಗ, ನೀನು ಬೆಳಿಗ್ಗೆಯಿಂದ ಏನೇನ್ ನೋಡ್ದೆ. ಒಬ್ಬ ರೈತನನ್ನ ನೋಡ್ದೆ, ಆ ರೈತನಲ್ಲಿ ಅವನ ಶ್ರಮವನ್ನ ನೋಡ್ದೆ, ಆ ಶ್ರಮದಲ್ಲಿ ಒಂದು ಸಂತೋಷವನ್ನ ನೋಡ್ದೆ. ಮತ್ತೆ ಒಂದು ತಾಯಿಯನ್ನ ನೋಡ್ದೆ. ರೈತ ಬೇರೆ, ತಾಯಿ ಬೇರೆ ಇಲ್ಲಿ ಅಲ್ವಾ. ತಾಯಿ ತನ್ನ ಮಕ್ಕಳಿಗೆ ತುತ್ತು ತಿನ್ಸೋದಕ್ಕೆ, ಹಾಲು ಉಣಿಸೋದಕ್ಕೆ, ವಾತ್ಸಲ್ಯನ ತೋರಿಸೋದಕ್ಕೆ ಒಂದು ಬೇರೆ ಮುಖ ಇತ್ತು. ರೈತನಿಗೆ ಒಂದು ಬೇರೆ ಮುಖ ಇತ್ತು, ಅದರಲ್ಲಿ ಶ್ರಮ ಇತ್ತು, ತಾಯಿಯಲ್ಲಿ ಮಮತೆ ಇತ್ತು, ಗುರುನಲ್ಲಿ ಜ್ಞಾನ ಇತ್ತು ಅಥವಾ ಒಂದು ಶಾಂತವಾದ ಸ್ವರೂಪ ಇತ್ತು. ಹಾಗೆ ಪ್ರತಿಯೊಬ್ಬೊಬ್ಬರಲ್ಲೂ ಕೂಡ ಒಂದು ಗೋವನ್ನ ನೋಡ್ದೆ, ಆ ಗೋವಿನಲ್ಲಿ ಆ ಕರುಗೆ ಹಾಲುಣಿಸ್ಬೇಕು ಅನ್ನುವಂಥ ತವಕ ಇತ್ತು, ಅಥವಾ ಆಹಾರವನ್ನು ತಿನ್ಬೇಕು ಅನ್ನುವಂತಹ ಒಂದು ಆಸೆ ಇತ್ತು. ಹೀಗೆ ನಮ್ಮ ಸುತ್ತಲೂ ಕೂಡ ನಾವೇನೇನ್ ನೋಡ್ತೀವಲ್ಲ, ಇವೆಲ್ಲವೂ ಕೂಡ ಪರಮಾತ್ಮನ ಒಂದು ಮೂರ್ಧ ಅಂದ್ರೆ ತಲೆಗಳೇ ಅಂತ. ಇಲ್ಲಿ ವಿಶ್ವರೂಪದ ದರ್ಶನದಲ್ಲಿ ಪರಮಾತ್ಮ ನಮ್ಗೆ ಏನ್ ತೋರಿಸ್ತಾನೆ ಅಂತಂದ್ರೆ, ಹಾವಿಂದ ಹಿಡ್ಕೊಂಡು ಗೋವಿನಿಂದ ಹಿಡ್ಕೊಂಡು ಪ್ರತಿಯೊಂದೊಂದನ್ನು ಕೂಡ ಒಂದೊಂದು ಮುಖವಾಗಿ ತೋರಿಸ್ತಾನೆ. ಅದೇ ವಿಶ್ವರೂಪ ದರ್ಶನ ಅನ್ನುವಂಥದ್ದು. ಸೊ ನಾವು ಪರಮಾತ್ಮನನ್ನ ನೋಡ್ಬೇಕು. ಸಹಸ್ರಮೂರ್ಧ ಅಥವಾ ಸಹಸ್ರಾಕ್ಷ ಅಥವಾ ಸಹಸ್ರ ಕಣ್ಣುಗಳನ್ನ, ಸಹಸ್ರ ತಲೆಗಳನ್ನ ಅಥವಾ ಸಹಸ್ರ ಪಾದಗಳನ್ನ ನಾವು ನೋಡ್ಬೇಕಂತ ಅಂದ್ರೆ, ನಮ್ಮಲ್ಲಿರುವಂತಹ ಸುತ್ತಮುತ್ತಲಿನ ಎಲ್ಲಾ ಜೀವಿಗಳನ್ನು ಕೂಡ ನಾವು ವಿಷ್ಣು ಸ್ವರೂಪದಲ್ಲೇ ನೋಡ್ತಾ ಹೋಗ್ಬೇಕು. ಒಂದು ತಾಯಿಯನ್ನ, ಒಂದು ಗುರುವನ್ನ, ಒಂದು ಗೋವನ್ನ, ಒಬ್ಬ ರೈತನನ್ನ, ಒಬ್ಬ ಸೈನಿಕನನ್ನ, ಎಲ್ಲರೂ ಕೂಡ ನಮಗೋಸ್ಕರನೇ ಇದ್ದಾರೆ. ಒಂದು ತಾಯಿ ನಮಗೋಸ್ಕರನೇ ಇರ್ತಾಳೆ, ನಮ್ಮ ಲಾಲನೆ ಪಾಲನೆ, ನಮ್ಮ ಭವಿಷ್ಯ ನೋಡೋ. ಒಬ್ಬ ರೈತ ನಮಗೋಸ್ಕರನೇ ಅನ್ನವನ್ನ ಸಂಪಾದನೆ ಮಾಡಿ ನಮಗೆಲ್ಲರಿಗೂ ಕೂಡ ಮನೆಗೆ ದವಸ ಧಾನ್ಯ ಬರೋ ತರ ನೋಡ್ಕೊಂತಾನೆ. ಒಂದು ಗುರು ಜ್ಞಾನವಂತನಾಗಿ ಮಾಡಬೇಕು, ಒಂದು ಓದಬೇಕು, ಬರಿಬೇಕು, ತಿಳ್ಕೊಬೇಕು ಅಂತ ಅಂದ್ರೆ ಗುರು ಕೂಡ ದೈವದ ಒಂದು ಸ್ವರೂಪದಲ್ಲಿ ನಮಗೆ ಕಾಣಿಸ್ಕೊಂತ ಹೋಗ್ತಾರೆ. ನಾವು ಪ್ರತಿನಿತ್ಯ ತಿನ್ನುವಂತಹ, ಕುಡಿಯುವಂತಹ ಹಾಲು, ಆ ಗೋವು, ಅದು ಕೂಡ ಒಂದು ವಿಷ್ಣುವಿನ ಸ್ವರೂಪದಲ್ಲಿ ನಮಗೆ ಕಾಣಿಸ್ಕೊಂತ ಹೋಗುತ್ತೆ. ಸೊ ಹಾಗೆ ಗುರುಗಳು ಈ ಒಂದು ರೀತಿಯಲ್ಲಿ ಆ ಒಂದು ಶಿಷ್ಯನಿಗೆ ಅಂದ್ರೆ ರಾಜನಿಗೆ ಉತ್ತರವನ್ನು ಕೊಡ್ತಾರೆ. ಎಲ್ಲರಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ನಾವೆಲ್ಲವನ್ನು ಕೂಡ ವಿಭಿನ್ನವಾದಂತಹ ವ್ಯಕ್ತಿಗಳ ರೂಪದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಕೆಲವರಲ್ಲಿ ಪ್ರೀತಿ ನೋಡ್ತೀವಿ, ಕೆಲವರಲ್ಲಿ ಧರ್ಮ ನೋಡ್ತೀವಿ, ಕೆಲವರಲ್ಲಿ ಜ್ಞಾನವನ್ನು ನೋಡ್ತೀವಿ.
ಎಲ್ಲವೂ ಕೂಡ ದೈವತ್ವದ ಒಂದು ಶಕ್ತಿ ಅಥವಾ ದೈವತ್ವದ ಒಂದು ಅಭಿವ್ಯಕ್ತಿಯೇ ಆಗಿರುತ್ತೆ. ಅವನಿಲ್ಲದೆ ಇರುವಂತಹ ಜಾಗವೇ ಇಲ್ಲ. ಆ ಎಲ್ಲಾ ತಲೆಗಳು ಸಹಸ್ರಮೂರ್ಧ ಅಂದ್ರೆ ರೈತನ ತಲೆ, ತಾಯಿಯ ತಲೆ, ಗುರುವಿನ ತಲೆ, ಎಲ್ಲಾ ತಲೆಗಳು ಒಂದೊಂದು ತಲೆಗಳು ಕೂಡ ವಿಷ್ಣುವಿನ ಒಂದು ತಲೆಯನ್ನೇ ಸೂಚಿಸುತ್ತೆ ಅಂತ ಈ ಸಹಸ್ರಮೂರ್ಧ ಅನ್ನುವಂತಹ ಒಂದು ನಾಮವನ್ನ ಅಷ್ಟು ಎಳೆಯಾಗಿ ಆ ಗುರುಗಳು ಆ ರಾಜನಿಗೆ ಹೇಳಿದ್ರಂತೆ. ಅದೇ ಅರ್ಥವನ್ನ ಕೊಡುವಂಥದ್ದು ಸಹಸ್ರಾಕ್ಷ ಮತ್ತೆ ಸಹಸ್ರಪಾತ್ ಅನ್ನುವಂಥ ಒಂದು ನಾಮ. ಸಹಸ್ರಪಾದಗಳನ್ನ ಪರಮಾತ್ಮ ಹೊಂದಿದ್ದಾನೆ. ನಾವು ತಾಯಿಯ ಪಾದಗಳಲ್ಲಿ ವಿಷ್ಣುವನ್ನ ನೋಡ್ಬೋದು, ಗುರುಗಳ ಪಾದಗಳಲ್ಲಿ ವಿಷ್ಣುವನ್ನ ನೋಡ್ಬೋದು, ರೈತನ ಪಾದದಲ್ಲಿ ವಿಷ್ಣುವನ್ನ ನೋಡ್ಬೋದು, ಸೈನಿಕನ ಪಾದದಲ್ಲಿ ಆ ವಿಷ್ಣುವನ್ನ ನೋಡ್ಬೋದು. ಎಲ್ಲರಲ್ಲೂ ಕೂಡ ಆ ಒಂದು ಸಹೋದರ ಭಾವ, ಮಾತೃಭಾವ, ಪಿತೃಭಾವವನ್ನು ನಾವು ನೋಡ್ತಾ ಹೋದಾಗ ನಾವೆಲ್ಲರೂ ಕೂಡ ವಸುದೈವ ಕುಟುಂಬಕಂ ಅಂತ ನಾವೇನು ಕರಿತೀವಿ, ನಾವೆಲ್ಲರೂ ಒಂದು ಕುಟುಂಬ, ಆದ್ರೆ ಬೇರೆ ಬೇರೆ ಜಾಗಗಳಲ್ಲಿ ಹುಟ್ಟಿದೀವಿ ಅನ್ನುವಂಥ ಒಂದು ಭಾವ ನಮ್ಗೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಮೂರು ನಾಮಗಳು ಕೂಡ ಇದನ್ನೇ ಹೇಳುವಂಥದ್ದು. ಸಹಸ್ರಮೂರ್ಧ, ಸಹಸ್ರಾಕ್ಷ ಮತ್ತೆ ಸಹಸ್ರಪಾತ್ ಅನ್ನುವಂತಹ ಮೂರು ನಾಮವು ಕೂಡ ಭಗವಂತನ 1000 ರೂಪಗಳನ್ನ, 1000 ಬೇರೆ ಬೇರೆ ಭಿನ್ನ ಭಿನ್ನ ರೂಪಗಳಲ್ಲಿ ಪರಮಾತ್ಮ ನಮಗೆ ಕಾಣಿಸ್ಕೊಂತ ಹೋಗ್ತಾನೆ ಅನ್ನೋದನ್ನ ನಾವು ಅರ್ಥೈಸ್ಕೊಬಹುದು. ಇನ್ನ ಇಲ್ಲಿ ಇದೇ ಒಂದು ಶ್ಲೋಕದಲ್ಲಿ 24ನೇ ಶ್ಲೋಕದಲ್ಲಿ ಇನ್ನೊಂದು ನಾಮ ಇದೆ, ಅದು ವಿಶ್ವಾತ್ಮ ಅನ್ನುವಂಥ ನಾಮ. ಅಂದ್ರೆ ವಿಶ್ವಕ್ಕೆ ಆತ್ಮನಾಗಿರುವವನು ಅನ್ನುವಂಥದ್ದು. ಅಂದ್ರೆ ಅವನು ತನ್ನ ಜ್ಞಾನ ಮತ್ತೆ ಶಕ್ತಿ ಇಡೀ ವಿಶ್ವವನ್ನ ವ್ಯಾಪಿಸಿದ್ದಾನೆ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು ವಿಶ್ವಾತ್ಮ. ಅಂದ್ರೆ ವಿಶ್ವಕ್ಕೆ ಆತ್ಮನಾಗಿದ್ದಾನೆ ಅಂತ ಶಂಕರಾಚಾರ್ಯರು, ಪೂಜ್ಯರಾದಂತಹ ಶಂಕರಾಚಾರ್ಯರು ಹೇಳ್ತಾರೆ. ವಿಶ್ವಸ್ಯ ಆತ್ಮ ವಿಶ್ವಾತ್ಮ, ಅಂದ್ರೆ ವಿಶ್ವದ ಆತ್ಮ. ನಮ್ಗೆ ದೇಹಕ್ಕೆ ಒಂದು ಆತ್ಮ ಅಂತ ಇದೆ, ಅದಕ್ಕೋಸ್ಕರ ನಾವು ಚೇತನ ರೂಪದಲ್ಲಿ ನಾವು ವ್ಯವಹರಿಸ್ತಾ ಇದೀವಿ. ಇಡೀ ವಿಶ್ವಕ್ಕೆ ಆತ್ಮ ಯಾರು ಅಂತ ಅಂದ್ರೆ ಅದು ವಿಷ್ಣು ಅನ್ನುವಂಥದ್ದು. ನಿರ್ಜೀವ ವಸ್ತುಗಳಿಗೆ ಜೀವಂತ ಶಕ್ತಿಯನ್ನ ಕೊಡುವಂಥದ್ದು ಅಥವಾ ಜಡತ್ವವಾಗಿರುವಂತಹದಕ್ಕೆ ಚೇತನವನ್ನ ಪರಿವರ್ತನೆ ಮಾಡುವಂತಹ ಕೆಲಸವನ್ನ ಪರಮಾತ್ಮ ಮಾಡ್ತಿದ್ದಾನೆ ಅಂತ. ಆದ್ರಿಂದ ನಾವು ಅವನ್ನ ಸರ್ವವ್ಯಾಪಿ, ಎಲ್ಲೆಡೆ ಇರುವಂತಹ ಚೈತನ್ಯ, ಸರ್ವ ಅಂತರ್ಯಾಮಿ ಆಗಿರುವಂತಹ ಪರಮಾತ್ಮ, ಎಲ್ಲೆಡೆ ವ್ಯಾಪಿಸಿರುವಂತಹ ಪರಮಾತ್ಮ, ಅದಕ್ಕಾಗಿಯೇ ಅವನ್ನ ನಾವು ಸಹಸ್ರ ನಾಮಗಳಿಂದ ಕರಿತೀವಿ. ವಿಶ್ವಂ ವಿಷ್ಣುರ್ವ ಷಟ್ಕಾರ, ವಿಶ್ವವೂ ಅವನೇ, ಪ್ರತಿಯೊಂದು ಅಣುವಿನಲ್ಲೂ ಕೂಡ ಅವನೇ ಇದ್ದಾನೆ. ಏಕೆಂದ್ರೆ ಅವನೇ ಆತ್ಮ. ಭಗವದ್ಗೀತೆಯಲ್ಲಿ ಹೇಳುತ್ತೆ, ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಂತ. ಪ್ರತಿಯೊಂದು ನೋಡಿ, ಭಗವತ್ ವಿಷ್ಣು ಸಹಸ್ರನಾಮದಲ್ಲಿ ಇರುವಂತದ್ದು ಮತ್ತೆ ಗೀತೆಯಲ್ಲಿ ಇರೋದು ನಾವೆಷ್ಟು ತಾಳೆ ಮಾಡ್ಬೋದು ಅಂತಂದ್ರೆ, ಒಂದೊಂದು ನಾಮಕ್ಕೂ ಕೂಡ ಅಹಮಾತ್ಮ ಗುಡಾಕೇಶ, ನಾನೇ ಕಣಪ್ಪ ಆತ್ಮ, ಸರ್ವಭೂತಾಶಯ ಸ್ಥಿತ, ಸರ್ವಭೂತಗಳಲ್ಲಿ ಪ್ರಾಣಿ ಪಕ್ಷಿ ಕಿಮಿ ಕೀಟ ಎಲ್ಲದರಲ್ಲೂ ಕೂಡ ಅಹಂ ಸ್ಥಿತಃ, ನಾನೇ ಇದ್ದೀನಿ. ನಿಜವಾದ ಜೀವಿಯೆಲ್ಲ ಹೃದಯದಲ್ಲಿ ನೆಲೆಸಿರುವಂತಹ ಆತ್ಮನು ನಾನೇ ಆಗಿದ್ದೀನಿ. ಅದಕ್ಕೋಸ್ಕರ ನಾನು ವಿಶ್ವಾತ್ಮ ಅಂತ ಕರಿತೀವಿ ಅನ್ನುವಂಥದ್ದು. ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ಅರ್ಥೈಸ್ಕೊಳ್ಳೋದೆ ಆದ್ರೆ ಬಹಳ ಒಂದು ಸುಂದರವಾದಂತಹ ಒಂದು ಕತೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಪ್ರಸಿದ್ಧವಾದಂತಹ ಒಂದು ಕತೆ ಬರುತ್ತೆ. ಉಪನಿಷತ್ತಿಂದ ಆಯ್ದಂತಹ ಒಂದು ಕತೆ. ಇಲ್ಲಿ ಯಜ್ಞವಲ್ಕ್ಯ ಮತ್ತೆ ಮೈತ್ರೇಯಿ ಅನ್ನುವಂತಹ ಒಂದು ಸಂವಾದವನ್ನ ನಾ ಈ ಒಂದು ನಾಮಕ್ಕೆ ತೆಗೆದುಕೊಂಡಿದ್ದೀನಿ. ಯಜ್ಞವಲ್ಕ್ಯ ಮತ್ತೆ ಮೈತ್ರೇಯಿ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಲ್ಲ ನನ್ನ ಧ್ವನಿ? ಏನು ತೊಂದರೆ ಇಲ್ಲ ಅಲ್ಲ? ಬೃಹದಾರಣ್ಯಕ ಉಪನಿಷತ್ತಿಂದ ತೆಗೆದುಕೊಂಡಿರುವಂತಹ ಒಂದು ಕತೆ ಇದು. ಯಾಜ್ಞವಲ್ಕ್ಯ ಮತ್ತೆ ಮೈತ್ರೇಯಿ ಅನ್ನುವಂಥ ಒಂದು ಇಬ್ಬರು ಗಂಡ ಹೆಂಡತಿಯರು ಇರ್ತಾರೆ. ಅಂದ್ರೆ ಮೈತ್ರೇಯಿ ಬಂದು ಜ್ಞಾನವನ್ನ ಬಯಸುವಂತಹ ಒಂದು ಪತ್ನಿ. ಈ ಯಾಜ್ಞವಲ್ಕ್ಯ ಅನ್ನೋರಿಗೆ ಇಬ್ಬರು ಹೆಂಡತಿಯರು ಇರ್ತಾರೆ. ಒಬ್ಬಳ ಹೆಂಡತಿಯ ಹೆಸರು ಮೈತ್ರೇಯಿ ಅಂತ, ಇನ್ನೊಬ್ಬಳ ಹೆಂಡತಿಯ ಹೆಸರು ಕಾಂತ್ಯಾಯಿನಿ ಅಂತ. ಇಬ್ಬರು ಹೆಂಡತಿಯರು ಈ ಯಾಜ್ಞವಲ್ಕ್ಯರಿಗೆ ಇರ್ತಾರೆ. ಈ ಯಾಜ್ಞವಲ್ಕ್ಯ ಬಹಳ, ನೀವು ಕೇಳಿರೋ, ಸಾಮಾನ್ಯವಾಗಿ ಎಲ್ಲಾ ಪುರಾಣಗಳಲ್ಲಿ ಬಂದು ಹೋಗ್ತಾರೆ ಯಾಜ್ಞವಲ್ಕ್ಯರು ಅಂತ. ಬಹಳ ಪ್ರಸಿದ್ಧವಾದಂತಹ ಋಷಿಗಳಲ್ಲಿ ಅವರು ಕೂಡ ಒಬ್ರು. ನಮ್ಮ ಭಾರತೀಯ ತತ್ವಶಾಸ್ತ್ರದ ದಾರ್ಶನಿಕರಲ್ಲೂ ಕೂಡ ಅವರೊಬ್ರು ಅಂತ ಹೇಳ್ತಾರೆ. ಅಂದ್ರೆ ಆತ್ಮಜ್ಞಾನವನ್ನ ಬಹಳ ಗಂಭೀರವಾಗಿ ಅಥವಾ ಸುಂದರವಾಗಿ ಉಪನಿಷತ್ತಲ್ಲಿ ಕಟ್ಟಿಕೊಟ್ಟಿರುವಂತಹ ಒಬ್ರು ಋಷಿ ಅಂದ್ರೆ ಅವರು ಯಾಜ್ಞವಲ್ಕ್ಯ ಋಷಿಗಳು ಅಂತ. ಸೊ ಅವರಿಗೆ ಇಬ್ರು ಪತ್ನಿಯರು ಇರ್ತಾರೆ, ಮೈತ್ರೇಯಿ ಮತ್ತೆ ಕಾಂತ್ಯಾಯಿನಿ ಅಂತ. ಕಾಂತ್ಯಾಯಿನಿ ಬಂದು ಲೌಕಿಕದಲ್ಲಿ ಇರುವಂತಹ ಪತ್ನಿ. ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಹೇಳ್ತೀವಲ್ಲ, ನನ್ನ ಜೊತೆ ನನ್ನ ಗಂಡ ಟೈಮ್ ಸ್ಪೆಂಡ್ ಮಾಡ್ಬೇಕು, ನನ್ನ ಜೊತೆ ಇರ್ಬೇಕು, ನನ್ನ ತುಂಬಾ ಪ್ರೀತಿಸ್ಬೇಕು, ನಾನೇ ಸರ್ವಸ್ವ ಅನ್ನುವಂತ ಒಂದು ರೀತಿಯಲ್ಲಿ ನನ್ನ ಗಂಡ ನನ್ನನ್ನು ನೋಡ್ಕೊಬೇಕು ಅನ್ನುವಂತಹ ಬುದ್ಧಿ ಕಾಂತ್ಯಾಯಿನಿ ಅನ್ನುವಂಥ ಪತ್ನಿಗೆ ಇರುವಂತದ್ದು. ಆದ್ರೆ
ಇನ್ನೊಬ್ಳು ಹೆಂಡತಿ ಇರುತ್ತಲ್ಲ ಮೈತ್ರೇಯಿ ಅಂತ, ಅವಳು ಜ್ಞಾನವನ್ನ ಬಯಸುವಂತಹ ಪತ್ನಿ. ಜ್ಞಾನವನ್ನ ಅಂತಂದ್ರೆ ತನ್ನ ಗಂಡನಲ್ಲಿರುವಂತಹ ಶಕ್ತಿ ಏನು, ಅವ್ರು ಮಾಡುವಂತಹ ಕಾರ್ಯಗಳೇನು, ಅವ್ರು ಮಾಡುವಂತಹ ಕರ್ಮಗಳೇನು, ಬೇರೊಬ್ಬರಿಗೆ ಉಪಯೋಗ ಆಗುವಂತಹ ಕಾರ್ಯ ನನ್ನ ಗಂಡನಿಂದ ಏನಾಗ್ತಿದೆ ಅನ್ನುವಂತಹ ಒಂದು ಪ್ರಜ್ಞೆಯನ್ನ ಇಟ್ಕೊಂಡವಳು ಮೈತ್ರೇಯಿ. ಒಂದು ದಿನ ಏನಾಗತ್ತೆ, ಆ ಒಂದಿಷ್ಟು ಕಾಲ ದಾಂಪತ್ಯ ಜೀವನದಲ್ಲಿ ಯಾಜ್ಞವಲ್ಕ್ಯರು ಇದ್ದ ನಂತರ ಸಾಮಾನ್ಯವಾಗಿ 40-50 ವರ್ಷಗಳಾದ್ಮೇಲೆ ನಮಗೂ ಕೂಡ ಒಂದ್ ಸ್ವಲ್ಪ ಅನ್ಸುತ್ತೆ, ನಾವು ವೈರಾಗ್ಯಕ್ಕೆ ಹೋಗ್ಬೇಕು, ಏಕಾಂತವಾಗಿರ್ಬೇಕು, ನಾವು ದೇವರನ್ನ ತಲುಪಬೇಕಂದ್ರೆ ನಾವು ಸ್ವಲ್ಪ ಏಕಾಂಗಿಯಾಗಿ ಸಾಧನೆಯನ್ನ ಮಾಡ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಸಾಮಾನ್ಯ ನಮಗೂ ಕೂಡ ಇವಾಗ ಬರುತ್ತೆ. ಮನೆ ಮಕ್ಕಳೆಲ್ಲರಿಗೂ ಕೂಡ ಮದ್ವೆ ಮಾಡಿ ಕಳ್ಸಿಕೊಟ್ಟಾದ್ಮೇಲೆ ವಯಸ್ಸಾದ್ಮೇಲೆ ಒಂದಿಷ್ಟು ಪುರಾಣಗಳನ್ನ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅದೇ ರೀತಿ ಯಾಜ್ಞವಲ್ಕ್ಯರಿಗೆ ಈ ಒಂದು ಭಾವನೆ ಬಂತಂದ್ರೆ, ಈ ಲೌಕಿಕದ ಜೀವನ ಸಾಕಾಗಿದೆ, ನಾನು ಸ್ವಲ್ಪ ಸನ್ಯಾಸದ ಜೀವನವನ್ನು ಪ್ರವೇಶ ಮಾಡಿ ನಾನು ಒಂದಿಷ್ಟು ಸಾಧನೆಯನ್ನ ಮಾಡ್ಬೇಕು, ಒಂದಿಷ್ಟು ಶಾಸ್ತ್ರಗಳನ್ನ ಬರಿಬೇಕು, ಅಧ್ಯಯನವನ್ನು ಮಾಡ್ಬೇಕು ಅಂತ ಆ ಇಬ್ರು ಹೆಂಡತಿಯರಿಗನ್ನ ಕೂರಿಸ್ಕೊಂಡು ಯಾಜ್ಞವಲ್ಕ್ಯರು ಹೇಳ್ತಾರಂತೆ. ಮೈತ್ರೇಯಿಗೆ ಮತ್ತೆ ಕಾಂತ್ಯಾಯನಿ ಇಬ್ರು ಕೂಡ ಹೇಳ್ತಾರೆ, ಈ ಲೌಕಿಕದ ಜೀವನ ಅಂದ್ರೆ ಸಾಂಸಾರಿಕ ಜೀವನ ನನಗೆ ಈಗ ಸಾಕು ಅಂತ ಅನ್ಸಿದೆ, ನಾನು ಸನ್ಯಾಸದ ಜೀವನವನ್ನು ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮಿಬ್ಬರಿಗೆ ನಾನು ಹೇಳ್ಬೇಕಲ್ವಾ, ನನ್ನ ಗಂಡನಾದವನಿಗೂ ಧರ್ಮ ಏನು ಅಂದ್ರೆ ಹೇಳ್ಬೇಕು, ನಾನೇನ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕು. ನನ್ನಲ್ಲಿರುವಂತಹ ಎಲ್ಲಾ ಸಂಪತ್ತು ಅಂದ್ರೆ ಆಗಿನ ಕಾಲದಲ್ಲಿ ಆಶ್ರಮವನ್ನು ಮಾಡ್ಕೊಂಡಿರ್ತಾರೆ, ಒಂದಿಷ್ಟು ಮಕ್ಕಳು ಎಲ್ಲವೂ ಆಗಿರುತ್ತಲ್ಲ, ಅದೆಲ್ಲವನ್ನೂ ಕೂಡ ನಾನು ನಿಮ್ಮಿಬ್ಬರಿಗೂ ಸಮನಾಗಿ ಹಂಚ್ತೀನಿ, ನಿಮ್ಗೆ ಏನೇನ್ ಬೇಕೋ ಕೇಳಿ ಅದನ್ನ ನೀವು ಪಡೆದುಕೊಳ್ಳಿ, ನನ್ನನ್ನ ಒಂಟಿಯಾಗಿ ಬಿಡಿ, ನಾನು ಸಾಧನೆಯನ್ನ ಮಾಡೋದಕ್ಕೆ ಹೋಗ್ತೀನಿ ಅಂತ ಯಾಜ್ಞವಲ್ಕ್ಯರು ಕೇಳ್ಕೊಂತಾರಂತೆ. ಆಗ ಕಾಂತ್ಯಾಯಿನಿ ಏನು ಮಾತಾಡದಲ್ಲ ಒಪ್ಕೊಂತಾಳೆ, ಯಾಕೆಂದ್ರೆ ಅವಳು ಲೌಕಿಕದಲ್ಲಿದ್ಲು, ಲೌಕಿಕದಲ್ಲಿ ಸಾಂಸಾರಿಕ ಜೀವನ ಸಾಕು ಅಂತ ಅನ್ಸಿ ಏನೋ ಸಾಧನೆ ಮಾಡ್ಬೇಕು ಅಂತಿದ್ದಾರೆ ಅಂತ ಕಾಂತ್ಯಾಯಿನಿ ಏನು ಪ್ರಶ್ನೆಯನ್ನ ಮಾಡಲ್ಲ. ಆದ್ರೆ ಮೈತ್ರೇಯಿ ಪ್ರಶ್ನೆಯನ್ನ ಮಾಡ್ತಾಳೆ, ನಿಮ್ಗೆ ಏನು ಬೇಕೋ ಹಂಚ್ಕೊಳ್ಳಿ ಅಂತ ನೀವು ಹೇಳಿದ್ರಲ್ಲ, ನನಗೆ ನಿಮ್ಮ ಆತ್ಮ ಬೇಕಾಗಿದೆ, ನಿಮ್ಮ ಆತ್ಮದಲ್ಲಿ ನನಗೊಂದು ಸ್ಥಾನವನ್ನ ಕೊಡಿ ಅಂತ. ನಾನು ಆಗ್ಲೇ ಹೇಳಿದಾಗೆ ಮೈತ್ರೇಯಿ ಬಂದು ಜ್ಞಾನವನ್ನ ಬಯಸುವಂತಹ ಪತ್ನಿಯವಳು. ಅವಳು ಒಂದು ಪ್ರಶ್ನೆಯನ್ನ ಮಾಡ್ತಾಳೆ ಯಾಜ್ಞವಲ್ಕ್ಯರಿಗೆ, ಈ ಸಂಪತ್ತು ಅಂತ ಏನಿದೆ, ನನಗೆ ಅಮೃತತ್ವದ ಒಂದು ಸಂಪತ್ತು ಬೇಕು, ನನಗೆ ಅಮೃತತ್ವ ಬೇಕು. ಅಮೃತತ್ವ ಅಂತಂದ್ರೆ ಮೋಕ್ಷ. ನಾನು ಮೋಕ್ಷವನ್ನ ಹರಿಸಿ ಬಂದಿದ್ದೀನಿ, ಅಥವಾ ಮೋಕ್ಷವನ್ನು ಹರಿಸಿ ನಿಮ್ಮನ್ನ ಮದ್ವೆ ಆಗಿದ್ದೀನಿ, ನೀವು ಸಾಧನೆ ಮಾಡೋದೇ ಆದ್ರೆ ನನ್ನನ್ನು ಕೂಡ ಆ ಸಾಧನೆಯ ಜೊತೆಗೆ ಕರ್ಕೊಂಡು ಹೋಗಿ, ನಾನು ಕೂಡ ಆ ಆತ್ಮತತ್ವ ಅಂದ್ರೆ ಮೋಕ್ಷವನ್ನ ನಾನು ಕೂಡ ಪ್ರಾಪ್ತಿ ಮಾಡ್ಕೊಬೇಕು, ನಿಮ್ಮ ಬೋಧನೆಗಳನ್ನ, ನಿಮ್ಮ ಅಧ್ಯಯನವನ್ನ ನನಗೂ ಕೂಡ ತಿಳಿಸಿ, ಸನ್ಯಾಸದ ಒಂದು ಜೀವನದಲ್ಲೇ ಕೂಡ ನಾನು ಕೂಡ ಇರ್ತೀನಿ, ನನಗೆ ಬೇರೆ ಲೌಕಿಕದಲ್ಲಿ ಬೇರೆ ಯಾವುದೇ ಆಸಕ್ತಿ ಇಲ್ಲ, ನಾನು ಕೂಡ ನಿಮ್ಮ ಜೊತೆ ಮೋಕ್ಷ ಸಾಧನೆಗೆ ಅಂದ್ರೆ ಅಮೃತತ್ವದ ಒಂದು ಸಾಧನೆಗೆ ಬರ್ತೀನಿ ಅಂತ ಮೈತ್ರೇಯಿ ಬಂದು ಯಾಜ್ಞವಲ್ಕ್ಯರಲ್ಲಿ ಕೇಳ್ಕೊಂತಾರೆ. ನಂತರದಲ್ಲಿ ಯಾಜ್ಞವಲ್ಕ್ಯರು ಕೂಡ ಮೈತ್ರಿಯನ್ನ ಸಮನಾಗಿ ಸ್ವೀಕಾರ ಮಾಡಿ, ಅಂದ್ರೆ ತಾಯಿಯ ಒಂದು ರೂಪದಲ್ಲಿ ಸ್ವೀಕಾರ ಮಾಡಿ ಅವರಿಗೆ ಬೇಕಾದಂತಹ ಎಲ್ಲ ಆತ್ಮ ತತ್ವವನ್ನ ಬೋಧನೆಯನ್ನ ಮಾಡ್ತಾರೆ. ಒಂದಿಷ್ಟು ಶಾಸ್ತ್ರದಲ್ಲಿ ಈ ಉಪನಿಷತ್ ಅಂತ ನಾನು ಹೇಳಿದೆ, ಬೃಹದಾರಣ್ಯಕ ಉಪನಿಷತ್ತಲ್ಲೂ ಕೂಡ ಅವರು ಹೇಳಿದಂತಹ ಆತ್ಮ ತತ್ವವನ್ನ ಬಹಳ ವಿಸ್ತಾರವಾಗಿ ಅವರು ಬರಿತಾ ಹೋಗ್ತಾರೆ. ನಾನು ಯಾಕೆ ಈ ಒಂದು ಕಥೆಯನ್ನ ಈ ಒಂದು ವಿಶ್ವಾತ್ಮ ಅನ್ನುವಂತಹ ಒಂದು ನಾಮಕ್ಕೆ ಹೇಳಿದೆ ಅಂತ ಅಂದ್ರೆ, ಇಲ್ಲಿ ಆತ್ಮ ಅಂತ ಅಂದ್ರೆ ಅದು ನಾನು ಆಗಲೇ ಹೇಳಿದ್ರೆ ಮೋಕ್ಷ ಅನ್ನುವಂಥದ್ದೇ ಅಥವಾ ಅಮೃತತ್ವ ಅನ್ನುವಂಥದ್ದೇ. ನಮಗೆ ಆತ್ಮದ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಸಾಕು. ನಾವು ಭಗವದ್ಗೀತೆಯ 2ನೇ ಅಧ್ಯಾಯ ಆತ್ಮದ ಬಗ್ಗೆ ಬಹಳಷ್ಟು ವಿವರಿಸುತ್ತೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ, ಯಾವುದರಿಂದಲೂ ಕೂಡ ಕತ್ತರಿಸಲು, ನೆನೆಸಲು ಅಥವಾ ಬೇರೆ ಏನೇ ಮಾಡೋಕ್ಕೂ ಆಗದೆ ಇರುವಂತಹ ಆತ್ಮವನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಇಡೀ ಜಗತ್ತು ಅಥವಾ ನಮ್ಮ ಇಡೀ ಈ ಒಂದು ಜನ್ಮ ಅಂತ ಏನಿದೆ ಅದು ಸಾರ್ಥಕತೆಯನ್ನ ಹೊಂದುತ್ತೆ ಅಂತ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದು ಸಾಂಸಾರಿಕ ಜೀವನದಲ್ಲಿದ್ದಾಗ ಮನೆ, ಮಕ್ಕಳು, ಪತ್ನಿ, ಪತಿ ಅಥವಾ ದೈಹಿಕವಾದಂತಹ ಸುಖ ಅಥವಾ ಪ್ರೀತಿ, ತುಂಬಾ ಜನ ಪ್ರೀತಿಯನ್ನ ಹರಿಸೋಗ್ತಾರೆ. ಅಯ್ಯೋ ನನ್ನ ಗಂಡ ನನ್ನ ಪ್ರೀತಿಸೋದಿಲ್ಲ, ಅಯ್ಯೋ ನನ್ನ ಮಕ್ಕಳು ನನ್ನ ಪ್ರೀತಿಸೋದಿಲ್ಲ, ನಾನೊಂಥರ ಮದ್ವೆ ಆಗಿದ್ರು ಕೂಡ ಒಬ್ಬಂಟಿಗನಾಗಿದ್ದೀನಿ, ಅಥವಾ ಮದ್ವೆ ಆದ್ರೂ ಕೂಡ ಏಕಾಂಗಿ ಜೀವನ ಅನುಭವಿಸ್ತಾ ಇದ್ದೀನಿ. ಈ ರೀತಿ ಬಹಳಷ್ಟು ಡಿಪ್ರೆಷನ್ಗೆ ಹೋಗುವಂತ ಒಂದಿಷ್ಟು ವ್ಯಕ್ತಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಆದ್ರೆ ನಾವೆಲ್ಲರೂ ಕೂಡ ಮೈತ್ರೇಯಿ ಅನ್ನುವಂಥ ಒಂದು ಜ್ಞಾನಿ ಆಗ್ಬೇಕು. ಅಂದ್ರೆ ಗಂಡ ಹೆಂಡತಿಯಲ್ಲೂ ಕೂಡ ಪರಸ್ಪರ ಒಂದು ಅನ್ಯೋನ್ಯತೆ ಯಾವ ರೀತಿ ಇರಬೇಕು ಅಂತ ಅಂದ್ರೆ, ಗಂಡನಾದವನು ಬರೀ ದೈಹಿಕವಾದ ಸುಖ ಅಥವಾ ಸಾಂಸಾರಿಕಕ್ಕೆ ಮಾತ್ರನೇ ಮೀಸಲು ಅನ್ನುವಂಥ ಒಂದು ಗೆರೆಯನ್ನ ನಾವು ಹಾಕೊಂಡಲೆ ಅವರ ಆತ್ಮವನ್ನ ಅರಿತುಕೊಳ್ಳುವಂತಹ ಪತ್ನಿಯರು ನಮಗೆ ಬೇಕಾಗಿದ್ದಾರೆ.
ಅಂದ್ರೆ ಅವ್ರು ಏನೋ ಒಂದು ಸಾಧನೆಯನ್ನ ಮಾಡ್ತಾರೆ ಅಂದಾಗ ಆ ಸಾಧನೆಯಲ್ಲಿ ನನ್ನ ಒಂದು ಕೊಡುಗೆನೂ ಕೂಡ ಇದೆ ಅನ್ನುವಂತಹ ಒಂದು ಅರ್ಥವನ್ನ ತಿಳ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ನಮ್ಮ ಎಲ್ಲ ಸ್ತ್ರೀ ಕುಲಕ್ಕೆ ಬೇಕಾಗಿದೆ. ಅದೇ ತರ ಪುರುಷ ಕುಲಕ್ಕೂ ಕೂಡ ಬೇಕಾಗಿದೆ. ಹೆಂಡತಿ ಏನೋ ಒಂದು ಸಾಧನೆಯನ್ನು ಮಾಡ್ತಾಳೆ ಅಂದಾಗ ಅದೇ ಒಂದು ಆಸಕ್ತಿಯನ್ನ ವೃದ್ಧಿಸುವಂತಹ ಒಂದು ಅವಕಾಶಗಳನ್ನ ಕೂಡ ನಮ್ಮ ಪುರುಷ ಸಮಾಜ ಕೊಡಬೇಕಾಗಿದೆ ಇವತ್ತಿನ ದಿನಗಳಲ್ಲಿ. ಅದಕ್ಕೋಸ್ಕರ ಆತ್ಮ ಅಂತ ಅಂದ್ರೆ ಇಲ್ಲಿ ಸಂತೋಷ ಅನ್ನುವಂಥದ್ದು ಮುಖ್ಯವಾಗಿ. ಒಂದು ಸಾಂಸಾರಿಕ ಜೀವನದಲ್ಲಿ ಗಂಡ ಹೆಂಡತಿ ಎಲ್ಲರೂ ಕೂಡ ತುಂಬಾ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತಿಲ್ಲ, ತುಂಬಾ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇರ್ತಾರೆ ಒಂದು ಕುಟುಂಬ ಅಂತ ಅಂದ್ರೆ ಅಲ್ಲಿ ಈ ನನ್ನ ಹೆಂಡತಿಗೆ ಯಾವುದರಿಂದ ಸಂತೋಷ ಸಿಗತ್ತೆ ಅಥವಾ ನನ್ನ ಗಂಡನಿಗೆ ಯಾವುದರಿಂದ ಸಂತೋಷ ಸಿಗತ್ತೆ, ಅವರ ಆತ್ಮತೃಪ್ತಿ ಯಾವಾಗ ಆಗತ್ತೆ ಅನ್ನುವಂತಹ ಭಾವವನ್ನ ಯಾರು ತೋರ್ಸ್ಕೊಂತಾರೆ, ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು, ಆಗ ಯಾವುದೇ ರೀತಿಯ ಸಂಪತ್ತು ಅನ್ನುವಂಥದ್ದು ಬೇಕಾಗಿರೋದಿಲ್ಲ. ನಾನು ತುಂಬಾ ಸತಿ ಈ ಜೋಪಡಿನಲ್ಲಿ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ, ಬಿಲ್ಡಿಂಗ್ ಗಳೆಲ್ಲ ಕಟ್ಕೊಂಡು ಆ ಒಂದು ಜಲ್ಲಿಯ ಮೇಲೆ ಮಕ್ಕಳನ್ನ ಬಿಟ್ಟಿರ್ತಾರೆ, ಮೂಗಲ್ಲಿ ಗುಣ್ಣೆ ಸೋರ್ತಾ ಇರುತ್ತೆ, ಬಹಳ ಗಲೀಜಾಗಿರ್ತಾರೆ. ಈ ಡೈಲಿ ಲೇಬರ್ ಅಂತವ್ರನ್ನೆಲ್ಲ ತುಂಬಾ ನೋಡ್ತೀನಿ. ಆದ್ರೆ ಕೆಲಸವನ್ನೆಲ್ಲ ಮುಗಿದ ಆದ್ಮೇಲೆ ಅವ್ರ ಕಡೆ ಕೂತ್ಕೊಂತಾರೆ, ಒಟ್ಟಾಗಿ ಕೂತ್ಕೊಂತಾರೆ, ಗಂಡ ಹೆಂಡತಿ ಮಕ್ಕಳು ಎಲ್ಲ ನಗ್ತಾರೆ, ಖುಷಿ ಪಡ್ತಾರೆ. ಅವ್ರನ್ನ ನೋಡಿ ನನ್ಗೆ ಅನ್ಸುತ್ತೆ, ಖುಷಿ ಅಂದ್ರೆ ಇದೆ ಅಲ್ವಾ, ಬೆಳಗಿಂದ ಸಾಯಂಕಾಲ ತನಕ ದುಡ್ದು ಆ ಸಾಯಂಕಾಲ ಬಂದು ಎಲ್ಲರೂ 3 ಜನ ಒಟ್ಟಿಗೆ ಒಬ್ಬರೊಬ್ಬರು ಅರಿತು ಖುಷಿಯಾಗಿ ಸಂತೋಷವಾಗಿ ಹೊಟ್ಟೆ ತುಂಬ ಊಟ ಮಾಡಿ ಆ ಸೂರ್ಯನಲ್ಲಿ ನೆಮ್ಮದಿಯ ನಿದ್ದೆ ಮಾಡ್ತಾರಲ್ಲ, ಅದೇ ಅಲ್ವಾ ಸಂತೋಷ ಅಂದ್ರೆ ಅಂತ. ಆದ್ರೆ ಈಗಿನ ಕಾಲದಲ್ಲಿ ನಾವು ನಾನು ಅಪಾರ್ಟ್ಮೆಂಟ್ ತಗೊಬೇಕು, ಕಾರ್ ತಗೊಬೇಕು, ಬೇರೆ ಏನೇನೋ ಒಂದಿಷ್ಟು ನಮ್ಮ ಮೆಂಟಲ್ ಪ್ರೆಷರ್ನೆಲ್ಲಾನು ಕೂಡ ಇನ್ನೊಬ್ಬರ ಮೇಲೆ ಹೇರ್ತೀವಿ. ನಿನ್ನಿಂದನೇ ಈ ತರ ಆಗಿದ್ದು, ನಿನ್ನಿಂದನೇ ನನಗೆ ಸುಖ ಇಲ್ಲ, ಆ ರೀತಿ ಬೇರೆ ಏನೋ ಒಂದಿಷ್ಟು ವಿಚಾರಗಳನ್ನ ನಾವು ಗಂಡ ಹೆಂಡತಿಯಾಗಿ ಅದನ್ನ ಹಂಚ್ಕೊಂತಾ ಇರ್ತೀವಿ. ಸೊ ನಿಜವಾದ ಸುಖ ಅಂತ ಅಂದ್ರೆ ಯಾವುದು ಅಂತ ಅಂದ್ರೆ ಒಬ್ಬರೊಬ್ಬರನ್ನ ಅರಿತು ನನ್ನ ಹೆಂಡತಿಗೆ ಏನು ಬೇಕು, ನನ್ನ ಗಂಡನಿಗೆ ಏನು ಬೇಕು ಅನ್ನೋಂತ ಅರಿತುಕೊಳ್ಳೋ ಅಂಥದ್ದೇ ನಿಜವಾದ ಸುಖ. ಅದನ್ನ ಅರಿತು ಬಾಳುವಂಥದ್ದೇ ನಿಜವಾದ ಸುಖ ಅಂತ. ನಾನು ಯಾಕೆ ಈ ವಿಚಾರಗಳನ್ನ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾ ಇದ್ದೀನಿ ಅಂತ, ಮೈತ್ರಿ ಎನ್ನುವಂತಹ ಒಬ್ಳು ಜ್ಞಾನಿ ತನ್ನ ಗಂಡನಾದಂತಹ ಯಾಜ್ಞವಲ್ಕ್ಯನಿಗೆ ಕೊನೆ ತನಕನೂ ಕೂಡ ಜೊತೆಲೇ ಇದ್ದು ತನ್ನ ಮೋಕ್ಷ ತತ್ವನ, ಅಮೃತ ತತ್ವವನ್ನ ಹೇಗೆ ಅರ್ಥಕೊಂಡ್ಲು ಅನ್ನುವಂಥ ಉದಾಹರಣೆಯನ್ನ ನಾವು ಸ್ವೀಕಾರ ಮಾಡ್ಕೊಂಡ್ರೆ ನಮ್ಮ ಒಂದು ದಾಂಪತ್ಯ ಜೀವನವೂ ಕೂಡ ಅಷ್ಟೇ ಸುಖಮಯವಾಗಿರುತ್ತೆ ಅಂತ. ಯಾಕೆಂದ್ರೆ ವಿಶ್ವಾತ್ಮನಾದಂತಹ ವಿಷ್ಣು ಎಲ್ಲರ ಆತ್ಮದಲ್ಲೂ ಇದ್ದಾನೆ. ಒಂದು ಖುಷಿ, ಒಂದು ಸಂತೋಷ ಅಂತ ಯಾರ ಮನಸ್ಸಲ್ಲಿ ಮೂಡಿದ್ರೆ ಅದು ಆತ್ಮತೃಪ್ತಿ ಎನ್ನುವಂಥದ್ದು. ನಾವು ಸಾಮಾನ್ಯವಾಗಿ ಸಂತೋಷ ಅಂತಂದ್ರೆ ಅಥವಾ ಹ್ಯಾಪಿನೆಸ್ ಅಂತ ಅಂದ್ರೆ ಮಾತ್ರ ಮೀಸಲಾಗುತ್ತೆ. ಲೌಕಿಕವಾಗಿ ಇಂದ್ರಿಯಗಳಿಗೆ ಏನು ಸುಖ ಕೊಡುತ್ತೆ ಅದು ಮಾತ್ರ ಸುಖ. ಆತ್ಮಕ್ಕೆ ಯಾವುದು ಸುಖ ಕೊಡುತ್ತಲ್ಲ ಅದು ನಿಜವಾದ ಸಂತೋಷ ಅಂತ. ಆಗ ಆ ಆತ್ಮ ಅಂದ್ರೆ ದೇವರು ತೃಪ್ತನಾಗ್ತಾನೆ. ನಾವು ಯಾವಾಗ ಆತ್ಮತೃಪ್ತಿಯಿಂದ ಖುಷಿಯಾಗಿರ್ತೀವಿ, ಒಂದು ಭಜನೆಯನ್ನ ಕೇಳೋ, ಒಂದು ಕೀರ್ತನೆಯನ್ನ ಕೇಳೋ, ಅಥವಾ ಬೇರೆ ಇನ್ನೇನೇ, ನಾನು ಆಧ್ಯಾತ್ಮದಲ್ಲೇ ಅಂತ ಅಲ್ಲ, ಬೇರೆ ಯಾವ್ದ್ರಲ್ಲೇ ನೀವು ಖುಷಿಯನ್ನ ಪಡಿ, ಆತ್ಮಕ್ಕೆ ಖುಷಿ ಆಯ್ತು ಅಂದ್ರೆ ಅಲ್ಲಿ ಪರಮಾತ್ಮ ಖುಷಿ ಆದ ಅಂತ ಅರ್ಥ. ಯಾಕೆಂದ್ರೆ ಪರಮಾತ್ಮನ ಹೆಸರೇ ವಿಶ್ವಾತ್ಮ ಅಂತ. ಅದರಿಂದ ನಾವು ಸದಾ ಖುಷಿಯಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು. ಸಣ್ಣ ಸಣ್ಣ ಖುಷಿಗಳನ್ನ ಅನುಭವಿಸ್ಬೇಕು. ನಮಗೆ ಅಪಾರ್ಟ್ಮೆಂಟೇ ಬೇಕು, ದುಡ್ಡೇ ಬೇಕು, ಬೇರೆ ಯಾರೋ ಬೇಕು ನಮ್ಮ ಜೊತೆ ಅನ್ನೋದೇ ಖುಷಿ ಅನ್ನೋದಲ್ಲ. ನಮಗೆ ನಾವು ಸ್ವಯಂ ಅಹಮಾತ್ಮ ಗುಡಾಕೇಶ, ನಾನೇ ಆತ್ಮನಾಗಿದ್ದೀನಿ ಅಂತ ಪರಮಾತ್ಮ ನಮ್ಮಲ್ಲುಗಡೆನೇ ಇದ್ದಾನೆ. ಅದನ್ನ ಕಂಡುಕೊಳ್ಳುವಂತಹ ಒಂದು ವಿಧಾನವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಆತ್ಮ ಖುಷಿಯಾಗಿರುತ್ತೆ. ಯಾಕೆಂದ್ರೆ ಪರಮಾತ್ಮನ ಹೆಸರೇ ವಿಶ್ವಾತ್ಮ ಅನ್ನುವಂಥದ್ದು. ಈಗ 24ನೇ ಶ್ಲೋಕ ಆಯ್ತು. 25ನೇ ಶ್ಲೋಕಕ್ಕೆ ಹೋಗ್ತಾ ಇದೀವಿ. ಯಾರಿಗಾದ್ರೂ ಏನಾದ್ರೂ ಪಾಠವನ್ನ ಅಂದ್ರೆ ಹೇಳುವಂತಹ ರೀತಿ ಅಥವಾ ಕತೆಗಳನ್ನ ಹೇಳುವಂತಹ ರೀತಿ, ಎಲ್ಲೋ ಒಂದ್ ಕಡೆ ಒಂದು ಸಾಂಸಾರಿಕ ಬಗ್ಗೆ ಸ್ವಲ್ಪ ಹೋಗ್ತೀವಿ, ಅಥವಾ ಬೇರೆ ಸೈಕಾಲಜಿಕಲ್ ಬಗ್ಗೆ ಹೋಗ್ತೀವಿ. ಏನಾದ್ರೂ ಬೇಡ ಅಂತ ಅನ್ಸಿದ್ರೆ ದಯವಿಟ್ಟು ಹೇಳಿ, ನಾನು ಅದನ್ನ ಚೇಂಜ್ ಮಾಡ್ಕೊಂತೀನಿ, ಅಂದ್ರೆ ಹೇಳುವಂತಹ ರೀತಿಯನ್ನ. ಅಂದ್ರೆ ತುಂಬಾ ಚೆನ್ನಾಗಿದೆ. ಸರಿ, ತುಂಬಾ ಒಂಥರ ಮನ್ಸಿಗೆ ಒಳ್ಳೆ ಇದು ಸಿಕ್ಕತ್ತೆ, ಒಂಥರ ಜ್ಞಾನ ಪ್ರಾಪ್ತಿ ಆಗುತ್ತೆ. ಧನ್ಯವಾದ ಮಹೋದಯ, ಧನ್ಯವಾದ. ಯಾಕೆ ಅವಾಗ ಈ ತರ ಮಾತಾಡ್ತೀನಿ ಅಂದ್ರೆ ಎಲ್ಲರೂ ಕೂಡ ಎಚ್ಚರವಾಗಿರ್ಲಿ ಅಂತ. ಹೋಗೋಣ. ಯಾರಾದ್ರೂ ರಿಪೀಟ್ ಮಾಡ್ತೀರಾ 25ನೇ ಶ್ಲೋಕ? ಯಾರು ಹೇಳ್ತೀರಾ? ಆವರ್ತನೋ ನಿವೃತ್ತಾತ್ಮ ಪ್ರಮರ್ಧನಃ, ಆದ್ಮೇಲೆ ಸಾಹಸ್ ಸಂವರ್ತಕೋ ವನ್ಹಿ
ಅಂತ ಹೇಳಿ ಆಮೇಲೆ ಸಂವರ್ತನ. ಅಹಸ್ ಸಂತಕೋ ವನ್ಹಿ ಅನಿಲೋ ಧರಣೀಧರಃ. ನಾವು ವಿಷ್ಣುವಿನ 8 ನಾಮಗಳನ್ನ ನೋಡ್ತೀವಿ. ಆವರ್ತನಃ, ನಿವೃತ್ತಾತ್ಮ, ಸಂವೃತಃ, ಸಂಪ್ರಮರ್ದನಃ, ಅಹಸ್ ಸಂವರ್ತಕಃ, ವನ್ಹಿಃ, ಅನಿಲಃ, ಧರಣೀಧರಃ ಅನ್ನುವಂಥ ವಿಷ್ಣುವಿನ 8 ನಾಮಗಳನ್ನು ನೋಡ್ತೀವಿ. ವಿಷ್ಣು ಸಹಸ್ರನಾಮ ಅಂತಂದ್ರೆ ವಿಷ್ಣುವಿನ 1000 ನಾಮಗಳನ್ನ ಶ್ಲೋಕದ ರೂಪದಲ್ಲಿ ಇರುವಂತಹದ್ದನ್ನೇ ನಾವು ವಿಷ್ಣು ಸಹಸ್ರನಾಮ ಅಂತ ಕರೆಯೋದು. ಅಂದ್ರೆ ಈ ಒಂದು ಶ್ಲೋಕದಲ್ಲಿ ನಾವು 8 ನಾಮಗಳನ್ನು ನೋಡ್ತೀವಿ. ಈಗ ನಮಗೆ ಸಾಮಾನ್ಯವಾಗಿ ನಮಗೆಲ್ಲರೂ ಕೂಡ ಒಂದೇ ಹೆಸರು, ದಿನೇಶ್ ಅಂದ್ರೆ ದಿನೇಶ್ ಅಂತಾನೆ ಕರಿತೀವಿ ಹುಟ್ಟಿನಿಂದ ಸಾಯೋ ತನಕ. ಆದ್ರೆ ಪರಮಾತ್ಮನಿಗೆ ಸಹಸ್ರನಾಮ, ಸಹಸ್ರಗಿಂತ ಇನ್ನೂ ಜಾಸ್ತಿ ಅಂತ. ಅವನಿಗೆ ಆವರ್ತನಃ, ನಿವೃತ್ತಾತ್ಮ, ಸಂವೃತಃ, ಸಂಪ್ರಮರ್ದನಃ, ಅಹಸ್ ಸಂವರ್ತಕಃ, ವನ್ಹಿಃ, ಅನಿಲಃ, ಧರಣೀಧರಃ ಈ ರೀತಿ ನಾಮಗಳನ್ನ ಕರಿತಾ ಹೋಗ್ತೀವಿ. ಕಾರಣ ಇಷ್ಟೇ, ಅವನ ವಿಭೂತಿ ಅಂತದ್ದು, ಅವನ ವ್ಯಕ್ತಿತ್ವ ಅಂತದ್ದು. ಅದಕ್ಕೋಸ್ಕರ ಆ ರೀತಿ ನಾವು ಕರಿತಾ ಹೋಗ್ತೀವಿ. ಹಾಗೆ ಈಗ ಒಂದೊಂದೇ ನಾಮದ ಅರ್ಥ ಚಿಂತನೆಯನ್ನು ಮಾಡೋಣ. ಸೊ ಈ ಶ್ಲೋಕದ ಮೊದಲನೇ ನಾಮ ಬಂದು ಆವರ್ತನಃ ಅನ್ನುವಂಥದ್ದು. ಯಾರೋ ಒಬ್ರು ಮ್ಯೂಟ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ, ಯಾರು ಅಂತ ಗೊತ್ತಿಲ್ಲ. ವಿಜಯಶಾಸ್ತ್ರಿ ಮಹೋದಯ ನೀವೇ. ಸೊ ಆವರ್ತನಃ ಅಂದ್ರೆ ಏನು? ಆವರ್ತನ ಅಂದ್ರೆ ಲೌಕಿಕ ಜೀವನ ಅಥವಾ ಸಂಸಾರದ ಚಕ್ರವನ್ನ ತಿರುಗಿಸ್ತಾ ಇರೋದಕ್ಕೆ ಆವರ್ತನ ಅಂತಂದ್ರೆ ತಿರುಗೋದು ಅನ್ನುವಂಥದ್ದು, ಅಥವಾ ಪುನರಾವರ್ತನೆ ಅನ್ನುವಂಥದ್ದು. ಸಾಮಾನ್ಯವಾಗಿ ನಮ್ಮ ಕರ್ಮಗಳ ಅನುಸಾರವಾಗಿ ನಮಗೆ ಜನ್ಮಗಳು ಪ್ರಾಪ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಪುನರಪಿ ಮರಣಂ ಪುನರಪಿ ಜನನಂ ಅಂತ. ನೀವೆಷ್ಟು ಲೋನ್ ಮಾಡಿರ್ತೀರೋ ಅಷ್ಟು ನೀವು ಸಾಲ ತೀರಿಸ್ಬೇಕು. ಜಾಸ್ತಿ ಲಾಂಗ್ ಟರ್ಮ್ ಲೋನ್ ತಗೊಂಡಿದ್ರೆ ಲಾಂಗ್ ಟರ್ಮ್ ಸಾಲ ತೀರಿಸ್ಬೇಕು. ಶಾರ್ಟ್ ಟರ್ಮ್ ಲೋನ್ ತಗೊಂಡಿದ್ರೆ ಶಾರ್ಟ್ ಟರ್ಮ್ ಅಲ್ಲೇ ಸಾಲ ತೀರ್ಬಿಡುತ್ತೆ. ಅದಕ್ಕೆ ಆವರ್ತನ ಅಂತ ಅಂದ್ರೆ ಈ ಸಂಸಾರದ ಚಕ್ರವನ್ನ ತಿರುಗಿಸುವವನೇ ಅವನು. ಒನ್ ಹೂ ಮೇಕ್ಸ್ ದ ಸೈಕಲ್ ಆಫ್ ದ ವರ್ಲ್ಡ್ ಗೋ ರೌಂಡ್ ಅಂಡ್ ರೌಂಡ್ ಅನ್ನೋದಕ್ಕೆ ಆವರ್ತನ ಅನ್ನುವಂಥದ್ದು. ಅವನು ಕಾಲಚಕ್ರದ ನಿಯಂತ್ರಕನಾಗಿ ಇರುವಂತಹ ಪರಮಾತ್ಮನಿಗೆ ನಾವು ಆವರ್ತನ ಅಂತ ಕರಿತೀವಿ. ಅಂದ್ರೆ ಈ ಜನನ ಮರಣ ಅನ್ನುವಂತಹ ಒಂದು ಚಕ್ರಕ್ಕೆ ಅಂತ್ಯವೇ ಇಲ್ಲ. ಆ ಚಕ್ರ ಸದಾ ತಿರುಗ್ತಾನೆ ಇರುತ್ತೆ. ನಾನಾಗ್ಲೇ ಹೇಳಿದಾಗೆ ಹಿಂದಿನ ಕರ್ಮಗಳು ಅಥವಾ ಸವಿಯೋ ತನಕನೂ ಕೂಡ, ಮುಗಿಯೋ ತನಕನೂ ಕೂಡ ನಾವು ಜನ್ಮವನ್ನು ತೆಗೆದುಕೊಳ್ತಾನೆ ಇರ್ತೀವಿ. ಊರ್ಧ್ವಮುಖವಾಗಿ ನಮ್ಮ ಒಂದು ಬೆಳವಣಿಗೆ ಇರಬೇಕು ಅಂತ ಅಂದ್ರೆ ನಾವು ಸದಾ ಈ ರೀತಿ ಒಳ್ಳೆಯ ವಿಚಾರಗಳನ್ನ ಚಿಂತನೆ ಮಾಡೋದು, ಬೇರೆಯವರಿಗೆ ಒಳ್ಳೇದಾಗ್ಬೇಕು, ಬರೀ ನಮಗೆ ಅಂತಲ್ಲ ಎಲ್ಲಾ ಜೀವಿಗಳಿಗೂ ಕೂಡ ಒಳ್ಳೇದಾಗ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಾರೆ ಅಥವಾ ಅನ್ನುವಂಥ ಮನಸ್ಥಿತಿ ಯಾರಿಗಿರುತ್ತೆ ಅಂಥವ್ರು ಖಂಡಿತ ಆ ಒಂದು ಆವರ್ತನದಲ್ಲಿ, ಅಂದ್ರೆ ಈ ಸೈಕಲ್ ನಲ್ಲಿ ಮೇಲ್ಕ್ ಹೋಗ್ತಾನೆ ಇರ್ತಾರೆ. ಒಂದು ದಿನ ಏನಾಗತ್ತೆ, ಅವರಿಗೆ ಮುಕ್ತಿ ಅನ್ನೋದು ಪ್ರಾಪ್ತಿಯಾಗಿ ಆ ದೈವತ್ವದಲ್ಲಿ, ಆ ದೇವರಲ್ಲೇ ಅವರು ಕೂಡ ಆಗೋಗ್ತಾರೆ. ಅದಕ್ಕೋಸ್ಕರ ಪರಮಾತ್ಮನ ಹೆಸರು ಆವರ್ತನ ಅನ್ನುವಂಥದ್ದು. ಭಗವದ್ಗೀತೆಯಲ್ಲೂ ಕೂಡ 7ನೇ ಅಧ್ಯಾಯದಲ್ಲಿ ನಾನು ಕಳೆದ ಸತಿ ಹೇಳ್ತಾ ಇದ್ದೆ, 7ನೇ ಅಧ್ಯಾಯದ ಒಂದಿಷ್ಟು ಶ್ಲೋಕಗಳ ಅರ್ಥವನ್ನ. ದೈವೀ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಒಂದು ಶ್ಲೋಕ ಇದೆ. ಅರ್ಥ ಇಷ್ಟೇ, ದೈವೀ ಹೇಷಾ ಗುಣಮಯಿ, ನನ್ನ ಮಾಯೆ, ಎಲ್ಲವೂ ಕೂಡ ಪರಮಾತ್ಮನ ಮಾಯೆ ಎಲ್ಲವೂ ಕೂಡ. ಆ ಮಾಯೆಯಿಂದನೇ ಈ ಪ್ರಪಂಚ ರಚಿತವಾಗಿದೆ. ಈ ಮಾಯೆಯ ಒಂದು ಆಟದಲ್ಲಿ ಯಾರು ನನಗೆ ಶರಣಾಗತಿ ಆಗ್ತಾರೋ, ಯಾರು ನನಗೆ ಶರಣು ಅಂತ ಬರ್ತಾರೋ ಅವರನ್ನ ನಾನು ಈ ಕಾಲಚಕ್ರದಿಂದ ನಾನು ವಿಜಯನಾಗಿ ಮಾಡ್ತೀನಿ. ಮಾಮೇತಾಂ ತರಂತಿತೆ ಅಂದ್ರೆ ಈ ಒಂದು ಕಾಲಚಕ್ರದಲ್ಲಿ, ಈ ಮಾಯೆಯ ಒಂದು ಪ್ರಪಂಚದಲ್ಲಿ ಯಾರು ಈ ಆಟದಲ್ಲಿ ಗೆಲ್ತಾರೋ, ಹೇಗೆ ಗೆಲ್ಲೋದು? ಒಳ್ಳೆ ಕೆಲಸಗಳನ್ನ ಮಾಡಿ ಗೆಲ್ಲೋದು, ಒಳ್ಳೆ ಕರ್ಮಗಳನ್ನ ಮಾಡಿ ಗೆಲ್ಲೋದು. ಅಂತಹ ಒಂದು ಮಾಯ ಪ್ರಪಂಚದಲ್ಲಿ ಯಾರು ಗೆಲ್ತಾರೋ, ಅಂತಹ ಈ ಆವರ್ತನದಲ್ಲಿ, ಈ ಒಂದು ಸೈಕಲ್ ಅಲ್ಲಿ ಅಥವಾ ಈ ಒಂದು ಸರ್ಕಲ್ ಅಲ್ಲಿ ಯಾರು ಗೆಲ್ತಾರೋ ಅವರಿಗೆ ನಾನೇ ಅವ್ರ ಜೊತೆ ಇರ್ತೀನಿ ಅಥವಾ ಅವ್ರು ನನ್ನನ್ನೇ ಪಡಿತಾರೆ ಅನ್ನುವಂಥ ಒಂದು ಅರ್ಥವನ್ನ ಕೊಡುವಂಥದ್ದು ಈ ಒಂದು ನಾಮ. ಈ ನಾಮದ ಅರ್ಥವನ್ನ ನಾವು ನೋಡ್ಕೊಳ್ಳೋದೇ ಆದ್ರೆ ಮುಂದಿನ ನಾಮಕ್ಕೂ ಕೂಡ ಇದೇ ಒಂದು ಕಥೆಯನ್ನು ನಾನು ತಗೊಂಡಿದ್ದೀನಿ. ಒಂದು ಕತೆ, ರಾಮಾಯಣದ ಒಂದು ಕಥೆಯನ್ನು ತೆಗೆದುಕೊಂಡು 2 ನಾಮವನ್ನ ನಾನು ವಿವರಿಸ್ತೀನಿ ಅನ್ನುವಂಥದ್ದು. ಮೊದಲನೇ ನಾಮ ಬಂದು ಈ ಆವರ್ತನ, ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಸುತ್ತೆ. ಮುಂದಿನ ನಾಮ ಬಂದು ನಿವೃತ್ತಾತ್ಮ ಅನ್ನುವಂಥದ್ದು ಮುಂದಿನ ವಿಷ್ಣುವಿನ ಇನ್ನೊಂದು ನಾಮ. ಅಂದ್ರೆ ಎಲ್ಲಕ್ಕಿಂತಲೂ ಮೇಲಿರುವವನು, ನಿವೃತ್ತಿಯನ್ನ ಹೊಂದಿರುವವನು ಅಂತ.
ತೈತಿರಿಯ ಒಂದು ನಾರಾಯಣಿಯಮಲ್ಲೂ ಕೂಡ ಒಂದು ಬರುತ್ತೆ. ನಾನು ಯಾವಾಗಲೂ ಅದು ಕೇಳಿದ್ದೆ, ನಾರಾಯಣಿಯಮ್ಮನ ಕಲಿಕೆಯ ಒಂದು ಹಂತದಲ್ಲಿ ಪರಾತ್ಪರಂ ಎನ್ ಮಹತೋ ಮಹತಾಂ ಅಂತ ಒಂದು ಪದ ಬರುತ್ತೆ. ಅಂದ್ರೆ ಶ್ರೇಷ್ಠರಿಗಿಂತಲೂ ಇನ್ನು ಶ್ರೇಷ್ಠ ಅಂತ. ಪರಾತ್ ಪರಮಂ ಎನ್ ಮಹತೋ ಮಹಂತಂ ಅಂತ, ಮಹಾತ್ಮರಿಗಿಂತ ಮಹಾತ್ಮರು, ಶ್ರೇಷ್ಠರಿಗಿಂತ ಶ್ರೇಷ್ಠ, ಅದು ಶ್ರೀಮನ್ನಾರಾಯಣ ಅಂತ. ಯಾಕೆಂದ್ರೆ ಅವನು ನಿವೃತ್ತ ಆತ್ಮ, ಎಲ್ಲದರಿಂದಲೂ ಕೂಡ ಅವನು ನಿವೃತ್ತಿಯನ್ನು ಪಡ್ಕೊಂಡಿದ್ದಾನೆ. ನಿವೃತ್ತಿ ಅಂತ ಅಂದ್ರೆ ಅವನಿಗೆ ಯಾವುದೇ ಬೇಕು ಬೇಡಗಳಿಲ್ಲ, ಕಾಮನೆಗಳಿಲ್ಲ, ನನಗೆ ಇದರಿಂದ ಅತೃಪ್ತನಾಗಿದ್ದೀನಿ ಅನ್ನುವಂತಹ ಒಂದು ಭಾವನೆ ಇಲ್ಲ. ಆದ್ರಿಂದ ಅವನು ನಿವೃತ್ತಾತ್ಮ, ಎಲ್ಲದರಲ್ಲೂ ಕೂಡ ಎಲ್ಲದಕ್ಕಿಂತಲೂ ಕೂಡ ಮೇಲಿದ್ದಾನೆ, ಮತ್ತೆ ಎಲ್ಲದರಲ್ಲೂ ಕೂಡ ನಿವೃತ್ತನಾಗಿದ್ದಾನೆ. ಯಾವುದೂ ಕೂಡ ಇನ್ನೂ ನನಗೆ ಇದು ನನಗಾಗಿಲ್ಲ ಅನ್ನುವಂಥ ಒಂದಿಲ್ಲ. ಸಾಮಾನ್ಯವಾಗಿ ನಮಗೆ ಲೌಕಿಕದಲ್ಲಿ ಇರುತ್ತಲ್ಲ, ಅಯ್ಯೋ ಮಗಳು ಮದ್ವೆ ಆಗ್ಬಿಟ್ರೆ ಸಾಕಪ್ಪ, ನಾನು ಮುಕ್ತನಾಗಿ ಹೋಗ್ತೇನೆ ಅಂತ ಹೇಳ್ತೀವಿ. ಅಥವಾ SLC ಮಗ ಪಾಸ್ ಆಗ್ಬಿಟ್ರೆ ಸಾಕು, ನನ್ನ ಮಗ ಗೆದ್ದ ಅಂತ ಹೇಳ್ಬಿಡ್ತೀವಿ. ಆತರ ಅಂದ್ರೆ ಒಂದು ಹಂತವನ್ನು ಇಟ್ಕೊಂಡಿರ್ತೀವಿ. ನನ್ನ ಮನೆ ಮಕ್ಕಳಿಗೆಲ್ಲ ಮದ್ವೆ ಮಾಡ್ಬಿಟ್ಟು ನಾನು ಒಂದು ಸಣ್ಣ ಮನೆ ಮಾಡ್ಕೊಂಡು ಮಕ್ಕಳನ್ನ ಸೊಸೆನೆಲ್ಲ ಮನೇಲಿ ಬಿಟ್ಬಿಟ್ಟು ನಾನು ಒಂದ್ ಕಡೆ ಇದ್ಬಿಡ್ತೀನಪ್ಪ, ನಿವೃತ್ತಿ ಹೊಂದ್ಬಿಡ್ತೀನಿ ಅಂತ ಸಾಮಾನ್ಯ ವಯಸ್ಸಾದವ್ರು ಹೇಳ್ತಾರೆ. ಆದ್ರೆ ನಿವೃತ್ತಿ ಅಲ್ಲಿಗೆ ಹೊಂದಲ್ಲ. ಅವ್ರು ಇನ್ನೂ ಜಾಸ್ತಿ ಇದನ್ನ ಪಡ್ಕೊಂತಾರೆ, ಮನೆ ಮಕ್ಕಳು ಮೊಮ್ಮಕ್ಕಳು ಅಂತ ಹತ್ಕೊಂಡು. ಅದು ಕಾಲಚಕ್ರದಲ್ಲಿ ಅದು ಹಾಗೆ ನಡೀತಾನೆ ಇರುತ್ತೆ. ಮಂಡೂಕೋಪನಿಷತ್ತಲ್ಲಿ ಉಲ್ಲೇಖವಾಗಿರುವಂತಹ ಒಂದು ಮರದ ಮೇಲೆ ಒಂದು 2 ಹಕ್ಕಿಗಳು ಕೂತಿರ್ತವೆ. ಈ ಒಂದು ನಾಮವನ್ನ ಇನ್ನೂ ನಿಮ್ಗೆ ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಮಂಡೂಕೋಪನಿಷತ್ತಲ್ಲಿ ಒಂದು ಉಲ್ಲೇಖನೆ ಇದೆ ಇದರ ಬಗ್ಗೆ. ಏನು ಅಂತ ಅಂದ್ರೆ, 2 ಪಕ್ಷಿಗಳು ಒಂದೇ ಮರದ ಮೇಲೆ ಕೂತಿರುತ್ತವೆ. ಆ ಇಡೀ ಮರ ಏನಿದೆ ಅದು ಹಣ್ಣುಗಳಿಂದ ತುಂಬಿಕೊಂಡಿರುತ್ತೆ. ಸಾಮಾನ್ಯವಾಗಿ ಒಂದು ಪಕ್ಷಿ ಎಂದಾಗ ಏನ್ ಮಾಡುತ್ತೆ, ಒಂದು ಪಕ್ಷಿ ಹೋಗಿ ಹಣ್ಣನ್ನ ಕಚ್ಚಿ ತಿನ್ನುತ್ತೆ. ಅದೇ ತರ ಅದನ್ನ ನೋಡಿ ಇನ್ನೊಂದು ಪಕ್ಷಿನೂ ಹೋಗಿ ಅದನ್ನ ಕಚ್ಚಿ ತಿನ್ನುವಂತ ಒಂದು ಪ್ರವೃತ್ತಿ ನಾವು ಪರಿಸರದಲ್ಲಿ ನೋಡಿರ್ತೀವಿ. ಆದ್ರೆ ಏಕಕಾಲದಲ್ಲಿ ಮರಗಳಲ್ಲಿ ಹಣ್ಣು ಇದ್ರೂ ಕೂಡ, ಆ 2 ಪಕ್ಷಿಗಳು ಕೂತಿದ್ರೂ ಕೂಡ ಅದನ್ನು ತಿನ್ಬೇಕು ಅನ್ನುವಂತ ಆಸೆ ಆ ಪಕ್ಷಿಗೆ ಬಂದಿಲ್ಲ ಅಂತ ಅಂದ್ರೆ, ಅಲ್ಲಿ ಆ ಪಕ್ಷಿ ನಿವೃತ್ತಾತ್ಮ, ಅಂದ್ರೆ ಅದರ ಆಸೆಗಳಿಂದ ನಿವೃತ್ತಿ ಹೊಂತು ಅಂತ ಮಂಡೂಕೋಪನಿಷತ್ತಲ್ಲಿ ಒಂದು ಉಲ್ಲೇಖವನ್ನು ಕೊಡ್ತಾರೆ. ಅಂದ್ರೆ ಹೇಗೆ ಮರದಲ್ಲಿ ಹಣ್ಣಿದ್ರೂ ಕೂಡ ಅದನ್ನ ಭುಂಜಿಸ್ಬೇಕು, ಅದನ್ನ ಅನುಭವಿಸ್ಬೇಕು ಅನ್ನುವಂತ ಆಸೆ ಯಾವಾಗ ಒಬ್ಬ ಮನುಷ್ಯ ಕಳ್ಕೊಂತಾನೋ ಅಥವಾ ಒಂದು ಜೀವಿ ಕಳ್ಕೊಂತಾನೋ, ಅವನು ಅಲ್ಲಿಗೆ ನಿವೃತ್ತಿಯಾದ ಅಂತ. ಸಾಮಾನ್ಯವಾಗಿ ನಾವೇ ಬಹಳಷ್ಟು ಪ್ರಯತ್ನ ಮಾಡಿ ಅಪಾರ್ಟ್ಮೆಂಟು, ಮನೆ, ಕಾರು, ಬಂಗ್ಲೆ ಎಲ್ಲವನ್ನು ಕೂಡ ಸಂಪಾದನೆ ಮಾಡಿ ಬಿಟ್ಟಿರ್ತೀವಿ. ಯಾವಾಗ ಅದು ನಂದಲ್ಲ ಅಂತ ಒಂದು ಸ್ಯಾಚುರೇಷನ್ ಲೆವೆಲ್ಗೆ ಹೋಗ್ತೀವಲ್ಲ, ಆಗ ನಿಜವಾಗ್ಲೂ ನಿವೃತ್ತರಾದ್ವಿ ಅಂತ. ಬಾಯಿ ಮಾತಲ್ಲಿ ನಾವು ಹೇಳ್ತೀವಿ, ಎಲ್ಲ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ವಿಲ್ ಮಾಡಿ ಬಿಟ್ಬಿಟ್ಟಿದೀನಿ, ಎಲ್ಲ ಅವ್ರದೇ, ನಂದೇನು ಇಲ್ಲ ಅಂತ. ಆದ್ರೆ ಅವ್ರೇನಾದ್ರು ತಪ್ಪು ಮಾಡಿದ್ರೆ ನಾವು ಕ್ವಶನ್ ಮಾಡ್ತೀವಿ, ಯಾಕೆ ಹಿಂಗ್ ಮಾಡಿದೆ ಅಂತ. ಅಲ್ಲಿಗೆ ನೀವು ನಿವೃತ್ತಿ ಆಗಿದ್ದೀರಾ ಅಂತ ಅಲ್ಲ. ಮಕ್ಕಳು ಏನೇ ಮಾಡ್ಕೊಂಡ್ರು ಕೂಡ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತಹ ಭಾವ ಯಾವಾಗ ಬರುತ್ತಲ್ಲ, ಆಗ ನಿವೃತ್ತಿ ಬಂದ್ರೆ ಅಂತ. ಅದೇ ಮಂಡೂಕೋಪನಿಷತ್ತಲ್ಲಿ ಹೇಳುವಂಥದ್ದು. ಒಂದು ಮರದ ಮೇಲೆ 2 ಹಕ್ಕಿಗಳು ಬಂದು ಕೂತ್ಕೊಂಡು ಕೂಡ, ಮರದಲ್ಲಿ ಹಣ್ಣುಗಳಿದ್ರೂ ಕೂಡ ಅದನ್ನ ತಿನ್ಬೇಕು ಅನ್ನುವಂಥ ಒಂದು ಮನಸ್ಸು ಆ ಹಕ್ಕಿಗಳಿಗೆ ಬಂದಿಲ್ಲ ಅಂದಾಗ, ಆಗ ಅವರು ನಿವೃತ್ತಿ ಹೊಂದರು ಅಂತ. ಇಲ್ಲಿ ಪರಮಾತ್ಮನ ಹೆಸರು ಯಾಕೆ ನಿವೃತ್ತ ಆತ್ಮ ಅಂತ ಅಂದ್ರೆ, ಎಲ್ಲವನ್ನೂ ಮೀರಿದವನು, ಶ್ರೇಷ್ಠರಿಗಿಂತ ಶ್ರೇಷ್ಠ, ಅಥವಾ ಯಾವುದೂ ಕೂಡ ಅವನು ಉಳಿಸ್ಕೊಂಡಿಲ್ಲ. ಧರ್ಮಚಕ್ರದ ಲೇಖಕರು ಕೂಡ ಒಂದು ಕಡೆ ಹೇಳ್ತಾರೆ, ಈ ಭೌತಿಕವಾದಂತಹ ವಸ್ತುಗಳನ್ನ ನಾವ್ ಯಾವಾಗ ಸಂಬಂಧ ಇಟ್ಕೊಂಡಿರ್ತೀವಿ, ನಾನಾಗ್ಲೇ ಹೇಳಿದ್ನಲ್ಲ, ಅಪಾರ್ಟ್ಮೆಂಟು, ಮನೆ, ವಿಲ್ಲು, ರಿಜಿಸ್ಟ್ರೇಷನ್, ವಿಲ್ ಬರ್ಸಿನೂ ಕೂಡ ಒಂದು ಕ್ಲಾಸ್ ಹಾಕಿರ್ತಾರಲ್ಲಿ, ಅಕಸ್ಮಾತ್ ಏನಾದ್ರು ನನ್ನ ಮಗ ಉಲ್ಟಾ ಹೊಡೆದ್ರೆ ಈ ವಿಲ್ ಕ್ಯಾನ್ಸಲ್ ಆಗತ್ತೆ ಅಂತ. ಅಂದ್ರೆ ಇನ್ನೂ ಕೂಡ ಆಸೆ ಇರುತ್ತೆ ಅಂತ. ಅದು ಈಗಿನ ಕಾಲದಲ್ಲಿ ಬೇಕು, ನಾನಿಲ್ಲ ಅಂತ ಖಂಡಿತ ಹೇಳಲ್ಲ. ಯಾಕೆಂದ್ರೆ ಯಾರು ಹೇಗೆ ಯಾವಾಗ ಹೆಂಗೆ ಬದಲಾಗ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆಧ್ಯಾತ್ಮದ ಪ್ರಪಂಚಕ್ಕೆ ಬಂದಾಗ ನಿವೃತ್ತ ಆತ್ಮ ಅನ್ನೋದರ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಪರಮಾತ್ಮನೇ ಎಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಯಾರು ಜೀವನವನ್ನು ಮಾಡ್ತಾರೆ ಅಂಥವರಿಗೆ ನಾವು ನಿವೃತ್ತಾತ್ಮ ಅಂತ ಕರಿತೀವಿ ಅನ್ನುವಂಥದ್ದು. ಸೊ ಈ 2 ನಾಮಗಳು, ಆವರ್ತನಃ, ನಿವೃತ್ತಾತ್ಮ. ಆವರ್ತನಃ ಅಂತಂದ್ರೆ ಇಡೀ ಸಂಸಾರದ ಒಂದು ಚಕ್ರವನ್ನ, ಪುನರಪಿ ಮರಣಂ ಪುನರಪಿ ಜನನಂ ಅನ್ನುವಂಥ ಚಕ್ರದಲ್ಲಿ ಯಾರು ಬಂಧಿತರಾಗಿರ್ತಾರೆ, ಬಂಧಿತರಾದವರು ಯಾರು ಪರಮಾತ್ಮನಿಗೆ ಶರಣು ಹೋಗ್ತಾರೆ, ಅಂದ್ರೆ ಆವರ್ತನಃ ಅನ್ನುವಂಥ ನಾಮಕ್ಕೆ ಅಂತ ವಿಷ್ಣುವಿಗೆ ಯಾರು ಶರಣು ಹೋಗ್ತಾರೆ ಅಂತವರು ಮೋಕ್ಷವನ್ನ ಪಡಿತಾರೆ ಅನ್ನೋದು ಒಂದು ನಾಮದ ಅರ್ಥ. ಆದ್ರೆ ಇನ್ನೊಂದು ನಾಮದ ಅರ್ಥ, ಈ ಒಂದು ಕಾಲಚಕ್ರದಲ್ಲಿ, ಅಂದ್ರೆ ಆವರ್ತನ ಅನ್ನುವಂಥ ಚಕ್ರದಲ್ಲಿ ಯಾರು ನಿವೃತ್ತವನ್ನು ಹೊಂದುತ್ತಾರೆ, ಅದನ್ನ ಪರಮಾತ್ಮನೇ ಅವ್ರನ್ನ ಕಾಪಾಡ್ತಾನೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ನಿವೃತ್ತಾತ್ಮ ಅಂತ. ಒಂದು ಕಥೆಯ ಮುಖಾಂತರ ನಾವು ಈ ಒಂದು ನಾಮವನ್ನ ಅರ್ಥೈಸ್ಕೊಂತೀವಿ ಅಂತ ಅಂದ್ರೆ, ಮತ್ತೆ
ರಾಮಾಯಣದ ಒಂದು ಕತೆ. ಬಹಳಷ್ಟು ಜನಕ್ಕೆ ಗೊತ್ತಿದೆ ಅಂತ ಭಾವಿಸ್ತೇನೆ. ಗೊತ್ತಿಲ್ಲದೆ ಇರೋರು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ವನವಾಸದ ಸಮಯದಲ್ಲಿ ಭಗವಾನ್ ರಾಮ ಮತ್ತೆ ಸೀತೆ ಮತ್ತೆ ಲಕ್ಷ್ಮಣ ಎಲ್ಲರೂ ಕೂಡ ಪಂಚವಟಿಯಲ್ಲಿ ವಾಸಿಸ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ರಾಜ ದಶರಥ ಅಯೋಧ್ಯೆಯಲ್ಲಿ ನಿಧನರಾದ್ರು ಅನ್ನುವಂತಹ ಒಂದು ದುಃಖಕರವಾದಂತಹ ಒಂದು ಸುದ್ದಿ ಅವರಿಗೆ ತಲುಪುತ್ತೆ. ಅದನ್ನ ಕೇಳಿ ರಾಮ ತುಂಬಾ ದುಃಖ ತಪ್ತನಾಗ್ತಾನೆ. ಏಕೆಂದ್ರೆ ರಾಮನ ಒಂದು ಅಗಲಿಕೆಯ ಒಂದು ದುಃಖದಿಂದನೇ ತನ್ನ ತಂದೆ ದಶರಥ ಸಾವನ್ನಪ್ತಾನೆ ಅಂದಾಗ ಯಾರಿಗೆ ತಾನೇ ಅದು ಒಂಥರ ಸಂಕಟ ಆಗಲ್ಲ. ಸೊ ಧಾರ್ಮಿಕವಾದಂತ ನಂಬಿಕೆಗಳಿಗೇನಿದೆ ಅಂತ ಅಂದ್ರೆ ಅವರಿಗೆ ಸಮಯೋಚಿತವಾದಂತಹ ಶ್ರಾದ್ದವನ್ನ ಮಾಡಬೇಕು, ಪಿಂಡದಾನವನ್ನ ಮಾಡಬೇಕು, ಆ ಒಂದು ಮೃತ ಆತ್ಮಕ್ಕೆ ಒಂದಿಷ್ಟು ತೃಪ್ತಿಯನ್ನ ಪಡಿಸ್ಬೇಕು ಅನ್ನೋದು ಶಾಸ್ತ್ರಗಳಲ್ಲೂ ಕೂಡ ಇದೆ. ಆಗಿನ ಕಾಲದಿಂದಲೂ ಕೂಡ ಅದು ಆಚರಣೆಯಲ್ಲಿದೆ. ಸೊ ಈ ಧಾರ್ಮಿಕ ನಂಬಿಕೆ ಏನಿದೆ, ತಂದೆಯ ಶ್ರಾದ್ದವನ್ನ ಮಾಡಬೇಕು ಅನ್ನುವಂತಹ ಒಂದು ನಂಬಿಕೆ, ಅದನ್ನ ನೆರವೇರಿಸಬೇಕು ಅಂತ 3 ಜನರು ಕೂಡ ಅಂದ್ರೆ ಇಬ್ರು ರಾಮ ಲಕ್ಷ್ಮಣರು ನಿರ್ಧಾರ ಮಾಡ್ತಾರೆ. ಸಾಮಾನ್ಯವಾಗಿ ಅವತ್ತಿನಿಂದಲೂ ಕೂಡ ಗಯಾ ಅನ್ನುವಂತಹ ಒಂದು ಜಾಗದಲ್ಲಿ ಶ್ರಾದ್ದವನ್ನ ನೆರವೇರಿಸಿದ್ದೇ ಆದಲ್ಲಿ ಅಥವಾ ಪಿಂಡದಾನವನ್ನ ಮಾಡಿದ್ದೇ ಆದಲ್ಲಿ ಬಹಳ ಅವರಿಗೆ ಸದ್ಗತಿ ಸಿಗುತ್ತೆ ಅಂತ ಅವತ್ತಿಂದನೂ ಕೂಡ ಗಯಾ ಅನ್ನುವಂತಹ ಒಂದು ಕ್ಷೇತ್ರ ಬಹಳ ಪ್ರಸಿದ್ಧವಾಗಿದೆ. ಈಗಲೂ ಕೂಡ ಆ ಪವಿತ್ರ ಯಾತ್ರಾ ಸ್ಥಳವಾಗಿ ಗಯಾ ಇದೆ. ಅಲ್ಲೂ ಕೂಡ ಬಹಳಷ್ಟು ಜನ ತಮ್ಮ ಆನ್ಸಿಸ್ಟರ್ಸ್ಗೆ ಅಲ್ಲಿ ಹೋಗಿ ಶ್ರಾದ್ದವನ್ನು ನೆರವೇರಿಸಿ ಬರ್ತಾರೆ. ಅವ್ರಿಗೆ ವಿಮುಕ್ತಿ ಸಿಗುತ್ತೆ, ಅವ್ರಿಗೆ ಸದ್ಗತಿ ನಂಬಿಕೆ. ಸೊ ಆದ್ರಿಂದ ರಾಮ ಲಕ್ಷ್ಮಣರು ಮತ್ತೆ ಸೀತಾ ಸಮೇತರಾಗಿ ಅವರು ಗಯಾಗೆ ಗಯಾದ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದು ಅಲ್ಲಿ ದಶರಥರ ಒಂದು ಶ್ರಾದ್ದವನ್ನ ಮಾಡಬೇಕು ಅಂತ ಬರ್ತಾರೆ. ಸೀತೆ ಒಬ್ಬಳನ್ನ ಬಿಟ್ಟು ಅಲ್ಲಿ ಒಂದಿಷ್ಟು ಸಲಕರಣೆಗಳು ಬೇಕಾಗುತ್ತೆ. ಸಾಮಾನ್ಯವಾಗಿ ಶ್ರಾದ್ದವನ್ನು ನೆರವೇರಿಸಬೇಕಂದಾಗ ಒಂದಿಷ್ಟು ಸಲಕರಣೆಗಳು ಬೇಕಾಗತ್ತೆ, ಪೂಜಾ ವಿಧಾನದ ಒಂದು ಸಲಕರಣೆಗಳು. ಅದನ್ನ ತರಬೇಕು ಅಂತ ರಾಮ ಲಕ್ಷ್ಮಣರು ಆ ಒಂದು ನಗರಕ್ಕೆ ಬರ್ತಾರೆ. ಆಗ ಆ ಒಂದು ತಿಥಿ ಅಂತ ನಾವೇನು ಹೇಳ್ತೀವಿ, ಆ ದಿನದ ಒಂದು ತಿಥಿ ಅಂದ್ರೆ ಶ್ರಾದ್ದವನ್ನ ಮಾಡಬೇಕು, ಆಚರಣೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಆ ಸಮಯ ಏನಿರುತ್ತೆ ಅದು ಮೀರಿ ಹೋಗ್ತಾ ಇರತ್ತೆ. ಆಗ ದಶರಥ ಮಹಾರಾಜರು ಆ ಒಂದು ಬೇರೆ ರೂಪದಲ್ಲಿ ಬಂದು ಈ ಸೀತೆಯನ್ನ ಕೇಳ್ತಾರಂತ, ಸಮಯ ಮೀರ್ತಾ ಇದೆ, ಅಂದ್ರೆ ಆ ಸಮಯದಲ್ಲಿ ನೀವು ನಮಗೆ ನನಗೆ ಸಲ್ಲಬೇಕಾದಂತಹ ಏನು ಆ ಶ್ರಾದ್ದದ ಒಂದು ಹವಿಸ್ ಏನಿದೆ ಅದನ್ನು ನೀವು ಕೊಟ್ಟಿಲ್ಲದೆ ಹೋದಲ್ಲಿ ನನಗೆ ಮತ್ತೆ ಸದ್ಗತಿ ಸಿಗೋದಿಲ್ಲ ತಾಯಿ. ದಯವಿಟ್ಟು ನೀನೇ ನಿನ್ನ ಕೈಯಾರ ನನಗೆ ಶ್ರಾದ್ದವನ್ನು ಮಾಡು. ನೀನು ಕೂಡ ನನಗೆ ಮಗಳಿದ್ದ ಹಾಗೇನೆ, ಸಾಮಾನ್ಯವಾಗಿ ಸೊಸೆ ಅಂತ ಕನ್ಸ್ಕೊಡೋರು ಕೂಡ ಮಗಳ ಒಂದು ಸಮಾನವನ್ನೇ ತೆಗೆದುಕೊಂಡು ನನ್ನ ಮಗಳೇ ಆಗಿದ್ಯಾ, ನೀನು ದಯವಿಟ್ಟು ಈ ಒಂದು ಶ್ರಾದ್ದದ ಕಾರ್ಯವನ್ನು ನೀನೇ ಇದು ಮಾಡ್ಬೇಕಿದ್ರೆ ಆ ಸಮಯ ಹೋಗ್ತಾ ಇದೆ, ತಿಥಿಯ ಒಂದು ಸಮಯ ಏನಿದೆ ಆ ಒಂದು ಅಮೃತ ಗಳಿಗೆಯಲ್ಲೇ ನೀನು ಶ್ರಾದ್ದ ನೆರವೇರಿಸಬೇಕು ಅಂತ ಕೇಳ್ಕೊಂತಾರೆ. ಆಯ್ತು ಅಂತ ಅಂದ್ಬಿಟ್ಟು ಸೀತಾದೇವಿ ಒಪ್ಕೊಂತಾಳೆ. ಆ ಒಂದು ಸಮಯದಲ್ಲಿ ಅಲ್ಲೇ ಇದ್ದಂತಹ ಫಲಪುಷ್ಪಗಳನ್ನ ಸಾಮಾನ್ಯವಾಗಿ ಆ ಶ್ರಾದ್ದಕ್ಕೆ ಮುಖ್ಯವಾಗಿ ಬೇಕಾದಂತಹ ಏನು ಇದಿದೆ, ಒಂದಿಷ್ಟು ಹಣ್ಣನ್ನ, ಒಂದು ಹೂವನ್ನ ಎಲ್ಲವನ್ನು ಕೂಡ ಸ್ವೀಕಾರ ಮಾಡಿ ತನಗೆ ತಿಳಿದ ಮಟ್ಟ ಹಾಗೆ ತನ್ನ ಮಾವನ ಶ್ರಾದ್ದ ನೆರವೇರಿಸ್ತಾಳೆ ಸೀತೆ. ಅಂದ್ರೆ ಆ ತಿಥಿಯ ಒಂದು ಸಮಯದಲ್ಲಿ ನೆರವೇರಿಸ್ತಾಳೆ. ಸೊ ಅದಾದ ನಂತರ ಈ ರಾಮ ಲಕ್ಷ್ಮಣರು ಬರ್ತಾರೆ, ಕೇಳ್ತಾರೆ, ನೀನ್ ಹೇಗ್ ನೆರವೇರಿಸ್ತಾ ಇದನ್ನ? ಮಕ್ಕಳಾಗಿ ನಾವು ಅದನ್ನ ಮಾಡ್ಬೇಕಾಗಿದ್ದು, ನಮ್ಮ ತಂದೆಯ ಶ್ರಾದ್ದವನ್ನ ನಾನು ಮಾಡಬೇಕಾಗಿತ್ತು ಈ ಒಂದು ಟೈಮಲ್ಲಿ, ಅದನ್ನ ನೀನ್ ಹೇಗ್ ಮಾಡಿದೆ? ನಿನ್ಗೆ ಯಾರು ಅಧಿಕಾರವನ್ನ ಕೊಟ್ಟವರು? ಆಗ ಸೀತೆ ಹೇಳ್ತಾರೆ, ಈಗ ಮಾವನವರೇ ನನ್ಗೆ ಒಂದು ಆಕಾಶವಾಣಿಯಲ್ಲಿ ಬಂದು ಈ ಒಂದು ತಿಥಿಯಲ್ಲೇ ಎಲ್ಲವೂ ಕೂಡ ಆಗ್ಬೇಕು, ನೀನೇ ನನಗೆ ಶ್ರಾದ್ದವನ್ನ ಮಾಡು, ನನ್ನ ಮಕ್ಕಳು ಇನ್ನು ವಿಳಂಬವಾಗತ್ತೆ ಬರೋದಕ್ಕೆ ಅಂತ ಹೇಳಿದಕ್ಕೆ ನಾನು ಮಾಡಿದೆ ಅಂತ ಸೀತೆ ತನ್ನ ಒಂದು ತಪ್ಪು ಅನ್ನೋದಕ್ಕಿಂತ ಒಂದು ನಿವೇದನೆಯನ್ನ ಹೇಳ್ಕೊಂತಾಳೆ. ಆದ್ರೆ ರಾಮನಿಗೆ ಅದನ್ನ ನಂಬೋದಕ್ಕೆ ಅಸಾಧ್ಯ. ಹೇಗೆ ಸಾಧ್ಯ? ಯಾಕೆಂದ್ರೆ ಸಾಮಾನ್ಯವಾಗಿ ಈ ಪಿಂಡದಾನವನ್ನ ಅಥವಾ ಶ್ರಾದ್ದ ಕಾರ್ಯಗಳನ್ನ ಗಂಡು ಮಕ್ಕಳೇ ಮಾಡ್ಬೇಕು, ಎಸ್ಪೆಷಲಿ ಪುತ್ರರೇ ಮಾಡ್ಬೇಕು ಅನ್ನೋದು ಶಾಸ್ತ್ರ ಹೇಳುವಂಥದ್ದು. ನನ್ನ ತಂದೆ ತನ್ನ ಆತ್ಮರೂಪದಲ್ಲಿ ಬಂದು ಹೇಗೆ ಇದನ್ನ ಮಾಡೋಕ್ ಸಾಧ್ಯ ಆಯ್ತು ಅಂತ ಒಂದು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಮರುಪ್ರಶ್ನೆ ಏನ ಮಾಡ್ತಾರೆ, ಏನಾದ್ರು ಸಾಕ್ಷಿ ಇದೆಯಾ? ಅವ್ರು ಬಂದಿದ್ರು, ಈ ತರ ಹೇಳಿದ್ರು, ನನಗೆ ಈ ತರ ಆಯ್ತು ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಸತ್ತಂತಹ ನನ್ನ ತಂದೆ ಅದ್ ಹೇಗೆ ನಿನಗೆ ಬಂದು ಇದನ್ನೆಲ್ಲ ಹೇಳೋದಕ್ಕೆ ಸಾಧ್ಯ, ಅಥವಾ ನೀನ್ ಇದನ್ನ ಮಾಡೋದಕ್ಕೆ ಹೇಗ್ ಸಾಧ್ಯ, ನಂಬೋದಕ್ಕೆ ಆಗ್ತಿಲ್ಲ ಅಂತ ರಾಮ ಮತ್ತೆ ಮರುಪ್ರಶ್ನೆಯನ್ನ ಮಾಡ್ತಾನೆ. ಆಗ ಸೀತಾದೇವಿ ಹೇಳ್ತಾರೆ, ನಿನಗೆ ನಂಬಿಕೆ ಬರ್ತಿಲ್ಲ ಅಂದ್ರೆ ರಾಮ, ನನ್ನ ಸುತ್ತಮುತ್ತಲಿರುವಂತಹ ಒಂದು 4 ಜನರನ್ನ ಕೇಳು ನೀನು, ಅವರು ಹೇಳ್ತಾರೆ ಅಂತ. ಆ ಸುತ್ತಮುತ್ತಲು
ನದಿ ಅನ್ನೋದು ಹರಿತಾ ಇರ್ತಾಳೆ. ಆ ಪಾಲ್ಗುಣ ನದಿ ಹತ್ರ ಬಂದ್ಬಿಟ್ಟು ಸೀತಾಮಾತೆ ಕೇಳ್ತಾಳೆ, ನನ್ನ ಮಾವ ಬಂದು ನನಗೆ ಹೇಳಿದ್ದು ನಿಜ ಅಲ್ವಾ? ನೀನಾದ್ರೂ ರಾಮನಿಗೆ ಹೇಳು. ನನ್ನ ಮಾವನವರು ಬಂದು ನನಗೆ ಆಜ್ಞೆಯನ್ನ ಮಾಡಿದ್ರು, ನೀನು ಶ್ರಾದ್ದವನ್ನ ನೆರವೇರಿಸು ಅಂತ. ಇದು ಸರಿ ತಾನೆ? ನೀನ್ ನೋಡ್ತಿದ್ದೆ ಅಲ್ವಾ? ನೀನು ಕೂಡ ಉಪಸ್ಥಿತಿಯಲ್ಲಿ ಇದ್ದೆ ಅಲ್ವಾ ಅಂತ ಸೀತಾಮಾತೆ ಪಾಲ್ಗುಣ ನದಿಯನ್ನ ಕೇಳ್ತಾಳೆ. ಆ ಪಾಲ್ಗುಣ ನದಿ ಅದಕ್ಕೆ ನಿಜ ಗೊತ್ತಿದ್ರು ಕೂಡ ಭಯ ಪಟ್ಕೊಂಡೋ ಏನೋ ಅದು ನಿಜವನ್ನ ಹೇಳಲ್ಲ, ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡತ್ತೆ. ಕಡೆಗೆ ಒಂದು ಕೇತಕಿ ಹೂವಿನ ಹತ್ರ ಬರ್ತಾಳೆ ಸೀತೆ. ಇವು ಕೂಡ ನೋಡಿರ್ತೀರ, ಇವೆಲ್ಲೂ ಕೂಡ ಆ ಕೇತಕಿ ಹೂವು ನಮಗೆ ಅಲ್ಲಿ ತುಂಬಾ ಕಡೆ ಬೆಳೀತಾ ಇರತ್ತೆ. ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತೆ ಕೇತಕಿ ಹೂವು. ಬೇಕಾದ್ರೆ ನಾನು ಗೂಗಲ್ ಅಲ್ಲಿ ನಿಮಗೆ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತೀನಿ. ಆ ಒಂದು ಹೂವನ್ನ ಸೀತೆ ಕೇಳ್ತಾಳೆ, ನೀನಾದ್ರೂ ಹೇಳು ರಾಮನಿಗೆ, ನನ್ನ ಮಾವ ಬಂದು ಹೇಳಿದ್ರಲ್ವಾ ಶರೀರವಾಣಿ ಆಯ್ತಲ್ವಾ ಶ್ರಾದ್ದವನ್ನ ಕೊಡಬೇಕು ಅಂತ. ಆಗ ಕೇತಕಿ ಹೂ ಕೂಡ ಹೇಳುತ್ತೆ, ಇಲ್ಲ ನನ್ಗೆ ಗೊತ್ತಿಲ್ಲ, ನಾನು ನೋಡೇ ಇಲ್ಲ ಅಂತ. ಮತ್ತೆ ತಾಯಿ ಗೋಮಾತೆಯಲ್ಲಿ ಒಂದು ಇರುತ್ತೆ ಹಸುವನ್ನು ಕೂಡ ಕೇಳ್ತಾಳೆ, ನೀನಾದ್ರೂ ಹೇಳು, ಸಾಕ್ಷಿಯಾಗಿ ನೀನಿದ್ಯಾ, ನಾನು ಶ್ರಾದ್ದವನ್ನ ಮಾಡಿದೆ ನಮ್ಮ ಮಾವನೆಯವರಿಗೆ, ನಿಜ ಹೇಳು ಅಂತ. ಆಗ ಹಸು ಕೂಡ ಹೇಳ್ಬಿಡುತ್ತೆ, ಇಲ್ಲ ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅಂತ. ಕಡೆಗೆ ಆಲದ ಮರ ಹತ್ರ ಹೋಗ್ತಾಳೆ ಸೀತೆ. ಆ ಆಲದ ಮರ ಸಾಕ್ಷೀಭೂತವಾಗಿ ಹೇಳುತ್ತೆ ಶ್ರೀರಾಮಿಗೆ, ಹೌದು ದಶರಥನ ಆತ್ಮ ಬಂದು ಕೇಳ್ಕೊಂತು ಸೀತೆಯನ್ನ, ನೀನು ಪಿಂಡದಾನವನ್ನು ಮಾಡು, ನೀನ ನನಗೆ ಅರ್ಘ್ಯವನ್ನ ಕೊಡು, ಅಂದ್ರೆ ಇದನ್ನ ಕೊಡು, ನಾನು ಅದನ್ನ ಸ್ವೀಕಾರ ಮಾಡಿ ನಾನು ಸದ್ಗತಿಯನ್ನ ಪ್ರಾಪ್ತಿ ಮಾಡ್ತೀನಿ ಅಂತ ಹೇಳಿದ್ದು ನಿಜ ಅಂತ ಆಲದ ಮರ ಒಪ್ಕೊಳ್ಳುತ್ತಂತೆ. ಆಗ ದಶರಥನಿಗೆ ನಂಬಿಕೆ ಬಂದು, ನನ್ನ ಕೆಲಸವನ್ನ ಮಗನಾಗಿ ನಿಂತು ನಾ ಮಾಡಬೇಕಾದಂತಹ ಕೆಲಸವನ್ನ ನೀನು ಮಾಡಿದ್ಯಾ ಸೀತೆ ಅಂತ ಅಂದ್ಬಿಟ್ಟು ಸೀತೆಯನ್ನ ಬಹಳ ಶ್ಲಾಘನೆಯನ್ನು ಮಾಡ್ತಾಳೆ. ಅಲ್ಲಿಗೆ ಕತೆ ಮುಗಿಯೋದಿಲ್ಲ. ಸದಾ ಸೀತೆಗೆ ಅದೇನೋ ಗೊತ್ತಿಲ್ಲ, ಸದಾ ಪರೀಕ್ಷೆನೇ ಯಾವಾಗಲೂ ಕೂಡ. ಸತ್ಯವನ್ನ ಸತ್ಯ ಅಂತ ಯಾರು ಕೂಡ ಒಪ್ಕೊಳ್ಳೋರೇ ಇಲ್ಲ. ಯಾಕಂದ್ರೆ ಸೀತೆ ವನವಾಸದಲ್ಲೂ ಇದ್ದಲ್ಲೂ ಕೂಡ ಅವಳು ಪತಿವ್ರತೆ ಅಂತ ಒಪ್ಕೊಳ್ಳೋದಕ್ಕೆ ಅವಳು ಅಗ್ನಿ ಪ್ರವೇಶವನ್ನೇ ಮಾಡ್ಬೇಕಾಯಿತು, ರಾಮನ ಉಪಸ್ಥಿತಿಯಲ್ಲಿ, ಎಲ್ಲರ ಉಪಸ್ಥಿತಿಯಲ್ಲೂ ಕೂಡ. ಯಾಕೆಂದ್ರೆ ಸಾಮಾನ್ಯವಾಗಿ ಸೀತೆ ಹೇಳಿದ್ದನ್ನ ನಂಬುವಂತಹ ಒಂದು ಮನುಕುಲ ನಮ್ಮಲ್ಲಿ ಸೃಷ್ಟಿ ಆಗ್ಲೇ ಇಲ್ವನೋ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಮತ್ತೆ ಆ ಪಾಲ್ಗುಣಿ ನದಿಗೆ ಶಾಪವನ್ನು ಕೊಡ್ತಾಳಂತೆ ಸೀತೆ. ಏನಂತ ಶಾಪವನ್ನು ಕೊಡ್ತಾಳೆ ಅಂತ ಅಂದ್ರೆ, ನೀನು ಒಂದು ಪವಿತ್ರವಾದಂತಹ ನದಿ ಗಯಾದಲ್ಲಿ ಇವತ್ತೂ ಕೂಡ ನೀವು ಅಲ್ಲಿ ಹೋಗಿ ನೋಡಿದ್ರೆ ಪಾಲ್ಗು ನದಿ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ. ಆದ್ರೆ ಸೀತೆ ಒಂದು ಶಾಪವನ್ನು ಕೊಡ್ತಾಳೆ, ಏನಂತ ಅಂದ್ರೆ, ನೀನು ಕಣ್ಣಿಗೆ ಬೇರೆಯವರ ಕಣ್ಣಿಗೆ ಕಾಣಿಸದೇ ಇರೋ ತರ ಹರಿಬೇಕು ನೀನು ಅಂತ. ಆಗ ಪಾಲ್ಗುಣಿ ನದಿ ಕ್ಷಮೆಯನ್ನ ಯಾಚಿಸ್ತಾಳೆ, ನಾನು ಕ್ಷಮಿಸ್ಬಿಡು, ನಾನು ಸುಳ್ಳನ್ನು ಹೇಳಿಲ್ಲ ನಿಜವನ್ನು ಹೇಳಿಲ್ಲ, ಆದ್ರೆ ಗೊತ್ತಿಲ್ಲ ಅಂತ ಅಷ್ಟೇ ಹೇಳಿದ್ದು, ಮತ್ತೆ ಪಾಲ್ಗು ನದಿ, ಪಾಲ್ಗು ಗಯಾದಲ್ಲಿ ಹೋದ್ರೆ ನೀವು ಇವತ್ತು ಕೂಡ ಆ ನದಿಯನ್ನ ನೋಡ್ಬೋದು. ಕ್ಷಮೆಯನ್ನ ಆಚರಿಸಿದಾಗ ಸೀತೆ ಮತ್ತೆ ಅದಕ್ಕೊಂದು ಪರಿಹಾರವಾಗಿ ಒಂದು ವರವನ್ನ ಕೊಡ್ತಾಳೆ. ಮಳೆಯ ಗಾಲದಲ್ಲಿ ಮಾತ್ರ, ಯಾವಾಗ ಮಳೆ ಆಗತ್ತೆ ಆಗ ನೀವು ಹರಿಯುವಂತಹ ನದಿಯನ್ನ ಜನರು ನೋಡ್ಬೋದು. ಆದ್ರೆ ಪ್ರತಿ ವರ್ಷ, ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ಪಾಲ್ಗುಣಿ ನದಿ ಹರಿತಾನೆ ಇರುತ್ತೆ. ಆದ್ರೆ ಅದು ಅದೃಶ್ಯವಾಗಿರುತ್ತೆ. ಯಾವಾಗ ಅಂತ ಅಂದ್ರೆ ಮಳೆಗಾಲ ಬಿಟ್ಟು ಮಿಕ್ಕಿದ ಎಲ್ಲಾ ಕಾಲದಲ್ಲೂ ಕೂಡ ಅದು ಭೂಮಿಯ ತಳದಲ್ಲಿ ಮಾತ್ರ ಹರಿತಾ ಇರುತ್ತೆ. ಇವ್ರು ಅದನ್ನ ಎಷ್ಟೋ ಜನ ಕೇಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹೇಗೆ ಈಗ ಸರಸ್ವತಿ ಎನ್ನುವಂತಹ ಒಂದು ನದಿ ಮುಂಚೆ ಇತ್ತು, ಆದ್ರೆ ಈಗಿಲ್ಲ, ಅಂದ್ರೆ ಇವಳು ಕೂಡ ಹರಿತಾಳೆ ಅಂತ ಹೇಳ್ತಾರೆ, ಆದ್ರೆ ಕಣ್ಣಿಗೆ ಕಾಣಿಸಲ್ಲ. ಆ ರೀತಿ ಜನರಿಗೆ ಕಾಣಿಸುವಂತಹ ನಿಟ್ಟಿನಲ್ಲಿ ಬರೀ ಮಳೆಗಾಲದಲ್ಲಿ ಮಾತ್ರ ನೀನು ನಿನ್ನ ಒಂದು ಉಪಸ್ಥಿತಿ ಜನರಿಗೆ ಗೊತ್ತಾಗ್ಬೇಕು. ಮಿಕ್ಕಿದ ಕಾಲದಲ್ಲಿ ನೀನು ಅಧೋಮುಖವಾಗಿ, ಅಂದ್ರೆ ಪಾತಾಳದ ಒಂದು ರೀತಿನಲ್ಲಿ ನೀನು ನಿನ್ನ ಒಂದು ಹರಿವಿಕೆ ಇರುತ್ತೆ ಅಂತ ಒಂದು ಶಾಪವನ್ನು ಕೊಡ್ತಾಳೆ. ಮತ್ತೆ ಕೇತಕಿ ಪುಷ್ಪ ಅವ್ರಿಗೂ ಒಂದು ಶಾಪವನ್ನು ಕೊಡ್ತಾಳೆ, ನೀನು ಶಿವ ಪೂಜೆಗೆ ನಿನ್ನನ್ನು ಯಾರು ಕೂಡ ಬಳಸಬಾರ್ದು ಅನ್ನೋ ತರ ಒಂದು ಶಾಪವನ್ನು ಕೊಡ್ತಾಳೆ. ಮತ್ತೆ ಕೇತಕಿ ಹೂವು ಕೂಡ ಒಂದು ಕ್ಷಮೆಯನ್ನ ಯಾಚಿಸುತ್ತೆ, ದಯವಿಟ್ಟು ಇದರ ಶಾಪವನ್ನು ಕೊಡಬೇಡ, ಪುಷ್ಪಗಳಲ್ಲಿ ಬಹಳ ಸುಗಂಧ ಭರಿತವಾದಂತಹ ಪುಷ್ಪ ನಾನು, ನನ್ನನ್ನೇ ನೀನು ಶಿವನಿಗೆ ಪೂಜೆ ಮಾಡಬಾರ್ದು, ಶಿವನಿಗೆ ಇದಾಗಬಾರ್ದು ಅಂದ್ರೆ ಹೇಗೆ ಅಂತ. ಆಗ ದೇವಾನು ದೇವತೆಗಳಿಗೆ ಬೇರೆ ಬೇರೆ ಯಾವುದೇ ದೇವತೆಗಳಿಗೆ ನಿನ್ನನ್ನು ಬಹಳ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟು ನಿನಗೆ ಪೂಜೆಗೆ ನಿನ್ನ ಉಪಯೋಗಿಸ್ಲಿ, ಆದ್ರೆ ಶಿವನ ಪೂಜೆಗೆ ಮಾತ್ರ ಕೇತಕಿ ಹೂವನ್ನ ಬಳಸಬಾರ್ದು ಅಂತ ಒಂದು ಪರಿಹಾರವನ್ನು ಕೂಡ ಮತ್ತೆ ಕೊಡ್ತಾಳೆ. ಮತ್ತೆ ಹಸುವಿಗೆ ಬರ್ತಾಳೆ. ಆ ಹಸುವಿಗೆ ಒಂದು ಶಾಪವನ್ನು ಕೊಡ್ತಾಳೆ. ಸಾಮಾನ್ಯವಾಗಿ ಹಸು ಹುಲ್ಲನ್ನ ತಿಂದು ಜೀವಿಸುವಂತಹ ಹಸುವಿಗೆ ಶಾಪವನ್ನು ಕೊಡ್ತಾಳೆ, ನೀನು ಬೇರೆಯವರು ತಿಂದು ಬಿಟ್ಟಂತ ಎಂಜಲನ್ನ, ಅಂದ್ರೆ ಕಲಗಚ್ಚು ಅಂತ ನಾವೇನ್ ಹೇಳ್ತೀವಲ್ಲ, ಅದನ್ನ ಭಕ್ಷಿಸೋ ಹಾಗಾಗ್ಲಿ ಅಂತ. ಇವತ್ತು ಕೂಡ ನಾವು ಹಸುಗಳಿಗೆ ಕಲಗಚ್ಚನ್ನ ಇಡ್ತೀವಿ, ಅಂದ್ರೆ ನಾವು ತಿಂದು ಮಿಕ್ಕಿದ್ದ ಮುಸರೆಯನ್ನ ಒಂದು ಕಡೆ ಹಾಕ್ತೀವಿ, ಆ ಮುಸರೆಯನ್ನ ಬಂದು ಹಸುಗಳು ಸೇವಿಸತ್ತೆ. ಅದು ಸೀತೆ ಕೊಟ್ಟಂತಹ ಶಾಪ ಅದು.
ಮುಂಚೆ ಹಾಗೆ ಆ ವ್ಯವಸ್ಥೆ ಇರಲಿಲ್ಲ. ಹಸುಗಳನ್ನ ದೇವಾನುದೇವತೆಗಳು ಇರುವಂತಹ ಒಂದು ಪುಣ್ಯತಮವಾದಂತಹ ಕಾಮಧೇನುವ ರೂಪದಲ್ಲಿ ಪೂಜೆಯನ್ನು ಮಾಡ್ತಾರೆ. ಈಗಲೂ ಕೂಡ ಪೂಜೆಯನ್ನು ಮಾಡ್ತಾರೆ. ಆದ್ರೆ ಕಲಗಚ್ಚು ಅಥವಾ ತಿಂದು ಬಿಟ್ಟಂತಹ ಆಹಾರವನ್ನ ಸ್ವೀಕರಿಸುವಂತಹ ಆಗ್ಲಿ ನೀನು ಅಂತ ಸೀತೆ ಶಾಪವನ್ನ ಕೊಡ್ತಾಳೆ. ಆಗ ಮತ್ತೆ ಹಸು ಕೇಳ್ಕೊಂಡಾಗ ಆ ಕಲಗಚ್ಚು ತಿಂದ್ರೂ ಕೂಡ ನಿನ್ನ ಜನರು ಪೂಜೆ ಮಾಡ್ತಾರೆ, ನಿನ್ನ ದೈವತ್ವದ ಒಂದು ರೂಪದಲ್ಲಿ ನೋಡ್ತಾರೆ ಅಂತ ಒಂದು ವರವನ್ನು ಕೂಡ ಕೊಡ್ತಾಳೆ. ಆದ್ರಿಂದನೇ ಇವತ್ತಿಗೆ ನಾವು ಬಹಳಷ್ಟು ಕಡೆ ಗೋಶಾಲೆಗಳನ್ನ ನೋಡ್ಬೋದು ಅಥವಾ ಹಸುವಿನ ಪೂಜೆಗಳನ್ನ ಮಾಡೋದನ್ನ ನೋಡ್ಬೋದು. ಹಸುವಿನ ದೇವರ ಸಮಾನವಾಗಿ ನಾವು ಇರಿಸಿ ಪೂಜೆಯನ್ನು ಮಾಡ್ತೀವಿ. ಇನ್ನು ಆಲದ ಮರ, ಅದು ಸುಳ್ಳು ಹೇಳಲಿಲ್ಲ, ಅದು ನಿಜವನ್ನೇ ಒಪ್ಕೊಂತು. ಆದ್ರಿಂದ ಸೀತೆ ಬಹಳ ಸಂತುಷ್ಟಳಾಗಿ ಅವಳಿಗೊಂದು ವರವನ್ನ ಕೊಡ್ತಾಳೆ ಆಲದ ಮರಕ್ಕೆ. ಯಾರ್ಯಾರು ನಿನ್ನ ಪ್ರದಕ್ಷಿಣೆಯನ್ನು ಬರ್ತಾರೋ, ಯಾರ್ಯಾರು ನಿನ್ನ ಹರಸಿ ಒಂದು ಕೋರಿಕೆಗಳನ್ನ ಹೇಳ್ಕೊಂತಾರೋ ಅಥವಾ ಏನಾಗತ್ತೆ, ಏನ್ ಇಷ್ಟಾರ್ಥಗಳಾಗ್ಬೇಕು ಅಂತ ಎಲ್ಲವನ್ನು ಏನು ಕೇಳ್ಕೊಂತಾರೋ ಆ ಎಲ್ಲಾ ಇಷ್ಟಾರ್ಥಗಳು ಕೂಡ ನಿನ್ನಿಂದ ನೆರವೇರಲಿ. ಅಂದ್ರೆ ಇವತ್ತು ಕೂಡ ಆಲದ ಮರದ ಪ್ರದಕ್ಷಿಣೆಯನ್ನ ಯಾರು ಬರ್ತಾರೆ, ಈಗ ಹಳ್ಳಿಗಳ ಕಡೆ ನೀವು ನೋಡ್ಬೋದು, ಒಂದು ಕಟ್ಟೆಯನ್ನೇ ಮಾಡಿರ್ತಾರೆ, ಹಳ್ಳಿ ಕಟ್ಟೆ ಅಂತ. ಒಂದು ಆಲದ ಮರವನ್ನು ಮಾಡಿ ಅದರ ಕೆಳಗಡೆ ಪಂಚಾಯತಿಯನ್ನ ಮಾಡ್ತಾರೆ. ಯಾಕೆಂದ್ರೆ ಆಲದ ಮರದ ಕೆಳಗಡೆ ಹೇಳಿದಂತಹ ನ್ಯಾಯ ಯಾವತ್ತೂ ನ್ಯಾಯಬದ್ಧವಾಗೇ ಇರುತ್ತೆ ಅಂತ, ಅದು ಯಾವತ್ತೂ ಸುಳ್ಳು ಆಗಲ್ಲ ಅದು ಅನ್ನುವಂತಹ ಒಂದು ಅರ್ಥದಲ್ಲಿ ಆಲದ ಮರವನ್ನ ಸಾಕ್ಷಿಯಾಗಿ ಇಟ್ಕೊಂಡು ಎಷ್ಟೋ ಜನ ಪ್ರಮಾಣವನ್ನ ಮಾಡ್ತಾರೆ. ಯಾಕೆಂದ್ರೆ ಆಲದ ಮರಕ್ಕೆ ಅಷ್ಟು ಶ್ರೇಷ್ಠ ಒಂದು ಜಾಗವನ್ನ ಕೊಟ್ಟಿರ್ತಾರೆ. ಸೊ ಹಾಗೆ ರಾಮಾಯಣದಲ್ಲಿ ಈ ರೀತಿ ಕಂಡು ಕೇಳರಿಯದ ಒಂದಿಷ್ಟು ಕಥೆಗಳು ಬರ್ತಾ ಹೋಗುತ್ತೆ. ಸೊ ಈ ನಾಮಕ್ಕೆ ಯಾಕೆ ನಾನು ಈ ನಾಮಕ್ಕೆ ಈ ಒಂದು ಕಥೆಯನ್ನ ನಾನು ಸ್ವೀಕಾರ ಮಾಡಿದೆ ಅಂತ ಅಂದ್ರೆ, ಆವರ್ತನ ಒಂದು ಸೈಕಲ್, ಲೌಕಿಕವಾದಂತಹ ಜೀವನದಲ್ಲಿ ಸಾಂಸಾರಿಕವಾದ ಜೀವನದಲ್ಲಿ ಶ್ರೀರಾಮ ರಾಮನಾಗಿ ಹುಟ್ಟಿದ್ರು ಕೂಡ ತಂದೆಗೆ ಶ್ರಾದ್ದವನ್ನ ಕೊಡುವಂಥದ್ದು ಅವನ ಧರ್ಮವೇ ಆಗಿತ್ತು. ಅದು ಕೂಡ ಅವನ ಕರ್ಮದಲ್ಲಿ ಒಂದು ಅಂತ ಹೇಳಿಸ್ಕೊಂಡಿತ್ತು. ನಾವ್ ಯಾರು ಕೂಡ ಈ ಒಂದು ಸೈಕಲ್ ಅಂತ ಏನಿದೆ, ಈ ಆವರ್ತನ ಅನ್ನುವಂತಹ ಲೌಕಿಕವಾದಂತಹ ಸೈಕಲ್ ಏನಿದೆ, ಯಾರು ಕೂಡ ಅದನ್ನ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಶ್ರೀರಾಮನೂ ಕೂಡ ತನ್ನ ತಂದೆಗೆ ಶ್ರಾದ್ದವನ್ನ ಮಾಡಬೇಕಿತ್ತು, ಪುಣ್ಯ ಕಾರ್ಯಗಳನ್ನು ಮಾಡಬೇಕಿತ್ತು, ರಾಜ್ಯವನ್ನ ಇಸ್ಕೊಬೇಕಿತ್ತು, ಸೀತೆಯನ್ನ ಮತ್ತೆ ಕಾಡಿಗಟ್ಟಬೇಕಾಗಿತ್ತು, ಜನರ ಪ್ರಜೆಗಳನ್ನೇ ಒಂದು ದೇವರ ರೂಪದಲ್ಲಿ ನೋಡುವಂತಹ ಶ್ರೀರಾಮ ಒಂದಿಷ್ಟು ಸಾಂಸಾರಿಕವಾದಂತಹ ಒಂದು ನೋವುಗಳನ್ನು ಕೂಡ ಅವನು ಅನುಭವಿಸ್ಬೇಕಾಗಿತ್ತು. ಇದರಿಂದ ನಿವೃತ್ತಿಯನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಿವೃತ್ತ ಆತ್ಮ ಅನ್ನುವಂತಹ ನಾಮವು ಕೂಡ ಎಲ್ಲದಕ್ಕಿಂತನೂ ಮೀರಿದವನು ಅನ್ನುತ್ತ ಏನಾದ್ರು ಇದ್ರೆ, ಎಲ್ಲದಕ್ಕೂ ತೃಪ್ತನಾಗಿದ್ದಾನೆ ಅನ್ನೋದು ಏನಾದ್ರು ಇದ್ರೆ ಅದು ಪರಮಾತ್ಮ ಮಾತ್ರ ತೃಪ್ತನಾಗಿದ್ದಾನೆ, ಬೇರೆ ಯಾರೂ ಕೂಡ ತೃಪ್ತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನಮ್ಮ ಒಂದೇ ಒಂದು ಬೇಡಿಕೆ ಸದಾ ನಮ್ಮಲ್ಲಿ ಏನಿರಬೇಕು ಅಂತ ಅಂದ್ರೆ, ಮತ್ತೆ ನನ್ನ ಹುಟ್ಟಿಸ್ಬೇಡಪ್ಪ ದೇವ್ರೆ, ಮತ್ತೆ ನನಗೆ ಈ ಜನ್ಮವನ್ನು ಕೊಡ್ಬೇಡಪ್ಪ. ಅದು ಯಾವುದೇ ಜೀವ ಜಂತು ಏನೇ ಆಗಿರ್ಲಿ, ಒಬ್ಬ ಮನುಷ್ಯ ಹುಟ್ಟಿ ಬರ್ತಾನೆ ಅಂತ ಅಂದ್ರೆ ಮತ್ತೆ ಅವನಿಗೆ ಅಲ್ಲಿ ಕಷ್ಟ ಕೋಟಲೆಗಳೇ ಇದ್ದೇ ಇರುತ್ತೆ, ಏನಾದ್ರೂ ಒಂದು ಬಂಧನ ಅನ್ನೋದು ಇದ್ದೇ ಇರುತ್ತೆ. ಆದ್ರಿಂದ ಆ ಕಷ್ಟ ಕೋಟೆಗಳನ್ನ ಕೊಡ್ಬೇಡ ಅಂತ ಕೇಳ್ಕೊಳ್ಳುವಂತಹ ಒಂದು ನಾಮವೇ ಈ ಎರಡು ನಾಮಗಳಾಗಿತ್ತು, ಆವರ್ತನ ಮತ್ತೆ ನಿವೃತ್ತಾತ್ಮ. ನಾವೆಲ್ಲರೂ ಕೂಡ ನಿವೃತ್ತಿಯನ್ನು ಹೊಂತೀವಿ ಅಂದ್ರೆ ಅದು ಸಾಕ್ಷಾತ್ ವಿಷ್ಣುವಿನ ಪಾದಾರವಿಂದಗಳಲ್ಲಿ ಸೇರಿದಾಗ ಮಾತ್ರ ನಾವು ನಿವೃತ್ತಿಯನ್ನು ಪಡ್ಕೊಂತೀವಿ ಅಂತ. ಇನ್ನು ಮುಂದಿನ ನಾಮ ಸಂವೃತ ಅನ್ನುವಂಥದ್ದು. ಎಲ್ಲರಿಗೂ ಕತೆ ಅರ್ಥ ಆಯ್ತಾ? ಚೆನ್ನಾಗಿತ್ತಾ ಕತೆ? ತುಂಬಾ ಒಂದು ಮಹೋದಯ ಒಂದೇ ಒಂದು ಸೂರ್ಯನಿಗೆ ಮುಂದ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಸಂವೃತ ಅಂತ ಅಂದ್ರೆ ಭಗವಂತನ ಒಂದು ಅಂತರ್ಯಾಮಿತ್ವವನ್ನ ಅಥವಾ ಒಂದು ಸ್ವರೂಪವನ್ನ ಇಲ್ಲಿ ಸೂಚಿಸುವಂತದ್ದು. ಸಂ ಅಂತ ಅಂದ್ರೆ ಸಂಪೂರ್ಣವಾಗಿ ಅಂತ, ಇನ್ನು ವೃತಃ ಅಂತ ಅಂದ್ರೆ ಮುಚ್ಚಿದವನು ಅಥವಾ ಆವೃತನಾದವನು ಅಂತ. ಸೊ ಸಂವೃತ ಅಂದ್ರೆ ಸಂಪೂರ್ಣವಾಗಿ ಮುಚ್ಚಿದವನು. ಯಾವುದರಿಂದ ಮುಚ್ಚಿದವನು? ಅವನ ನಿಜ ಸ್ವರೂಪ ಇಂದ್ರಿಯಗಳಿಂದ ಮುಚ್ಚಿ ಹೋಗಿದೆ ಅಂತ. ಅಂದ್ರೆ ವಿಷ್ಣುವಿನ ನಿಜದ ಒಂದು ಸ್ವರೂಪ ಏನಿದೆ ಅದು ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ. ಪರಮಾತ್ಮ ಎಂತವನ್ನ ನಾವು ಕಣ್ಣಲ್ಲಿ ನೋಡ್ತೀವಿ ಪರಮಾತ್ಮನ, ಆದ್ರೆ ರಾಮನ ನಾವು ನೋಡ್ತೀವಿ, ಕೃಷ್ಣನ ನಾವು ನೋಡ್ತೀವಿ ಅಂದ್ರೆ ಬರೀ ಅಷ್ಟೇ ಪರಮಾತ್ಮ ಅಂತ ಅಲ್ಲ, ಅದಕ್ಕಿಂತಲೂ ಇನ್ನೂ ಮೀರಿದವನು ಅವನು. ಆ ದೇಹದೊಳಗೆ ಆತ್ಮ ಅಂತ ನಾವು ಹೇಳ್ತೀವಿ, ಆದ್ರೆ ಆತ್ಮ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದಾಗ ನಾವು ಎಲ್ಲಿ ತೋರಿಸ್ತೀವಿ? ಎದೆ ಭಾಗವನ್ನ ತೋರಿಸ್ತೀವ ಅಥವಾ ಹೆಗಲನ್ನ ತೋರಿಸ್ತೀವಿ? ಯಾವ್ದನ್ನ ತೋರಿಸ್ತೀವಿ? ಆತ್ಮ ಎಲ್ಲಿದೆ ಗೊತ್ತಾಗೋದಿಲ್ಲ. ಸಂವೃತ ಅಂತ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗದೇ ಇರುವಂತಹ ಅಥವಾ ಇಂದ್ರಿಯಗಳಿಗೆ ಕೂಡ ಆವೃತವಾಗಿರುವಂತಹ ಒಂದು ರೂಪ ಅಥವಾ ಒಂದು ಅದೃಶ್ಯವಾದಂತಹ ರೂಪ
ಭಗವಂತ ಎಲ್ಲೆಡೆ ಇರುವವನು, ಬಾಹ್ಯ ದೃಷ್ಟಿಗೆ ಕಾಣುವುದಿಲ್ಲ ಅವನು. ಆಕ್ಚುಲಿ ನಾವು ಬಾಹ್ಯ ದೃಷ್ಟಿಯಾಗಿ ಮಾಡ್ಕೊಂಡಿರೋದು ಕೃಷ್ಣನನ್ನ ರಾಮನನ್ನ ಬಾಹ್ಯ ದೃಷ್ಟಿಯಾಗಿ ಮಾಡ್ಕೊಂಡಿದ್ದೀವಿ. ಅಂತರ್ಯಾಮಿಯಾದಂತಹ ಪರಮಾತ್ಮ ಅವನ ಒಂದು ಮಹಿಮೆನೆ ಬಹಳ ಗೋಚರಕ್ಕೂ ಮೀರದವನು ಅಂತ. ನಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಅಂತ ಭಗವದ್ಗೀತೆ ಕೃಷ್ಣ ಹೇಳ್ತಾರೆ. ಮೂಢರಿಗೆ ಆ ಭಗವಂತನ ರೂಪ ಏನು ಅಂತ ಗೊತ್ತಾಗೋದಿಲ್ಲ ಅಂತೆ. ಮೂಢೋಯಂ ನಾಭಿಜಾನಾತಿ, ಅವನಿಗೆ ಮೂಢರೇ ಗೊತ್ತಾಗಲ್ಲ. ಯಾಕೆಂದ್ರೆ ಪರಮಾತ್ಮ ಅವನ ಒಂದು ಪ್ರಕಾಶ ಎಲ್ಲದರ ಕಡೆ ಇದೆ. ನಾನು ಆಗ್ಲೇ ಒಂದು ಕಥೆಯನ್ನು ಹೇಳಿದ್ನಲ್ಲ, ಒಬ್ಬ ರೈತನಿಂದ, ಒಬ್ಬ ತಾಯಿಯಿಂದ, ಒಬ್ಬ ಗುರುವಿನಿಂದ, ಎಲ್ಲದರಲ್ಲೂ ನಾವು ಪರಮಾತ್ಮನ ರೂಪವನ್ನ ನಾವು ನೋಡ್ಕೊಂತ ಹೋದ್ರೆ ಅವನು ಸಂವೃತನಾಗಿದ್ದಾನೆ. ಬೀಯಿಂಗ್ ಕವರ್ಡ್ ವಿತ್ ಅ ಕ್ಲಾಕ್, ಅಥವಾ ಒಂದು ನಮ್ಮ ಒಂದು ಮೆದುಳಿನಲ್ಲಿ ನಮ್ಮಲ್ಲಿ ಅವನು ಕವರ್ ಆಗ್ಬಿಟ್ಟಿದ್ದಾನೆ. ನಮ್ಮ ಇಂದ್ರಿಯಗಳು ಅದನ್ನ ನೋಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಒಂದು ಮಟ್ಟಿಗೆ ಮಾತ್ರ ನಾವು ಪರಮಾತ್ಮನ, ರಾಮನ ಒಂದು ಅವತಾರವನ್ನ, ರಾಮನ ಒಂದು ಗುಣಗಾನವನ್ನ ನಾವು ಹೇಳೋದಕ್ಕೆ ಪ್ರಯತ್ನ ಮಾಡುವ. ಅದಕ್ಕಿಂತಲೂ ಮೀರಿದ್ದು, ಇಂದ್ರಿಯಗಳಿಗೂ ಇನ್ನು ಮೀರಿದ್ದು ಆಗಿರುವಂತ ಪರಮಾತ್ಮ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಸಂವೃತಃ ಅನ್ನುವಂಥ ನಾಮ. ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ಅರ್ಥೈಸ್ಕೊಳ್ಳೋದೇ ಆದ್ರೆ ಒಂದು ನಿಜವಾದ ಒಂದು ಕತೆ ಆದಿದ್ದ ಒಂದು ಕತೆ. ಒಂದು ಕಾಲದಲ್ಲಿ ಒಂದು ಯಾಂತ್ರಿಕನಾದಂತಹ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣ ಇನ್ನೊಬ್ಬ ಬ್ರಾಹ್ಮಣನ ಕರೆದು ಅವನಿಗೆ ಸತ್ಕರಿಸಬೇಕು, ಊಟವನ್ನ ಹಾಕ್ಬೇಕು ಅನ್ನೋದು ಅವನ ದಿನನಿತ್ಯದ ಒಂದು ಹವ್ಯಾಸ. ಅಥವಾ ಒಂದು ಇದು, ಯಾರೋ ಒಬ್ಬ ಜಂಗಮರನ್ನ ಕರಿಬೇಕು, ಅವನಿಗೆ ಊಟ ಪ್ರಸಾದವನ್ನ ಹಾಕ್ಬೇಕು ಅನ್ನುವಂಥದ್ದು. ಈ ಅವತ್ತಿನ ದಿನ ಬಂದಂತಹ ಬ್ರಾಹ್ಮಣ ಯಾರಿರ್ತಾನೆ, ಅವನ ಹೆಸರು ನಿಮಾಯಿ ಅನ್ನುವಂಥ ಒಂದು ಹೆಸರಿನಲ್ಲಿ ಬಂದಂತಹ ಒಬ್ಬ ಬ್ರಾಹ್ಮಣ. ಅವನು ಊಟಕ್ಕಿಂತ ಮೊದಲು, ಊಟವನ್ನ ಸ್ವೀಕಾರ ಮಾಡೋದಕ್ಕಿಂತ ಮೊದಲು ಪ್ರಣವ ಮಂತ್ರವನ್ನ, ಅಂದ್ರೆ ಓಂಕಾರದ ಒಂದು ಮಂತ್ರವನ್ನ ಅಥವಾ ವೇದದಲ್ಲಿ ಉಚ್ಚರಿಸಬಹುದಂತ ಒಂದಿಷ್ಟು ಮಂತ್ರನ್ನ ಹೇಳ್ಬಿಟ್ಟೆ ಅವನು ಊಟ ಮಾಡುವಂಥದ್ದು ಅವನ ಪದ್ಧತಿಯಾಗಿತ್ತು. ಸೊ ಏನಾಗತ್ತೆ, ಮಧ್ಯಾಹ್ನದ ಒಂದು ಕಾಲದಲ್ಲಿ ಆ ಬ್ರಾಹ್ಮಣ ಊಟಕ್ಕೆ ಅಂತ ಬರ್ತಾನೆ. ಇವರು ಕರೆದಂತಹ ಬ್ರಾಹ್ಮಣರು ಯಾರಿದ್ರು ಬಹಳ ಮೃಷ್ಟಾನ್ನ ಭೋಜನವನ್ನ ಮಾಡಿ, ಬಗೆಯ ಒಂದು ಭೋಜನವನ್ನು ಮಾಡಿ ಅವರಿಗೆ ಭೋಜನವನ್ನ ನೀಡಬೇಕು, ಸತ್ಕಾರವನ್ನ ಮಾಡಬೇಕು ಅಂತ ಬಹಳ ಎಲ್ಲಾ ತಯಾರಿಯನ್ನ ಮಾಡಿ ಇಟ್ಕೊಂಡಿರ್ತಾರೆ. ಅದೇ ಮನೆಯಲ್ಲಿ ಒಂದು ಮಗು ಇರುತ್ತೆ, ಅವನ ಹೆಸರು ಗೋಪಾಲ ಅಂತಾನೆ. ಆ ಶಿಶುವಿಗೆ ಒಂದು ಹೆಸರನ್ನ ಇಟ್ಟಿರ್ತಾರೆ. ಈ ಬ್ರಾಹ್ಮಣ ಮಧ್ಯಾಹ್ನದ ಊಟಕ್ಕೋಸ್ಕರ ಬಂದಂತಹ ಬ್ರಾಹ್ಮಣ ಬಾಯಿನ ಬಿಟ್ಟು ಒಂದಿಷ್ಟು ಮಂತ್ರೋಚ್ಚಾರಣೆಯನ್ನ ಮಾಡ್ತಾನೆ. ಮಂತ್ರೋಚ್ಚಾರಣೆ ಮಾಡಿ ಇನ್ನೇನು ಊಟವನ್ನ ಮಾಡಬೇಕು ಅಂತ ಅವನು ತಿನ್ನುವಂತಹ ಸಮಯಕ್ಕೆ ಆ ಗೋಪಾಲ ಅನ್ನುವಂತಹ ಬಾಲಕ ಬಂದು ಅವರ ಊಟವನ್ನ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಮತ್ತೆ ಅವರು ತಂದೆ ತಾಯಿಗಳು, ಅಯ್ಯೋ ನನ್ನ ಮಗು ಮತ್ತೆ ನಿಮ್ಮ ಆಹಾರವನ್ನ ತಿನ್ನೋದಕ್ಕೆ ಕೈ ಹಾಕ್ಬಿಡ್ತು, ಕ್ಷಮಿಸಿ ಅಂತ ಅಂದ್ಬಿಟ್ಟು, ಅದು ಅಪವಿತ್ರ ಆಗೋಯ್ತು ಅಂತ ಅಂದ್ಬಿಟ್ಟು ಮತ್ತೆ ಇನ್ನು ಹೊಸ ಅಡಿಗೆಯನ್ನ ಮಾಡಿ ಬ್ರಾಹ್ಮಣರು ಮತ್ತೆ ಬಡಿಸ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನದ ಸಮಯ ಮುಗಿದು ಸ್ವಲ್ಪ ಸಂಧ್ಯಾಕಾಲ ಆಗಿರುತ್ತೆ. ಅದಾದ್ಮೇಲೂ ಕೂಡ ಮತ್ತೆ ಮಂತ್ರೋಚ್ಚಾರಣೆಯನ್ನ ಮಾಡ್ತಾರೆ. ಆ ವೇದದಲ್ಲಿ ಬರುವಂತಹ ಒಂದಿಷ್ಟು ಮಂತ್ರೋಚ್ಚಾರಣೆ ಮತ್ತೆ ಆ ಮಗು ಬರುತ್ತೆ. ಆಕ್ಚುಲಿ ಈ ಮಗುವನ್ನ ಈ ರೀತಿ ಆಗಬಾರದು ಎರಡನೇ ಟೈಮ್ ಅಂತ ಅಂದ್ಬಿಟ್ಟು ಏನ್ ಮಾಡಿರ್ತಾರೆ, ಆ ಮಗುವನ್ನ ಇನ್ನೊಂದು ಕೊಠಡಿ ಹಾಕಿರ್ತಾರೆ. ಕೊಠಡಿ ಅಂದ್ರೆ ಇನ್ನೊಂದು ರೂಮಲ್ಲಿ ಬಿಟ್ಬಿಟ್ಟು ಈ ಒಂದು ಅತಿ ಸತ್ಕಾರವನ್ನು ಮಾಡ್ತಿರ್ತಾರೆ. ಇವನು ಮಂತ್ರ ಹೇಳಿದ ತಕ್ಷಣವೇ ಮತ್ತೆ ಆ ಮಗು ಬಂದು ಅಲ್ಲಿ ಅದೃಶ್ಯವಾಗತ್ತೆ. ಮತ್ತೆ ಅವರ ಊಟವನ್ನ ಬುಂಚೋದಕ್ಕೆ ಹೋಗುತ್ತೆ. ಕಡೆಗೆ ತಂದೆ ತಾಯಿಗೆ ಬಹಳ ಕೋಪ ಬಂದ್ಬಿಡತ್ತೆ. ಏನಿದು ನಮ್ಮ ಗೋಪಾಲ ಈ ರೀತಿ ಮಾಡ್ತಿದ್ದಾನೆ, ಇನ್ನೇನು ಅವ್ರ ಮಂತ್ರ ಹೇಳಿ ಇನ್ನೇನು ಅವ್ರ ಊಟವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಒಂದು ಕ್ಷಣದಲ್ಲೇ ಮತ್ತೆ ಅವನು ಬಂದು ಉಪಸ್ಥಿತನಾಗಿ ಅವರ ಕೈಗೆ ಮತ್ತೆ ಅವರ ಒಂದು ತಟ್ಟೆಗೆ ಕೈ ಹಾಕ್ತಿದ್ದಾನಲ್ಲ ಅವನು ಅಂತ. ರಾತ್ರಿಯ ಭೋಜನವನ್ನ ತಯಾರು ಮಾಡ್ತಾರೆ. ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಅವನನ್ನ ಸ್ಥಳಾಂತರ ಮಾಡ್ತಾರೆ. ಸ್ಥಳಾಂತರ ಮಾಡಿ ಇನ್ನೊಂದು ತಂದೆ ತಾಯಿ ಹತ್ರ ಬಿಟ್ಟು, ಈ ಮಗುವನ್ನು ನೀನ್ ನೋಡ್ಕೋ, ನಾವು ಅತಿಥಿ ಸತ್ಕಾರವನ್ನು ಮಾಡ್ಬೇಕು ಅಂತ ರಾತ್ರಿ ಮತ್ತೆ ಹೊಸ ಭೋಜನವನ್ನ ಮಾಡಿ ಮತ್ತೆ ಮಡಿ ಮೈಲಿಗೆ ಎಲ್ಲವನ್ನು ಕೂಡ ಮಾಡಿ ಮತ್ತೆ ಅವನಿಗೆ ಊಟವನ್ನ ಬಡಿಸ್ತಾರೆ. ಇನ್ನೇನು ಮತ್ತೆ ಮಂತ್ರೋಚ್ಚಾರಣೆ ಆಗ್ಬೇಕು, ಮತ್ತೆ ಹುಡುಗ ಆ ಮನೆಯಿಂದ ಈ ಮನೆಗೆ ಬಂದು ಅದೃಶ್ಯನಾಗ್ತಾನೆ. ಇದು ಏನಪ್ಪಾ ಇದು ಈ ತರ ಏನೋ ಒಂದು ಕಾಲ್ಪನಿಕ ಕಥೆ ಅನ್ನೋ ತರ ಇದೆ ಅಂತ ಎಲ್ಲರೂ ಕೂಡ ಅನ್ಸಿರ್ಬೋದು. ಇಲ್ಲಿ ನಾವು ಗಮನವಿಟ್ಟು ಅರ್ಥೈಸ್ಕೊಬೇಕಾದಂತಹ ಒಂದು ವಿಚಾರ ಏನು ಅಂತ ಅಂದ್ರೆ, ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಂತ್ರಗಳೆಲ್ಲ ಪಠನೆ ಆಗತ್ತೆ, ಅಲ್ಲಿ ಪರಮಾತ್ಮ ಬರ್ತಾನೆ ಅಂತ. ಆಗ ಇಲ್ಲಿ ಬಂದಂತಹ ಬ್ರಾಹ್ಮಣರಿಗೆ ಒಂದು ಅನುಮಾನ ಬರುತ್ತಂತೆ, ಒಂದ್ಸತಿ ಈ ತರ ಆಗ್ಬೋದು, ಏನೋ ಮಗು ತಾನಾಗೆ ಬಂದು ಊಟವನ್ನ
ತಿನ್ನೋದಕ್ಕೆ ಕೈ ಹಾಕ್ಬೋದು. 2ನೇ ಬಾರಿನೂ ಏನೋ ಆಗ್ಬೋದು. 3ನೇ ಬಾರಿ ಈ ತರ ಆಗ್ತಿದೆ ಅಂತ ಅಂದಾಗ ನಿಜವಾಗ್ಲೂ ಇದೇನೋ ಒಂದು ದೈವತ್ವದ ಒಂದು ಏನೋ ಪವಾಡ ಇದೆ ಅಂತ ತಮ್ಮ ಒಂದು ಧ್ಯಾನ ಶಕ್ತಿಯಲ್ಲಿ ಅವರು ನೋಡಿದಾಗ ಅದು ಸಾಕ್ಷಾತ್ ಶ್ರೀ ಕೃಷ್ಣನೇ ಆ ಒಂದು ರೂಪದಲ್ಲಿ ಬಂದು ಆ ಆಹಾರವನ್ನ ಸ್ವೀಕಾರ ಮಾಡಬೇಕು ಅಂತ ಅವನು ಯತ್ನಿಸ್ತಾ ಇರ್ತಾನೆ. ಯಾಕೆ ಅಂತ ಅಂದ್ರೆ ಆ ವೇದದಲ್ಲಿ ಬರುವಂತಹ ಮಂತ್ರದ ಒಂದು ಅರ್ಥ ಏನಿದೆ, ಇದೆಲ್ಲವೂ ಕೂಡ ನಿನಗೆ ನಾನು ಸ್ವೀಕಾರವನ್ನು ಮಾಡ್ತಿದ್ವ, ನಿನಗೆ ನಾನು ಅರ್ಪಿಸ್ತಾ ಇದ್ದೀನಿ. ಇಂದ್ರಿಯಗಳಿಗೆ ನಮ್ಮ ಟೇಸ್ಟ್ ನಾವು ತಿಂದಾಗ ಆ ಟೇಸ್ಟ್ ನಮಗೆ ಗೋಚರ ಆಗತ್ತೆ. ಅಪ್ಪ ಇದು ಸ್ವೀಟ್ ಆಗಿದೆ, ಇದು ಖಾರವಾಗಿದೆ, ಅಥವಾ ಇದು ಹುಳಿಯಾಗಿದೆ ಅಂತ. ಅಂದ್ರೆ ಇಂದ್ರಿಯ ಗ್ರಹಣವನ್ನ ಮಾಡುತ್ತೆ, ಅಂದ್ರೆ ಕಂಡಿಡಿಯತ್ತೆ. ಆದ್ರೆ ಯಾವುದನ್ನು ಕಂಡಿಡಿಯದಂತಹ ಒಂದು ಸ್ಥಿತಿಗೆ ಏನಾದ್ರೂ ಹೋಗುತ್ತೆ ಅಂತ ಅಂದ್ರೆ ಅದು ಪರಮಾತ್ಮ ಅಂತ. ಸೊ ಆ ಮಂತ್ರದಲ್ಲಿ ಆ ಒಂದು ಶಕ್ತಿ ಇದೆ. ನಾವು ಪರಮಾತ್ಮನನ್ನ ಅನ್ನಪೂರ್ಣೆ ಸದಾಪೂರ್ಣೆ ಅನ್ನುವಂತಹ ಒಂದು ಮಂತ್ರವನ್ನೇ ಆದ್ರೂ ಕೂಡ ಭಕ್ತಿ ಭಾವದಿಂದ ನಾವೇನಾದ್ರು ಹೇಳ್ಕೊಂಡು ತಿಂದಿದ್ದೇ ಆದಲ್ಲಿ ಸಂವೃತಃ ಇಂದ್ರಿಯಗಳಿಗೂ ಗೋಚರಿಸಿದಂತಹ ಅದ್ವಿತೀಯನಾದಂತಹ ಪರಮಾತ್ಮ ನಮ್ಮ ಜೊತೆ ಇರ್ತಾನೆ ಅನ್ನುವಂಥ ಒಂದು ಇದು. ನಾವು ರಾಮಾಯಣದಲ್ಲೂ ಕೂಡ ಈ ಕತೆ ನಾನು ಆಕ್ಚುಲಿ ಈ ನಾಮಕ್ಕೆ ಆ ಕಥೆನೇ ಹೇಳ್ಬೇಕಿತ್ತು ಅನ್ನೋ ಅನಿಸ್ತಾ ಇದೆ. ಇರ್ಲಿ, ಒಂದು ನಾಮಕ್ಕೆ 2 ಕತೆ ಹೇಳಿರೋಣ. ಇನ್ನೊಂದು ಕತೆ ಹೇಳ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳ್ತಾರೆ, ಶಬರಿ ತಿಂದ ಎಂಜಲನ್ನ ರಾಮನಿಗೆ ಕೊಟ್ಲು, ಆ ಎಂಜಲನ್ನ ರಾಮ ಭಕ್ಷಿಸಿದ ಅಲ್ವಾ ಅಂತ. ಅಂದ್ರೆ ಬಹಳಷ್ಟು ಚರ್ಚೆಗಳಾಗತ್ತೆ. ಅದ ಹೆಂಗೆ ರಾಮ ಶಬರಿ ಎಂಜಲ್ ಮಾಡಿಕೊಟ್ಲು ಹಣ್ಣನ್ನ ಅಂತ. ನಾವು ಶಬರಿಯ ಕಥೆಯನ್ನ ಮುಂದಿಷ್ಟು ನಾಮಗಳಿಗೆ ಹೇಳಿದೀನಿ. ಶಬರಿಯ ಒಂದು ಬಾಲ್ಯವನ್ನ, ಅವಳಿದ್ದಂತಹ ಒಂದು ಸ್ಥಿತಿಯನ್ನ, ಶೂದ್ರ ವಂಶದಲ್ಲಿ ಹುಟ್ಟದಂತಹ ಶಬರಿ ಒಂದು ಆಶ್ರಮಕ್ಕೆ ಬಂದು ಸೇರ್ಕೊಂತಾಳೆ. ಆ ಕಥೆಯನ್ನ ಹೇಳಿದ್ದೀನಿ, ರೆಕಾರ್ಡಿಂಗ್ ಅಲ್ಲಿ ನಿಮ್ಗೆ ಅದೆಲ್ಲ ಕೂಡ ಸಿಗುತ್ತೆ. ಇಲ್ಲಿ ಚರ್ಚೆಗೆ ತುಂಬಾ ಜನ ಕೇಳ್ತಾರೆ, ಅದು ಹೆಂಗೆ ಎಂಜಲ್ ಮಾಡಿ ಕೊಟ್ಟಿದ್ದನ್ನು ಹೇಗೆ ಪರಮಾತ್ಮ ಸ್ವೀಕಾರ ಮಾಡ್ದ ಅಂತ. ಇಲ್ಲಿ ನಾವು ಏನನ್ನ ಗಮನಿಸ್ಬೇಕು ಅಂತ ಅಂದ್ರೆ, ನಾವು ಪ್ರತಿದಿನ ನಮ್ಮಲ್ಲೂ ಕೂಡ ಲೌಕಿಕದಲ್ಲೂ ಕೂಡ ನಾವೇನೇ ಸ್ವೀಕಾರ ಮಾಡಿದ್ರು ಕೂಡ ಅದು ರಾಮನೇ ತಿಂತಾ ಇದ್ದಾನೆ ಅನ್ನುವಂತಹ ಭಾವದಲ್ಲಿ ತಿಂದಿದ್ದೇ ಆದಲ್ಲಿ ಅದು ಎಲ್ಲವೂ ಕೂಡ ನಮಗೆ ಪ್ರಸಾದವೇ ಆಗತ್ತೆ ಅಂತ. ಶಬರಿ ಆ ಹಣ್ಣನ್ನ ಟೇಸ್ಟ್ ಮಾಡೋದಕ್ಕೆ ಅಂತ ತಿಂದಿಲ್ಲ, ಅದು ರಾಮನಿಗೆ ಅಂತಾನೆ ತಿಂದಿದ್ದು. ಅಂದ್ರೆ ಇದು ರಾಮನಿಗೆ. ನಮ್ಮ ದೇಹದಲ್ಲಿ ರಾಮ ಇದ್ದಾನೆ. ನಮ್ಮ ದೇಹ ಈಗೇನು ಈ ಜಠರಾಗ್ಲಿ ಅಥವಾ ಏನು ನಮ್ಮನ್ನ ಎನರ್ಜಿಯನ್ನ ಕನ್ವರ್ಟ್ ಮಾಡೋ ದೇಹ, ಅಂದ್ರೆ ಆಹಾರವನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತಹ ಒಂದು ಮೆಕ್ಯಾನಿಸಮ್ ಏನಿದೆ ನಮ್ಮ ದೇಹದಲ್ಲಿ, ಅದು ರಾಮನಿಗೆ ನಾನು ಕೊಡ್ತಾ ಇರೋದು ಅಂತ ನಾವು ಪ್ರತಿದಿನ ಆಹಾರವನ್ನ ಸ್ವೀಕಾರ ಮಾಡಿದ್ದೇ ಆದಲ್ಲಿ ಅದು ರಾಮನಿಗೆ ಹೋಗುತ್ತೆ ಅಂತ. ಸೊ ಇಲ್ಲಿ ಶಬರಿ ಎಂಜಲ್ ಮಾಡಿ ಕೊಟ್ಟಿದ್ದಲ್ಲ ಅದು ಆಕ್ಚುಲಿ. ಶಬರಿ ಅದು ರಾಮನಿಗೆ ಅಂತ ಸ್ವೀಕಾರ ಮಾಡಿದ. ನನ್ನೊಳಗಡೆ ರಾಮ ಇದ್ದಾನೆ, ಅದು ಅವನಿಗೆ ನಾನು ಸ್ವೀಕಾರ ಮಾಡ್ತೀನಿ ಅಂತ ರಾಮನಿಗೆ ಅಂತ ಸೇವಿಸಿಕೊಡ್ತದೆ. ಅದು ರಾಮನಿಗೆ ಹೋಗಿ ತಲುಪಿರುತ್ತೆ. ಅವಳು ಸ್ವಲ್ಪ ಟೇಸ್ಟ್ ಮಾಡಿದ್ರು ಕೂಡ, ತನ್ನ ಇಂದ್ರಿಯದಲ್ಲಿ, ತನ್ನ ನಾಲಿಗೆಯಲ್ಲಿ ಅದು ಹುಳಿ ಇದೆಯಾ ಸಿಹಿ ಇದೆಯಾ ಅಂತ ಟೆಸ್ಟ್ ಮಾಡಿದ್ರು ಕೂಡ ಅದು ರಾಮನಿಗೆ ಹೋಗಿ ಸೇರುತ್ತೆ ಅಂತ. ಸೊ ನಾವುಗಳು ಈ ಒಂದು ಕಥೆಯಿಂದ ನಾವೇನ್ ಅರ್ಥ ಮಾಡ್ಕೊಬೇಕು ಅಂತ ಅಂದ್ರೆ, ನಾವು ತಿನ್ನುವಂತಹ ಎಲ್ಲಾ ಆಹಾರಗಳು ಕೂಡ ರಾಮನಿಗೆ, ಪರಮಾತ್ಮನಿಗೆ, ಕೃಷ್ಣನಿಗೆ ಅನ್ನುವಂತಹ ಒಂದು ಭಾವದಲ್ಲೇ ನಾವು ಸ್ವೀಕಾರ ಮಾಡಿದ್ದೇ ಆದಲ್ಲಿ ಅದು ಎಲ್ಲಾ ಆಹಾರವೂ ಕೂಡ ಪ್ರಸಾದವೇ ಆಗತ್ತೆ ಅಂತ. ಸೊ ಅದರಿಂದ ಶಬರಿ ಎಂಜಲ್ ಮಾಡಿಕೊಟ್ಲು ಅಂತ ಯಾರ್ಯಾರು ಒಂದಿಷ್ಟು ಟೀಕೆಗಳನ್ನ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಆಧ್ಯಾತ್ಮದ ಒಂದು ರೀತಿಯಲ್ಲಿ ನಾವು ಎಲ್ಲವನ್ನೂ ಕೂಡ ನೋಡಿದ್ದೇ ಆದಲ್ಲಿ ಈ ದೇಹದಲ್ಲಿರುವಂತಹ ಪರಮಾತ್ಮ ಎಲ್ಲವನ್ನೂ ಕೂಡ ಅವನೇ ಸ್ವೀಕಾರ ಮಾಡಿ ಆ ಆಹಾರವನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾನೆ, ಚೇತನ ಶಕ್ತಿಯಾಗಿ ಅದನ್ನ ಕನ್ವರ್ಟ್ ಮಾಡ್ತಾನೆ. ಅಲ್ಲಿ ಕೂತಿರೋನು ಕೂಡ ಪರಮಾತ್ಮನೇ. ಅದರಿಂದ ಅಮೃತಃ ಅಂತ ಅಂದ್ರೆ ಇಂದ್ರಿಯಗಳಿಗೆ ಗೋಚರ ಆಗದೇ ಇರುವಂತಹ ಒಂದು ಶಕ್ತಿ ಅನ್ನೋದೇನಾದ್ರೂ ಇದ್ರೆ ಆ ಸಮೃತ ಸಂಪೂರ್ಣವಾಗಿ ಮುಚ್ಚಿಕೊಂಡಿರುವವನು, ಸಂಪೂರ್ಣವಾಗಿ ಆವೃತನಾದವನು ಅನ್ನುವಂಥದ್ದು ಏನಾದ್ರೂ ಇದ್ರೆ ಅದು ಅದ್ವಿತೀಯನಾದಂತಹ ಪರಮಾತ್ಮ ಅನ್ನುವಂತಹ ಅರ್ಥವನ್ನ ಕೊಡುವಂಥದ್ದು. ಹೌದಾ? ಇದು ಬ್ರಹ್ಮಾರ್ಪಣ, ಬ್ರಹ್ಮಜ್ಞ ಅಂತ ಹೇಳ್ತೀವಲ್ಲ, ಅದು ನಮ್ಮ ಬಾಡಿನಲ್ಲಿರೋ ಅಗ್ನಿಗ ಅಥವಾ ಪರಮಾತ್ಮನಿಗೆ ಹೇಳ್ತಾರೆ ಅದು ಬ್ರಹ್ಮಾರ್ಪಣ? ಇಲ್ಲೂ ಕೂಡ ಅಗ್ನಿ ಇದೆ ಅಲ್ವಾ? ಭಗವದ್ಗೀತೆಯಲ್ಲಿ ಹೇಳಿದಾಗೆ ಜೀರ್ಣ ಶಕ್ತಿಯನ್ನ ಕನ್ವರ್ಟ್, ಅಂದ್ರೆ ಆಹಾರವನ್ನ ಜೀವಶಕ್ತಿಯಾಗಿ ಕನ್ವರ್ಟ್ ಮಾಡೋದು ಕೂಡ ಒಂದು ಅಗ್ನಿನೇ. ದೇಹದಲ್ಲೂ ಕೂಡ ಅದು ಇದೆ. ಅವನು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಅದೇ ಪರಮಾತ್ಮ ಅಂತ. ಸೊ ಆ ಪರಮಾತ್ಮನಿಗೆ ನಾವೇನ್ ಕೊಡ್ತಾ ಇದ್ದೀವಿ? ದೇವಸ್ಥಾನದಲ್ಲಿ ಒಂದು ಸ್ಕ್ರೀನ್ ನ ಎಳೆದ್ಬಿಟ್ಟು ಆಹಾರವನ್ನು ಮುಂದೆ ಇಟ್ಬಿಟ್ಟು ನೈವೇದ್ಯ ಮಾಡಿದ್ವಿ ಅನ್ನೋದು ನಮ್ಮ ಬಾಹ್ಯವಾಗಿ ಕಾಣಿಸುವಂಥದ್ದು. ಆಂತರಿಕವಾಗಿ ನಾವು ನೈವೇದ್ಯವನ್ನು ಮಾಡ್ತೀವಿ ಅಂತ ಅಂದ್ರೆ ಪರಿಶುದ್ಧವಾದಂತಹ ಆಹಾರ, ಅದೇ 17ನೇ ಅಧ್ಯಾಯದ 16ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಹೇಳುವಂಥದ್ದು.
ಶುಚಿಯಾದದ್ದನ್ನೇ ತಿನ್ಬೇಕು, ಅಳಿಸದನ್ನ ತಿನ್ಬೇಕು. ಯಾಕೆಂದ್ರೆ ಇದು ದೇಹದಲ್ಲಿರುವಂತಹ ಪರಮಾತ್ಮನಿಗೆ ಹೋಗುವಂತಹ ಒಂದು ಆಹಾರ. ಅದನ್ನ ನೀವು ಯಾವ ರೀತಿ ತಿನ್ನಬೇಕು ಅನ್ನೋ ವಿಧಾನವನ್ನು ಕೂಡ ಅಲ್ಲೇ ಕೃಷ್ಣನೇ ಹೇಳಿರ್ತಾನೆ. ಯಾಕೆಂದ್ರೆ ಪ್ರತಿಯೊಂದು ಕೂಡ ಪರಮಾತ್ಮನಿಗೆ ಹೋಗುತ್ತೆ ಅನ್ನುವಂತ ಒಂದು ಭಾವ ಇರಬೇಕು ಅಂತ. ನಾನು ಈ ಭಗವದ್ಗೀತೆಯಲ್ಲಿ ಒಂದ್ಸತಿ ಎಕ್ಸಾಂಪಲ್ ಯಾವ್ದಕ್ಕೂ ಹೇಳಿದೆ, ಒಂದೊಂದು ತುತ್ತು ತಿನ್ಬೇಕಾದ್ರೆ ಅದು ಗೊತ್ತಾಗಲ್ಲ. ಹೌದು, ಖಂಡಿತ ಹೌದು, ನಿಜ, 100% ನಿಜ, ಹೌದು. ಆಗ್ಲಿ. ಅದಕ್ಕೆ ಪರಮಾತ್ಮ ಇನ್ನೊಂದು ಹೆಸರು ಕೂಡ ಅನಿಲಹ ಅಂತ. ಅನಿಲಹ ಅಂತ ಅಂದ್ರೆ ಅವನ್ನ ಈ ಜೀವದ ಒಂದು ಉಸಿರನ್ನ ಸಾಮಾನ್ಯ ಅನಿಲ ಅಂತಂದ್ರೆ ನಾವು ಫ್ಯೂಯಲ್ ಅಂತಾನು ಕರಿತೀವಲ್ವಾ. ಅಂದ್ರೆ ಈ ದೇಹಕ್ಕೆ ಪೌಷ್ಟಿಕಾಂಶವನ್ನ ಅಥವಾ ಏನಾದ್ರೂ ಕೊಡ್ಬೇಕು ಅಂತ, ಅದಕ್ಕೆ ಏನಾದ್ರೂ ಒಂದು ಎನರ್ಜಿಯನ್ನ ಕೊಡ್ಬೇಕು ಅಂತಂದ್ರೆ ಆ ಒಳ್ಳೆ ಪೆಟ್ರೋಲ್ನೇ ಹಾಕ್ಬೇಕು ಗಾಡಿಗೆ, ಆಗ ಇಂಜಿನ್ ಚೆನ್ನಾಗಿರುತ್ತಲ್ವಾ. ಅದೇ ರೀತಿ ಈ ದೇಹಕ್ಕೂ ಕೂಡ ನಾವು ಪ್ರಸಾದ ರೂಪದಲ್ಲಿ ನಾವೇನೇ ಕೊಟ್ಟರು ಕೂಡ ಅದನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು. ಸೊ ಅದು ಸಂವೃತಃ ಅನ್ನುವಂಥ ನಾಮ ಆಗಿತ್ತು. ಇನ್ನು ಮುಂದಿನ ನಾಮ ಸಂಪ್ರಮರ್ದನ ಅಂತ. ಇನ್ನೊಂದು 10 ನಿಮಿಷದಲ್ಲಿ ನಾನು ಎಲ್ಲ ಕ್ಲಾಸನ್ನ ಮುಗಿಸ್ತೀನಿ. ಅದಾದ ನಂತರ ಇನ್ನೊಂದು 10 ನಿಮಿಷದಲ್ಲಿ ನಾನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋ ವಿಧಾನವನ್ನು ಕೂಡ ಹೇಳ್ತೀನಿ. ಯಾಕೆಂದ್ರೆ ಮುಂದಿನ ನಾಮ ಅಹಸ್ಸಂವರ್ತಕ ಅನ್ನುವಂಥ ನಾಮ ಏನಿದೆ ಅದು ಸೂರ್ಯನಿಗೆ ಸಮಾನವಾದದ್ದು. ಅಂದ್ರೆ ಕಾಲದ ನಿಯಂತ್ರಕನಾದಂತಹ ಸೂರ್ಯ. ಅಹಹ ಅಂತ ಅಂದ್ರೆ ಹಗಲು ಅನ್ನುವಂತ ಅರ್ಥ ಬರುತ್ತೆ. ಸಂವರ್ತಕ ಅಂತಂದ್ರೆ ನಿಯಂತ್ರಿಸುವವನು ಅಂತ. ಸೊ ಆ ಸೂರ್ಯದೇವನೇ ಕಣ್ಣಿಗೆ ಕಾಣುವಂತಹ ಸೂರ್ಯದೇವನೇ ವಿಷ್ಣು ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು ಅಹಸ್ಸಂವರ್ತಕ ಅನ್ನೋಂಥ ಒಂದು ನಾಮ. ಅದಕ್ಕಿಂತ ಮುಂಚೆ ಒಂದು ನಾಮ ಇದೆ ಸಂಪ್ರಮರ್ದನ ಅಂತ. ಅದನ್ನ ಒಂದು 5 ನಿಮಿಷದಲ್ಲಿ ಹೇಳುವಂತ ಒಂದು ಪ್ರಯತ್ನ ಮಾಡ್ತೀನಿ. ಸಂಪ್ರಮರ್ದನ ಅಂತಂದ್ರೆ ಕತ್ತಲೆಯನ್ನ ಹೋಗಲಾಡಿಸುವವನು ಅನ್ನುವಂಥದ್ದು. ಸೊ ಯಾವಾಗ ಕತ್ತಲೆ ಇರುತ್ತೆ, ಯಾವಾಗ ಅಜ್ಞಾನವಿರುತ್ತೋ ಅಲ್ಲಿ ಕತ್ತಲೆ ಇರುತ್ತೆ. ಸೊ ಅಂತಹ ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸುವಂತಹ ಪರಮಾತ್ಮ ವಿಷ್ಣು ಆಗಿರೋದ್ರಿಂದ ಅವನ್ನ ನಾವು ಸಂಪ್ರಮರ್ದನ ಅಂತ ಕರಿತೀವಿ. ಸಂಪ್ರ ಅಂತಂದ್ರೆ ಅಜ್ಞಾನ ಅನ್ನುವಂಥ ಒಂದು ಅರ್ಥವೂ ಕೂಡ. ಮರ್ದನ ಅಂತಂದ್ರೆ ನಾಶ ಮಾಡುವವನು ಅಥವಾ ಕತ್ತಲೆಯನ್ನ ಹೋಗಲಾಡಿಸುವವನು. ಸಮ್ಯಕ್ ಪ್ರಯರ್ಧಯತಿ ಇತಿ ಸಂಪ್ರಮರ್ದನ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಂದ್ರೆ ಸರಿಯಾದ ರೀತಿಯಲ್ಲಿ ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನವನ್ನ ಕರುಣಿಸುವಂತಹ ಶಕ್ತಿ ಯಾರಿಗಿದೆಯೋ ಅಂಥವರಿಗೆ ನಾವು ಸಂಪ್ರಮರ್ದನ ಅಂತ ಕರಿತಾ ಹೋಗ್ತೀವಿ ಅಂತ. ಇದಕ್ಕೆ ಕಥೆಯ ಮುಖಾಂತರ ಈ ನಾಮವನ್ನು ನಾವು ಅರ್ಥೈಸ್ಕೊಬೇಕು ಅನ್ನೋದೇ ಆದ್ರೆ, ಮತ್ತೆ ಮಹಾಭಾರತದ ಒಂದು ಕಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮಹಾಭಾರತದಲ್ಲಿ ಬಹಳಷ್ಟು ಉದಾಹರಣೆಗಳು ನಮಗೆ ಈ ಅಹಂಕಾರದ ವಿಚಾರವಾಗಿ ಸಿಗ್ತಾ ಹೋಗುತ್ತೆ. ಒಂದು ಕಥೆ ಏನಂತ ಅಂದ್ರೆ ಕರ್ಣ ಬಹಳ ದೊಡ್ಡವನ ಅಥವಾ ಅರ್ಜುನ ದೊಡ್ಡವನ ಅಂತ ಒಂದಿಷ್ಟು ಆ ಕಥೆಯನ್ನ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಅಂತ ಭಾವಿಸ್ತೀನಿ. ಅರ್ಜುನ ಬಾಣ ಬಿಟ್ಟಾಗ ರಥ ಒಂದಿಷ್ಟು ದೂರ ಮಾತ್ರ ಹೋಗುತ್ತೆ, ಆದ್ರೆ ಕರ್ಣ ಬಾಣ ಬಿಟ್ಟಾಗ ಮಾತ್ರ ಅದೆಷ್ಟೋ ಯೋಜನದ ದೂರ ಹೋಗ್ತಾ ಇತ್ತು ರಥ ಅಂತ. ಕಾರಣ ಇಷ್ಟೇ, ಅಲ್ಲಿ ಕೃಷ್ಣ ಪರಮಾತ್ಮ ಇದ್ದ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ, ಮತ್ತೆ ಅಲ್ಲಿ ಹನುಮಂತ ದೇವರು ರಥದ ಮೇಲೆ ಕೂತಿದ್ರು ಅಂದ್ರೆ ಆ ಒಂದು ಫ್ಲಾಗ್ ನಲ್ಲಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಕರ್ಣ ಬಿಟ್ಟಂತಹ ಒಂದು ಬಾಣ ಬಹಳ ಒಂದಿಷ್ಟು ಅಡಿಗಳು ಮಾತ್ರ, ಅಂದ್ರೆ 7 ಅಡಿ ಮಾತ್ರ ಹಿಂದಕ್ಕೆ ಸರಿತಾ ಇತ್ತಂತೆ. ಆದ್ರೆ ಅರ್ಜುನ ಬಿಟ್ಟಂತಹ ಬಾಣ ಬರೀ 2 ಅಡಿಗಳು ಮಾತ್ರ ಹಿಂದೆ ಸರಿತಾ ಇತ್ತು. ಅದಕ್ಕೆ ಅಂದ್ರೆ ಅದು ಕರ್ಣನಿಗೆ ಇದ್ದಂತಹ ಒಂದು ಶಕ್ತಿ. ಸೊ ಇದು ಒಂದು ಕತೆ, ಅದು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಅದು ಗೊತ್ತಿಲ್ಲದೆ ಕತೆಗಳನ್ನ ಹೇಳಬೇಕು ಅನ್ನೋದೇ ನನ್ನ ಒಂದು ಸಂಕಲ್ಪ. ಮಹಾಭಾರತದಲ್ಲಿ ಇನ್ನೊಂದು ಕತೆ ಬರುತ್ತೆ. ಏನು ಅಂತಂದ್ರೆ, ಒಂದಿನ ಕೃಷ್ಣ ಮತ್ತೆ ಅರ್ಜುನ ಬಹಳ ಬೋರ್ ಆಗ್ತಿದ್ಯಾ? ತುಂಬಾ 1.5 ಗಂಟೆ ಆಯ್ತು ಅಂತ ಅನ್ಸುತ್ತೆ. ಇಲ್ಲ ಹೇಳಿ ಸರ್, ಚೆನ್ನಾಗಿದೆ. ಒಂದ್ಸತಿ ಅರ್ಜುನನಿಗೆ ಬಹಳ ಅಹಂಕಾರ ಬರುತ್ತೆ. ಏನ್ ಅಹಂಕಾರ ಬರುತ್ತೆ ಅಂದ್ರೆ, ಧನ್ಯವಾದ ಭಗಿನಿ, ನನಗಿಂತ ಕೃಷ್ಣನನ್ನ ಅತ್ಯಂತವಾಗಿ ಪ್ರೀತಿಸುವಂತಹ ಭಕ್ತ ಇನ್ಯಾರೂ ಇಲ್ಲ ಅಂತ ಅರ್ಜುನನಿಗೆ ಒಂದು ಬಿಗುಮಾನ ಬರುತ್ತೆ ಅಥವಾ ಅಹಂಕಾರ ಬರುತ್ತಂತೆ. ಅದು ಕೃಷ್ಣನಿಗೆ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಎಲ್ಲಾ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಪುರುಷೋತ್ತಮ ಕೃಷ್ಣ. ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ, ಅರ್ಜುನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಕೃಷ್ಣ ಒಂದು ನಿರ್ಧಾರವನ್ನು ಮಾಡ್ತಾನೆ. ಏನು ಅಂತಂದ್ರೆ, ಬಾ ಒಂದಿಷ್ಟು ಹೊರಗಡೆ ಹೋಗಿ ಸುಮ್ಮನೆ ಹೀಗೆ ತಿರುಗಾಡ್ಕೊಂಡ್ ಬರೋಣ, ಎಲ್ಲರನ್ನೂ ಕೂಡ ನೋಡ್ಕೊಂಡ್ ಬರೋಣ, ವಾಯುವಿಹಾರವನ್ನು ಮಾಡ್ಕೊಂಡ್ ಬರೋಣ ಅಂತ ಅರ್ಜುನ ಸಮೇತರಾಗಿ ಕೃಷ್ಣ ಇಬ್ರು ಕೂಡ ಹೊರಗಡೆ ಬರ್ತಾರೆ. ಅಲ್ಲಿ ಒಬ್ಬ ಸಾತ್ವಿಕವಾದಂತಹ ಒಬ್ಬ ಬಡ ಬ್ರಾಹ್ಮಣನನ್ನ ನೋಡ್ತಾರೆ. ತುಂಬಾ ಸಾತ್ವಿಕನಾಗಿರ್ತಾನೆ. ಅವನ ಒಂದು ದಿನಚರಿ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಹಸಿಯಾದಂತಹ ತರಕಾರಿಗಳನ್ನ ಅಥವಾ ಹಸಿಯಾದಂತಹ ಬೇರೆ ಏನನ್ನೂ ಕೂಡ ಅವನು ತಿಂತಾ ಇರಲ್ಲ. ಪ್ರಶ್ನೆ ಮಾಡ್ತಾರೆ ಯಾಕೆ ಅಂತ. ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ,
ಹಸಿಯಾದಂತಹ ಒಂದು ಇದಕ್ಕೂ ಕೂಡ ಜೀವ ಇರುತ್ತೆ. ಆ ಜೀವನ ಹಿಂಸಿಸಿದಂಗಾಗತ್ತೆ ನಾನು. ಅದಕ್ಕೋಸ್ಕರ ಹಸಿಯ ತರಕಾರಿಗಳನ್ನ ಅಥವಾ ಹಸಿ ಇರೋದನ್ನ ನಾನು ತಿಂದಲೆ ಹಸಿಯಾದ ಮೇಲೆ ಒಣಗಿರತ್ತಲ್ಲ ಅಂತ ಒಂದು ತರಕಾರಿಗಳನ್ನ ನಾನು ಭಕ್ಷಿಸ್ತೀನಿ. ಯಾಕೆಂದ್ರೆ ಹಸಿ ಇರುವಂತಹ ತರಕಾರಿಗಳು ಕೂಡ ಒಂದು ಜೀವ ಇರುತ್ತೆ. ಅದನ್ನ ನಾನು ಬೇಯಿಸಿ ತಿನ್ನೋದ್ರಿಂದ ನನಗೆ ಪಾಪ ಸುತ್ತಕೊಳ್ಳುತ್ತೆ ಅನ್ನುವಂತ ವ್ಯಕ್ತಿತ್ವ ಇರುವಂತಹ ಒಬ್ಬ ಬಡ ಬ್ರಾಹ್ಮಣ. ಇದನ್ನ ನೋಡಿ ಬಹಳ ಆಶ್ಚರ್ಯ ಆಗುತ್ತೆ ಯಾರಿಗೆ? ಅರ್ಜುನನಿಗೆ ಮತ್ತೆ ಕೃಷ್ಣನಿಗೆ. ಆದ್ರೆ ಆ ಬಡ ಬ್ರಾಹ್ಮಣನ ಸೊಂಟದಲ್ಲಿ ಒಂದು ಕತ್ತಿಯನ್ನ ಅವನು ಇಟ್ಕೊಂಡಿರ್ತಾನೆ. ಬಹಳ ಚೂಪಾದಂತಹ ಒಂದು ಕತ್ತಿಯನ್ನ ಇಟ್ಕೊಂಡಿರ್ತಾನೆ. ಅರ್ಜುನ ಕೇಳ್ತಾನೆ ಕೃಷ್ಣನನ್ನ, ಇವನು ಕೂಡ ಇವನ ದಿನಚರಿ ಅಥವಾ ಇವನ ಹವ್ಯಾಸ ಅಥವಾ ಇವನ ವ್ಯಕ್ತಿತ್ವ ಎಲ್ಲವೂ ಕೂಡ ಬಹಳ ಸಾತ್ವಿಕವಾಗಿದೆ. ಆದ್ರೆ ಯಾರನ್ನೋ ಒಬ್ಬರನ್ನ ಕೊಲ್ಲಬೇಕು ಅನ್ನುವಂತಹ ದೃಷ್ಟಿನಲ್ಲಿ ಅವನ ಸೊಂಟದಲ್ಲಿ ಯಾಕೆ ಅವನು ಕತ್ತಿಯನ್ನ ಇಟ್ಕೊಂಡಿದ್ದಾನೆ, ನಿಂಗೇನಾದ್ರು ಗೊತ್ತಾ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ ಕೃಷ್ಣನ್ನ. ಆಗ ಕೃಷ್ಣ ಹೇಳ್ತಾನೆ, ನನಗ್ ಗೊತ್ತಿಲ್ಲಪ್ಪ, ನೀನೇ ಬೇಕಾದ್ರೆ ಹೋಗಿ ಕೇಳ್ಕೊ ಆ ಬಡ ಬ್ರಾಹ್ಮಣನ್ನ ಅಂತ. ಅರ್ಜುನ ಬರ್ತಾನೆ. ಅಂದ್ರೆ ಈ ಬಡ ಬ್ರಾಹ್ಮಣಿಗೆ ಬಂದಿರೋರು ಕೃಷ್ಣ ಮತ್ತೆ ಅರ್ಜುನ ಅಂತ ಗೊತ್ತಿಲ್ಲ, ಯಾರೋ ಬಂದಿದ್ದಾರೆ ಅಂತ ಅಷ್ಟೇ ಗೊತ್ತು. ಅರ್ಜುನ ಬಂದು ಪ್ರಶ್ನೆ ಮಾಡ್ತಾನೆ ಆ ಬ್ರಾಹ್ಮಣರನ್ನ, ಯಾಕೆ ನೀನು ಸೊಂಟದಲ್ಲಿ ತುಂಬಾ ಅಂತ ಚೂಪಾದಂತಹ ಒಂದು ಕತ್ತಿಯನ್ನ ಇಟ್ಕೊಂಡಿದ್ಯಾ? ಯಾವ ಕಾರಣಕ್ಕೆ? ಯಾರು ನಿನ್ನನ್ನ ಹಿಂಸೆ ಮಾಡೋದಕ್ಕೆ ಬರ್ತಾರೆ? ಯಾರು ಬರ್ತಾರೆ ನಿನ್ನ ತೊಂದರೆ ಕೊಡೋದಕ್ಕೆ? ಯಾಕೆ ಇಟ್ಕೊಂಡಿದ್ಯಾ ಅಂತ. ಅದಕ್ಕೆ ಆ ಬ್ರಾಹ್ಮಣ ಉತ್ತರಿಸ್ತಾನೆ. ಆಕ್ಚುಲಿ ತುಂಬಾ ದೀರ್ಘವಾದಂತಹ ಕತೆ. ನಂಗೆ ಇನ್ನೂ ಸ್ವಲ್ಪ ಸಮಯ ಇದ್ದಿದ್ರೆ ಬಹಳ ಇನ್ನೂ ಸ್ವಲ್ಪ ವಿಶ್ಲೇಷಣೆಲ್ಲ ಕೊಟ್ಟು ಹೇಳ್ತಾ ಇದ್ದೆ ಆ ಬಡ ಬ್ರಾಹ್ಮಣ ಏನ್ ಹೇಳ್ದ ಅದೆಲ್ಲವೂ ಕೂಡ. ಚಿಕ್ಕದಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಡ ಬ್ರಾಹ್ಮಣ ಹೇಳ್ತಾನಂತೆ, ನನಗೆ 4 ಜನ ಶತ್ರುಗಳಿದ್ದಾರೆ. ಆ 4 ಜನ ಶತ್ರುಗಳಿಗೋಸ್ಕರ ಕಾಯ್ತಾ ಇದ್ದೀನಿ, ಯಾವತ್ ಬರ್ತಾರೆ ಅವರು ಅಂತ. ಅಕಸ್ಮಾತ್ ಅವ್ರು ಏನಾದ್ರು ಬಂದ್ರೆ ಆ 4 ಜನ ಶತ್ರುಗಳು, ಅವರನ್ನ ನಾನು ಈ ಕತ್ತಿಯಿಂದ ಅಥವಾ ಈ ಚಾಕುವಿಂದ ತಿವಿಬೇಕು ಅಂತ ಕಾಯ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನ್ನ ಸೊಂಟದಲ್ಲಿ ಆ ಕತ್ತಿಯನ್ನು ಇಟ್ಕೊಂಡಿದ್ದೀನಿ ಅಂತ ಆ ಬಡ ಬ್ರಾಹ್ಮಣ ಹೇಳ್ತಾನೆ. ಅದಕ್ಕೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, 4 ಜನ ಶತ್ರುಗಳಿದ್ದಾರೆ ನನಗೆ, ಯಾರಪ್ಪ 4 ಜನ ಶತ್ರುಗಳು ನಿಂಗೆ ಅಂತ. ಅದಕ್ಕೆ ಮೊದಲನೇ ಶತ್ರು ನಂಗೆ ನಾರದ ಅಂತ ಹೇಳ್ತಾನೆ. ನಾರದನ? ಯಾವಾಗಲೂ ಸದಾ ನಾರಾಯಣನ ಸ್ಮರಣೆಯನ್ನು ಮಾಡಿಕೊಂಡೇ ಅಲಿಯುವಂತಹ ನಾರದ ನಿನಗೆ ಹೆಂಗೆ ಶತ್ರು ಆಗ್ತಾನೆ? ಯಾಕೆ ನಿನ್ಗೆ ಅವನ್ ಕಂಡ್ರೆ ಅಷ್ಟು ಕೋಪ ಅಂತ. ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ, ನನ್ನ ಸ್ವಾಮಿಯನ್ನ, ನನ್ನ ನಾರಾಯಣನನ್ನ ಸದಾ ಎಡಬಿಡದೆ ಜಪಿಸ್ತಾನೆ ಇರ್ತಾನೆ. ನಾರಾಯಣ ನಾರಾಯಣ ಅಂತ ಹೇಳ್ತಾನೆ ಇರ್ತಾನೆ. ನಮ್ಮ ನಾರಾಯಣ ನಿದ್ದೆ ಮಾಡ್ಬೇಕೋ ಬೇಡವೋ? ಅವ್ನು ಅವಾಗವಾಗ ಕರೀತಾ ಇದ್ರೆ, ಈಗ ನಾನೇ ಮಲಗಿರೋನ್ನ ದಿನೇಶ್ ಎದ್ದೇಳು ಅಂತ ಕರೆದಾಗ ನಾನು ಎಚ್ಚರವಾಗಿ ಕೂತ್ಕೊಂತೀನಲ್ವಾ. ಸದಾ ನಾರಾಯಣ 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 ಅಂತ ಹೇಳ್ಕೊಂಡು ತಿರುಗ್ತಾ ಇದ್ರೆ ನಮ್ಮ ನಾರಾಯಣ ನಿದ್ದೆ ಮಾಡೋದು ಯಾವಾಗ? ನನ್ನ ಭಗವಂತ ನಿದ್ದೆ ಮಾಡೋದು ಯಾವಾಗ? ಅದಕ್ಕೆ ನಾನು ಕಂಡ್ರೆ ತುಂಬಾ ಕೋಪ. ಅಕಸ್ಮಾತ್ ಅವನೇನಾದ್ರು ಸಿಕ್ಕಿದ್ರೆ ನನ್ನ ಎದುರುಗಡೆ, ನಾನು ಈ ಚಾಕುವಿಂದ ಅವನಿಗೆ ಚುಚ್ತೀನಿ ಅಂತ ಬ್ರಾಹ್ಮಣ ಹೇಳ್ತಾನಂತ. ಇದು ಸ್ವಲ್ಪ ಹಾಸ್ಯಭರಿತವಾಗಿದ್ರು ಕೂಡ ಆ ಭಕ್ತನ ಮನಸ್ಸಿನಲ್ಲಿ ಇರುವಂತಹ ಭಕ್ತಿ ಎಷ್ಟು ಅಂತ ತೋರ್ಸತ್ತೆ. ಇದಾಯ್ತು. ನಂತರದಲ್ಲಿ ಆಯ್ತು, ಇನ್ನ 2ನೇ ಶತ್ರು ಯಾರು ಅಂತ ಕೇಳ್ತಾರೆ. ನನ್ನ ಎರಡನೇ ಶತ್ರು ಬಂದು ಅದು ದ್ರೌಪದಿ ಅಂತ ಹೇಳ್ತಾನಂತೆ. ಆಗ ಇನ್ನೂ ಆಶ್ಚರ್ಯ ಆಗತ್ತೆ ಅವನಿಗೆ. ಅಯ್ಯೋ, ದ್ರೌಪದಿ ದ್ರೌಪದಿ ಹೇಗೆ ನಿನ್ನಿಗೆ ಶತ್ರು ಆಗ್ತಾಳ? ಅವಳು ಕೃಷ್ಣನ ಭಕ್ತೆ ಇದ್ದಾಳು. ಅವಳು ಸದಾ ಯಾವಾಗ್ಲೂ ಕೂಡ ಕೃಷ್ಣ 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 ಅನ್ಕೊಂಡೆ ಅವಳು ಇಡೀ ಜೀವನವನ್ನ ಕರೆದಿದ್ದಾಳೆ. ಅದೆಂಗೆ ದ್ರೌಪದಿ ನಿನಗೆ ಶತ್ರು ಆಗ್ತಾಳೆ ಅಂತ ಪಾಂಡವ ಪ್ರಶ್ನೆ ಅಂದ್ರೆ ಅರ್ಜುನ ಪ್ರಶ್ನೆ ಮಾಡ್ತಾನಂತೆ. ಆಗ ಅವನು ಹೇಳ್ತಾನಂತೆ, ನನ್ನ ಸ್ವಾಮಿಯನ್ನ ನಿದ್ರಾಭಂಗವನ್ನ ಮಾಡಿ, ಅಂದ್ರೆ ನಿಮ್ಗೆ ಆ ಕಥೆ ಎಲ್ಲ ಕೂಡ ಗೊತ್ತಿರುತ್ತೆ. ದೂರ್ವಾಸ ಮುನಿಗಳು ವನವಾಸದಲ್ಲಿದ್ದಾಗ ಊಟಕ್ಕೆ ಅಂತ ಬರ್ತಾರೆ. ಆಗ ಅಕ್ಷಯ ಪಾತ್ರೆ ಅವರಲ್ಲಿ ಇರುತ್ತೆ. ಅವರು ಏನು ಕೂಡ ಇರೋದಿಲ್ಲ. ಅಕ್ಷಯ ಪಾತ್ರೆಯಲ್ಲಿದ್ದಂತಹ ಒಂದು ಅಗಳನ್ನ ದ್ರೌಪದಿ ನೆನ್ಸ್ಕೊಂತಾಳೆ ಕೃಷ್ಣನ. ಇದಕ್ಕೆ ಕತೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಕೃಷ್ಣ ಬರ್ತಾನೆ, ಆ ಒಂದೇ ಒಂದು ಅಗಳನ್ನ ಕೃಷ್ಣ ಊಟ ಮಾಡ್ತಾನೆ. ಆಗ ಅಲ್ಲಿ ನದಿಗೆ ಸ್ನಾನಕ್ಕೆ ಹೋದಂತಹ ದೂರ್ವಾಸ ಮುನಿಗಳೆಲ್ಲರ ಒಂದು ಹೊಟ್ಟೆ ಕೂಡ ತುಂಬುತ್ತೆ. ಅದನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಹೇಳ್ತಾನೆ, ನನ್ನ ಕೃಷ್ಣನಿಗೆ ದ್ರೌಪದಿ ಎಂಜಿಲ್ಲ ಅನ್ನವನ್ನ ತಿನ್ಸಿದಾಳೆ. ಅದು ಪಾತ್ರೆ ಎಲ್ಲ ತೊಳೆದು ಮಿಕ್ಕಿದ್ದಲ್ವಾ, ಅದು ಒಂದು ಅಗಳು ಮಿಕ್ಕಿತ್ತು. ಅಂದ್ರೆ ಎಂಜಿಲ ಒಂದು ಪಾತ್ರೆ ತಿಂದ ಆದ್ಮೇಲೆ ಇದ್ದಂತ ಒಂದು ಅಗಳದು. ನನ್ನ ಸ್ವಾಮಿಗೆ ಮಲಗಿರ್ಬೇಕಂದ್ರೆ ಮಧ್ಯರಾತ್ರಿಯಲ್ಲಿ, ಇನ್ನೇನು ಮಲಗುವಂತ ಟೈಮು, ಅಂತರಾತ್ರಿಯಲ್ಲಿ ಕೃಷ್ಣ ಅಂತ ಕರೆದು ಆ ಕೃಷ್ಣನಿಗೆ ಎಂಜಲಲ್ಲಿ ಇರುವಂತಹ ಒಂದು ಅಗಳನ್ನ ದ್ರೌಪದಿ ತಿನ್ಸಿದಾಳಲ್ಲ, ಅದಕ್ಕೆ ನನಗೆ ದ್ರೌಪದಿಯ ಮೇಲೆ ಕೋಪ. ನನಗೆ ನನ್ನ ಸ್ವಾಮಿಗೆ ಎಂಜಲನ್ನ ತಿನ್ಸ್ತಾರಾ ಅಂತ ಕೇಳ್ತಾಳ. ಮತ್ತೆ ಇನ್ನು 3ನೇವ್ರು ಯಾರಪ್ಪ ನಿನಗೆ? ಇದು ಪ್ರಹ್ಲಾದ ನನಗೆ ಶತ್ರು. ಪ್ರಹ್ಲಾದ ಹೆಂಗ್ ಶತ್ರು ಆಗ್ತಾನೆ ಅಂತ. ಸೊ ಇದೇ ರೀತಿ
ಪ್ರಹ್ಲಾದನ್ನ ಒಂದಿಷ್ಟು ಪರೀಕ್ಷೆಗಳಿಗೆ ಹೊರಗೊಡಿಸಲ್ಲ. ಕುದಿಯುವಂತ ಎಣ್ಣೆ ಎಲ್ಲ ಹಾಕ್ತಾರೆ, ಆಗ ಅವನು ನಾರಾಯಣ ಅಂತ ಕೂಗ್ತಾನೆ, ಆಗ ಹೋಗಿ ಕೃಷ್ಣ ಕಾಪಾಡ್ತಾನೆ. ಮತ್ತೆ ಆನೆ ಕಾಲಲ್ಲಿ ತುಳಿಸುವಂತ ಕ್ರಿಯೆ ಆಗಿರ್ಬೋದು. ಪ್ರಹ್ಲಾದನನ್ನ ಸಾಯಿಸ್ಬೇಕು ಅಂತ ಅವ್ರ ತಂದೆ ಎಷ್ಟೇ ಪ್ರಯತ್ನವನ್ನು ಮಾಡಿದಂತ ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ಕೃಷ್ಣ ಬಂದು ಆ ಒಂದು ಸಂಕಟದಿಂದ ನಿವಾರಣೆಯನ್ನು ಮಾಡುವಂತಹ ಕತೆ ನಮಗೆ ಗೊತ್ತೇ ಇದೆ. ಇಲ್ಲಿ ಈ ಭಕ್ತ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅಷ್ಟೆಲ್ಲಾ ಸಂಕಷ್ಟಗಳನ್ನು ಕೂಡ ನಾನು ನಾರಾಯಣನಿಗೆ ಕೊಟ್ಟ ಇವನು ಅಂತ. ಸರಿಯಪ್ಪ, ಆಯ್ತು, ಎಲ್ಲ ಮುಗೀತು, ನಿನ್ 4ನೇ ಶತ್ರು ಯಾರು ಹೇಳ್ಬೇಡಪ್ಪ ಅಂತ ಹೇಳ್ತಾನೆ. ನನ್ನ 4ನೇ ಶತ್ರು ಬಂದು ಅರ್ಜುನ ಅಂತ ಹೇಳ್ತಾನೆ. ಅಲ್ಲೇ ಅವನೇ ಇದ್ದಾನಲ್ಲಿ ಎದುರುಗಡೆ. ಅರ್ಜುನನ ನೀನೇನ ಶತ್ರು ಅಂತ ಅವನು ಹೇಳ್ತಿದ್ದಾನೆ. ಅದ್ ಹೇಗಪ್ಪ ಅರ್ಜುನ ಶತ್ರು ಆಗ್ತಾನೆ ಅಂತ ಕೇಳಿದಾಗ, ಅಲ್ಲ, ಮಹಾಭಾರತ ಅನ್ನುವಂತ ದೊಡ್ಡ ಯುದ್ಧದಲ್ಲಿ ಅವನು ಗೆಲ್ಲಬೇಕು ಅಂತ ಅಂದ್ಬಿಟ್ಟು ನನ್ನ ಕೃಷ್ಣನನ್ನ ಸಾರಥಿಯನ್ನಾಗಿ ಇಟ್ಕೊಳ್ಳೋದ ಅವನು. ಎಂತಹ ದೊಡ್ಡ ಮಹಾಪ್ರಭು ನಮ್ಮ ಕೃಷ್ಣ. ಅವನಿಂದಲೇ ಎಲ್ಲವೂ ಕೂಡ ನಡೀತಿದ್ದು, ಧರ್ಮದ ಸ್ಥಾಪನೆ ಎಲ್ಲವೂ ಕೂಡ ಅವನೇ ಆಗಿರೋದು. ಅರ್ಜುನ ಆದವನು ಹೋಗಿ ಬಂದು ಒಂದು ಡ್ರೈವರನ್ನ ಮಾಡ್ಕೊಳ್ಳೋದ, ಒಂದು ಸಾರಥಿಯನ್ನಾಗಿ ನನ್ನ ಕೃಷ್ಣನ ಮಾಡ್ಕೊಳ್ಳೋದ. ಅದಕ್ಕೆ ನನಗೆ ಅವನ ಮೇಲೆ ಬಹಳ ಕೋಪ. ಅದಕ್ಕೋಸ್ಕರ ಈ ಒಂದು ಚೂರಿಯನ್ನ ಇಟ್ಕೊಂಡು ಕಾಯ್ತಾ ಇದ್ದೀನಿ ಅವ್ರನ್ನೆಲ್ಲ ಮಾಡ್ಬೇಕು ಅಂತ. ಅದು ಕೇಳೋದಕ್ಕೆ ಮಾಡೋದಕ್ಕೆ ಸ್ವಲ್ಪ ನಮ್ಗೇನೋ ಒಂಥರ ಅನ್ಸಿದ್ರು ಕೂಡ, ಅಂದ್ರೆ ಭಕ್ತ ಇನ್ನೊಬ್ಬ ಭಕ್ತನಿಗೆ ಬೈತಾ ಇದ್ದಾನೆ ಅಂತ ಅನ್ಸಿದ್ರು ಕೂಡ ಇಲ್ಲಿ ಕತೆ ಮುಂದುವರಿಯುತ್ತೆ. ಅದಾದ್ಮೇಲೆ ಅರ್ಜುನ ಬರ್ತಾನೆ ಕೃಷ್ಣನ ಹತ್ರ. ಅವನು ಅನ್ಕೊಂಡಿರ್ತಾನೆ, ನನಗಿಂತ ಶ್ರೇಷ್ಠನಾದಂತಹ ಭಕ್ತ ಇನ್ಯಾರೂ ಇಲ್ಲ ಪ್ರಪಂಚದಲ್ಲಿ, ನಾನೇ ಉತ್ತಮವಾದಂತಹ ಸಖ. ಅರ್ಜುನಿಗೆ ಕೃಷ್ಣನ್ ಬಿಟ್ರೆ ಬೇರೆ ಇನ್ಯಾವುದೇ ಆಪ್ತರಾದವರು ಯಾರು ಇಲ್ಲ ಅಂತ ಅರ್ಜುನ ಏನು ಬೀಗ್ತಾ ಇದ್ದ, ಅಹಂಕಾರವನ್ನು ಪಡ್ತಿದ್ದ, ಅಹಂಕಾರ ನಾಶ ಆಗುತ್ತಂತೆ. ನನಗಿಂತಲೂ ಇನ್ನೂ ನಿನ್ನ ಪ್ರೀತಿಸುವಂತ ಭಕ್ತರು ಇದ್ದಾರಲ್ಲಪ್ಪ, ದ್ರೌಪದಿಯನ್ನ ಅಥವಾ ಪ್ರಹ್ಲಾದನನ್ನ ಅಥವಾ ನಾರದರನ್ನ, ಇಂಥವ್ರನ್ನೆಲ್ಲರನ್ನೂ ಕೂಡ ಬೈಯುವಂತಹ ಭಕ್ತರು ಇದ್ದಾರಲ್ಲಪ್ಪ ಇವತ್ತಿಗೂ ಕೂಡ, ನಿನ್ನ ಅಷ್ಟರ ಮಟ್ಟಿಗೆ ಆರಾಧನೆಯನ್ನು ಮಾಡ್ತಾರಲ್ಲಪ್ಪ ಅಂತ ಒಂದು ಭಾವ ಬರುತ್ತಂತೆ. ನಾನು ಯಾಕೆ ಈ ಕಥೆಯನ್ನ ಈ ಒಂದು ನಾಮಕ್ಕೆ ಹೇಳ್ತೆ ಅಂತಂದ್ರೆ, ಸಂಪ್ರಮರ್ದನ. ಎಲ್ಲೋ ನಮ್ಮಲ್ಲಿ ಒಂದಿಷ್ಟು ಅಹಂಕಾರ ಅಂದ್ರೆ ಅದು ಅಜ್ಞಾನ, ಕತ್ತಲೆಯಾಗಿ ಒಂದು ಅಜ್ಞಾನ ನಮ್ಮಲ್ಲಿ ಕೂತಿರುತ್ತೆ. ಅಂತಹ ಅಜ್ಞಾನವನ್ನ ಹೊಡೆಸ್ಬೇಕು ಅಂದ್ರೆ ಜ್ಞಾನದ ಬೆಳಕಾಗ್ಬೇಕು. ಆ ಜ್ಞಾನದ ಬೆಳಕು ಬೇರೆ ಇನ್ಯಾರು ಕೊಡಕ್ಕಾಗತ್ತೆ ಅಂತ ಅಂದ್ರೆ ಆ ಸಂಪ್ರಮರ್ದನ ಇರುವಂತಹ ಭಗವಂತ ಮಾತ್ರ ನಮಗೆ ಎಲ್ಲಾ ಅಹಂಕಾರಗಳನ್ನ ದೂರ ಮಾಡಿ ಸದ್ಗತಿಯನ್ನ, ಸನ್ಮಾರ್ಗವನ್ನ ಕೊಡೋದಕ್ಕೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಇದೇ ನಾಮಕ್ಕೆ ಒಂದು ಬೇರೆ ಬೇರೆ ಕಥೆಗಳು ಕೂಡ ಇದೆ. ಮಹರ್ಷಿಗಳು ಹೇಗೆ ಅಂದ್ರೆ, ಒಬ್ಬ ಕಳ್ಳ ಹೇಗೆ ಮಹರ್ಷಿ ಆದ ಅಂತ ನಾವು ವಾಲ್ಮೀಕಿಯರನ್ನ ಈ ಒಂದು ಸಮಯದಲ್ಲಿ ನೆನೆಸ್ಕೋಬಹುದು. ಅಜ್ಞಾನಿಯಾದಂತಹ ಒಬ್ಬ ರತ್ನಾಕರ ಅನ್ನುವಂತಹ ಒಬ್ಬ ಕಾಡಿನಲ್ಲಿದ್ದಂತಹ ಒಬ್ಬ ಬೇಟೆಗಾರ ರಾಮಾಯಣವನ್ನು ಬರೆಯುವಂತಹ ಒಂದು ದೊಡ್ಡ ಋಷಿಯಾದ. ಇದೂ ಕೂಡ ಸಂಪ್ರಮರ್ದನನೇ ಅಲ್ವಾ, ಅಜ್ಞಾನವನ್ನ ಹೋಗಲಾಡಿಸುವಂತಹ ಒಂದು ನಿಟ್ಟಿನಲ್ಲಿ ಸಹಾಯವನ್ನು ಮಾಡ್ತಾನೆ ಅಂತ. ಮುಂದಿನ ನಾಮ ಅಹಸ್ಸಂವರ್ತಕ ಅಂತ. ಸಮಯ ಹೋಗ್ತಾ ಇದೆ, ಅದಕ್ಕೊಂದು ಸ್ವಲ್ಪ ಬೇಗ ಹೇಳ್ತಾ ಇದ್ದೀನಿ. ಅಹ ಅಂತ ಅಂದ್ರೆ ಹಗಲು ಅನ್ನುವಂಥದ್ದು. ಇನ್ನ ಸಂವರ್ತಕ ಅಂತ ಅಂದ್ರೆ ಕಾಲವನ್ನ ನಿಯಂತ್ರಿಸುವವನು ಅಥವಾ ಸೂರ್ಯದೇವ ಅನ್ನೋದಕ್ಕೆ ನಾವು ಅಹಸ್ಸಂವರ್ತಕ ಅಂತಾರೆ. ಗೀತೆಯಲ್ಲೂ ಕೂಡ ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಕಿಲಂ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಸದಾ ಕಾಲ ಪ್ರತಿದಿನವೂ ಕೂಡ ನಾನು ನನ್ನ ರೂಪ ಅಂದ್ರೆ ಸೂರ್ಯ ಬೇರೆ ಇನ್ಯಾರೂ ಇಲ್ಲ. ಧರ್ಮಚಕ್ರದ ಅಥವಾ ಒಂದು ಕಾಲಚಕ್ರದಲ್ಲಿ ಸೂರ್ಯನ ರೂಪದಲ್ಲಿ ಸೂರ್ಯನಾರಾಯಣ ಅಂತಾನೆ ನಾವು ಅವನ್ನ ಸಂಬೋಧನೆಯನ್ನ ಮಾಡ್ತೀವಿ. ಸೂರ್ಯದೇವರು ಸದಾ ನಮ್ಮ ಜೊತೆಯಲ್ಲಿ ಕಣ್ಣಿಗೆ ಕಾಣಿಸುವಂತಹ ದೇವರು ಅಂತ ಅಂದ್ರೆ ಸೂರ್ಯ. ಅಹ ಸಂವರ್ತಕ, ಕಾಲದ ನಿಯಂತ್ರಕನಾಗಿ ಪರಮಾತ್ಮ ಸೂರ್ಯ ಇರ್ತಾನೆ. ಪ್ರತಿಯೊಂದು ಜೀವೂ ಕೂಡ ಬೆಳಕಿನ ರೂಪದಲ್ಲಿ ಅಥವಾ ಚೈತನ್ಯದ ರೂಪದಲ್ಲಿ ಏನಾದ್ರೂ ನಮಗೆ ಇವತ್ತೆಲ್ಲ ಸಿಗ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಸೂರ್ಯದೇವ ಮಾತ್ರ. ಸೂರ್ಯನು ಬೆಳಗ್ಗೆ ಬಂದು ಆ ಫಲಗಳಿಗೆ, ಪುಷ್ಪಗಳಿಗೆ, ಸಸ್ಯಗಳಿಗೆ ಅವನ ಒಂದು ಕಾಂತಿಯನ್ನ ಸ್ಪರ್ಶ ಮಾಡದೆ ಹೋದ್ರೆ ನಾವು ಯಾರೂ ಕೂಡ ಜೀವಿಸೋದಕ್ಕೆ ಆಗೋದೇ ಇಲ್ಲ. ನಮಗೆ ಕಣ್ಣಿಗೆ ಬೆಳಗ್ಗೆ ಎದ್ರೆ ಕಾಣಿಸುವಂತಹ ಸೂರ್ಯ ಬೇರೆ ಇನ್ಯಾರು ಅಲ್ಲ, ಅದು ವಿಷ್ಣು ಸ್ವರೂಪನಾದಂತಹ ಪರಮಾತ್ಮನೇ. ಆದ್ರೆ ನಾವು ಯಥಾ ರೀತಿ ಸೂರ್ಯ ಹುಟ್ಟಿದ್ರು ಕೂಡ ಇನ್ನೂ ಮಲ್ಕೊಂಡೇ ಇರ್ತೀವಿ. ಅವನ ಡ್ಯೂಟಿ ಅರ್ಧ ದಿನ ಮುಗಿದ ಮೇಲೆ ನಾವು ಎದ್ದಿರ್ತೀವಿ. ಸೊ ನಾನು ಯಾಕೆ ಈ ಒಂದು ನಾಮದ ಚಿಂತನೆಯನ್ನು ಮಾಡ್ತಿದ್ದಾಗಲೇ ನಿಮ್ಗೆಲ್ಲರಿಗೂ ಕೂಡ ಸೂರ್ಯನಿಗೆ ಅರ್ಘ್ಯವನ್ನ ಯಾವ ರೀತಿ ಕೊಡಬೇಕು
ಅನ್ನೋದನ್ನ ಹೇಳಬೇಕು ಅಂತ ಅನಿಸ್ತು. ಒಂದಿಷ್ಟು ವಿಚಾರಗಳು ಇಲ್ಲಿ ಈ ಒಂದು ನಿಮಿಷದ ಒಂದು 10 ನಿಮಿಷ ಮಾತ್ರ ನಾನು ಇದಕ್ಕೆ ಅಂತ ತಗೊಂತೀನಿ. ಆಕ್ಚುಲಿ ಒಂದು ಅರ್ಧ ಗಂಟೆ ತಗೊಬೇಕು ಅಂತಾನೆ ಅನ್ಕೊಂಡಿದ್ದೆ, ಇವತ್ತು ಬಹಳ ವಿಶೇಷವಾಗಿ ಹೇಳೋಣ ಅಂತ. ಸಮಯ ಮೀರ್ತಾ ಇದೆ, ಆದಷ್ಟು ಬೇಗ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೂರ್ಯನಾರಾಯಣ ಅಂತ ನಾವೇನ್ ಕರಿತೀವಿ, ಇದು ಇವತ್ತಿನ ದಿನ ನಾವು ಅರ್ಘ್ಯವನ್ನು ಕೊಡ್ತೀವಿ ಅಥವಾ ಮಾಡ್ತೀವಿ ಅನ್ನೋದಲ್ಲ. ಪಾರಂಪರಿಕವಾಗಿ ನಾವು ನೋಡ್ತಾ ಬಂದಿದ್ದೀವಿ. ಧರ್ಮರಾಜ ಸೂರ್ಯದೇವನನ್ನ ಪೂಜೆ ಮಾಡ್ತಾ ಇದ್ದ. ನಮ್ಗೆ ಈ ಅಕ್ಷಯ ಪಾತ್ರೆ ಕಥೆಯನ್ನೇ ನಾನು ಹೇಳ್ಬೇಕಾದ್ರೆ, ಅಕ್ಷಯ ಪಾತ್ರೆಯನ್ನ ಕೊಟ್ಟಿದ್ದು ಬೇರೆ ಇನ್ಯಾರೂ ಅಲ್ಲ, ಸೂರ್ಯದೇವನೇ ಧರ್ಮರಾಜನ್ಗೆ ಅಕ್ಷಯ ಪಾತ್ರವನ್ನ ಕೊಟ್ಟಿದ್ದು. ಅದರಿಂದಾನೇ ಅವರು ವನವಾಸದಲ್ಲಿದ್ರೂ ಕೂಡ ಅವರು ಬಯಸಿದಂತಹ ಊಟವನ್ನೆಲ್ಲವನ್ನೂ ಕೂಡ ವನವಾಸದಲ್ಲಿ ಸಂತೃಪ್ತಿಯಾಗಿ ಅವರು ಜೀವನವನ್ನ ಸಾಗಿಸಕ್ ಸಾಧ್ಯ ಆಯ್ತು. ಯಾಕೆಂದ್ರೆ ಧರ್ಮರಾಯ ಬಂದು ಸೂರ್ಯದೇವರನ್ನ ಒಂದು ಆರಾಧನೆಯನ್ನ ಮಾಡ್ತಿದ್ದ. ಅವನು ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯವನ್ನ ಕೊಟ್ಟು ಅವನು ಸೂರ್ಯದೇವರ ನಮಸ್ಕಾರವನ್ನ ಮಾಡಿದ ಒಂದು ಫಲದಿಂದ ಅವರಿಗೆ ಅಕ್ಷಯ ಪಾತ್ರೆ ಅನ್ನೋದು ಸಿಕ್ಕಿತ್ತು. ಇನ್ನಷ್ಟು ಕಥೆಗಳನ್ನ ನೋಡಿದ್ರೆ ಸತ್ರಾಜಿತ ಅಂತ ಒಂದು ಕತೆ ಬರುತ್ತೆ ನಿಮಗೆ. ಶಮಂತಕ ಮಣಿಯನ್ನ ಸೂರ್ಯದೇವರು ಸತ್ರಾಜಿತ ಅನ್ನುವಂತಹ ಒಂದು ರಾಜನಿಗೆ ಕೊಡ್ತಾರೆ. ಆ ಶಮಂತಕ ಮಣಿ ಅನ್ನೋದು ಏನ್ ಮಾಡ್ತಿತ್ತು ಅಂತ ಅಂದ್ರೆ, ಎಷ್ಟೇ ಐಶ್ವರ್ಯ ಬೇಕು, ಎಷ್ಟೇ ಚಿನ್ನ ಬೇಕು, ಆಭರಣ ಬೇಕು, ಏನೇ ಬೇಕು ಅಂದಾಗ್ಲೂ ಕೂಡ ಆ ಒಂದು ಶಮಂತಕ ಮಣಿ ಅನ್ನೋದು ಆ ಅಕ್ಷಯ ಪಾತ್ರೆ ತರ ಕೊಡ್ತಿತ್ತಂತೆ, ಅಂದ್ರೆ ಐಶ್ವರ್ಯವನ್ನ ಕೊಡ್ತಿತ್ತಂತೆ. ಈ ಸತ್ರಾಜಿತ ಅನ್ನೋನು ಕೂಡ ಸೂರ್ಯನ ಒಂದು ಆರಾಧನೆಯನ್ನು ಮಾಡ್ತಾ, ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಾ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಅವನು ಕಾಲವನ್ನ ಕರಿತಿದ್ದು. ಇನ್ನ ರಾಮಾಯಣಕ್ಕೆ ಬಂದಲ್ಲೂ ಕೂಡ ರಾವಣನ ಸಂಹಾರ ಮಾಡಬೇಕು ಅಂತ ಅಂದಾಗ ಅಗಸ್ತ್ಯ ಋಷಿಗಳು ಬಂದು ಒಂದು ಗುಹ್ಯತಮವಾದಂತಹ ಒಂದು ಸೀಕ್ರೆಟ್ ಅನ್ನ ಹೇಳ್ತಾರೆ. ನೀನು ಸೂರ್ಯ ವಂಶದ ಸಂಜಾತನಾಗಿ ಜನ್ಮವನ್ನು ತಾಳಿದ್ಯಾ, ನೀನು ಸೂರ್ಯನಿಗೆ ಒಂದಿಷ್ಟು ಪ್ರಾರ್ಥನೆ, ಅದಕ್ಕೆ ಆದಿತ್ಯ ಹೃದಯಂ ಅಂತಾನು, ಅದು ಈ ಗೀತಾಮೃತಮೆಲ್ಲ ನಾವು ಆಲ್ರೆಡಿ ಅದನ್ನ ಡಿಸ್ಕಸ್ ಮಾಡಿದ್ವಿ ಅನ್ನುವಂತಹ ಒಂದು ಶ್ಲೋಕವನ್ನ, ಆದಿತ್ಯ ಹೃದಯಂ ಅನ್ನುವಂತಹ ಒಂದು ಶ್ಲೋಕವನ್ನ ರಾಮನಿಗೆ ಹೇಳ್ತಾರೆ ಅಗಸ್ತ್ಯ ಮಹರ್ಷಿಗಳು. ಆ ಒಂದು ಕಾರಣದಿಂದ ರಾಮನಿಗೆ ಬಹಳ ಸುಲಭವಾಗಿ ರಾವಣನ ಸಾಯಿಸೋದಕ್ಕಾಯ್ತು ಅಂತ ಅದನ್ನ ಹೇಳ್ತಾ ಹೋದ್ರೆ, ರಾವಣ ಎಷ್ಟು ಪರಾಕ್ರಮಿ ಅಂತ ಹೇಳ್ತಾ ಹೋದ್ರೆ, ರಾಮನಿಗೂ ಕೂಡ ರಾವಣನ ಸಾಯಿಸೋದಕ್ಕೆ ಖಂಡಿತ ಆಗ್ತಾ ಇರ್ಲಿಲ್ಲ. ಆ ಸೂರ್ಯನ ಒಂದು ಅನುಗ್ರಹದಿಂದ, ಆದಿತ್ಯ ಹೃದಯಂ ಅನ್ನುವಂತಹ ಒಂದು ಆ ಮಂತ್ರದಿಂದ ಇವತ್ತು ಕೂಡ ನಾವೇ ಏನಾದ್ರೂ ಸಾಧನೆಯನ್ನ ಮಾಡಬೇಕು, ಏನಾದ್ರೂ ವಿಕ್ಟ್ರಿನ ಬಯಸ್ಬೇಕು ಅಂದಾಗ ನಾವು ಆದಿತ್ಯ ಹೃದಯಮನ್ನ ಹೇಳ್ಕೊಂಡಾಗ ನಮಗೆ ಗೊತ್ತಿಲ್ಲದಲ್ಲೇ ಅಷ್ಟು ಚೈತನ್ಯ ಅಥವಾ ಅಷ್ಟು ಇದು ನಮಗೆ ಬರ್ತಾ ಹೋಗುತ್ತೆ. ಆದ್ರಿಂದ ಸೂರ್ಯನಿಗೆ ಇರುವಂತಹ ಶಕ್ತಿ ಅಷ್ಟು. ನವಗ್ರಹಗಳಿಗೆ ಅಧಿಪತಿ ಅಂತ ಹೇಳ್ತಾರೆ ಸೂರ್ಯನನ್ನ. ನಮಗೆ ಯಾವುದೇ ದೋಷಗಳಿರಲಿ, ಕುಜ ದೋಷ, ರಾಹು ದೋಷ, ಆ ಶಾಂತಿ ಈ ಶಾಂತಿ ಅಂತ ನಾವೆಲ್ಲ ಬಹಳಷ್ಟು ಪೂಜೆಗಳನ್ನ ಪುನಸ್ಕಾರಗಳನ್ನ ಮಾಡ್ತಾ ಹೋಗ್ತೀವಿ. ನಾವು ಸೂರ್ಯದೇವರನ್ನೇ ಮುಖ್ಯವಾಗಿ ಇಟ್ಕೊಂಡು, ಅಧಿಪತಿಯಾಗಿಟ್ಕೊಂಡು ಸೂರ್ಯದೇವರನ್ನ ನಮಸ್ಕಾರವನ್ನ ನಾವು ಮಾಡಿದ್ದೇ ಆದಲ್ಲಿ ನಮಗೆ ಎಲ್ಲ ರೀತಿಯ ಆರೋಗ್ಯವನ್ನ ಪರಮಾತ್ಮ ಸೂರ್ಯದೇವ ಕೊಡ್ತಾ ಹೋಗ್ತಾನೆ ಅಂತ ಒಂದಿಷ್ಟು ಸೈನ್ಸ್ ಮತ್ತೆ ಇವರೆಲ್ಲ ರಿಸರ್ಚ್ ಮಾಡಿರ್ತಾರೆ. ಯಾರು ಬೆಳಗಿನ ಜಾವ ಬೆಳಗಿನ ಬಿಸಿಲು 9 ಗಂಟೆಗಿಂತ ಒಳಗಡೆ ಬರುವಂತಹ ಬಿಸಿಲಿಗೆ ಯಾರು ತಮ್ಮ ಮೈಯನ್ನ ಒಡ್ತಾರೋ ಅಥವಾ ಆ ಒಂದು ಕಾಂತಿಯನ್ನ ಯಾರು ಸ್ವೀಕಾರ ಮಾಡ್ತಾರೋ ಅವ್ರಿಗೆ ವಿಟಮಿನ್ ಡಿ ಕೊರತೆ ಇರೋದಿಲ್ಲ. ಅವರ ಬೆನ್ನು ಮೂಳೆಗಳು ಅಥವಾ ದೇಹದ ಎಲುಬುಗಳು ಎಲ್ಲವೂ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ನೀವು ಇವತ್ತು ಕೂಡ ಗೂಗಲ್ ಹೋಗ್ಬಿಟ್ಟು ವಿಟಮಿನ್ ಡಿ ಯಾವ್ದ್ರಿಂದ ಬರುತ್ತೆ ಅಂತ ಅಂದ್ರೆ ಅವರು ಒಂದು ರೆಮಿಡಿ ಕೊಡ್ತಾರೆ. ಬೆಳಗ್ಗೆ ಎದ್ದು ಟೆರೆಸ್ ಮೇಲೆ ಸೂರ್ಯನ ಶಾಖವನ್ನ ಸ್ವೀಕಾರ ಮಾಡಿ, ಆಗ ನಿಮ್ಮ ಎಲುಬುಗಳು ಮೂಳೆಗಳು ಕೂಡ ಎಲ್ಲ ಬಲಿಷ್ಠವಾಗ್ತವೆ ಅಂತ ಇವಾಗಿನ ಸೈನ್ಸ್ ಕೂಡ ಹೇಳ್ತಾ ಹೋಗುತ್ತೆ. ಸೊ ಹೀಗೆ ಸೂರ್ಯನ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟು ನಮಗೆ ಸಿಗ್ತಾ ಹೋಗುತ್ತೆ. ಕಣ್ಣಿಗೆ ಕಾಣುವಂತ ಸೂರ್ಯ ನಮ್ಗೆ ಇಷ್ಟೆಲ್ಲ ಕೊಡ್ತಾನೆ ಅಂದ್ರೆ, ಕಣ್ಣಿಗೆ ಕಾಣದಿರುವಂತ ದೇವರು ನಮ್ಗೆ ಇನ್ನೆಷ್ಟೆಲ್ಲ ಕೊಡ್ಬೋದು. ಉದಯೇ ಬ್ರಹ್ಮರೂಪೋಯಂ, ಮಧ್ಯಾಹ್ನೇತು ಮಹೇಶ್ವರಂ, ಅಸ್ತಮೇತು ಸ್ವಯಂ ವಿಷ್ಣು, ತ್ರೈಮಯಿ ದಿವಾಕರಂ ಅಂತ ಒಂದು ಶ್ಲೋಕ ಬರುತ್ತೆ. ಅಂದ್ರೆ ಅದರರ್ಥ ಉದಯೇ ಬ್ರಹ್ಮರೂಪೋಯಂ, ನೀನು ಬೆಳಗ್ಗೆ ಉದಯಿಸ್ತಾ ಇರ್ಬೇಕಂದ್ರೆ ಬ್ರಹ್ಮರೂಪದಲ್ಲಿ ನಮ್ಗೆ ದರ್ಶನವನ್ನ ಕೊಡ್ತೀಯಾ ಅಂತ. ಮಧ್ಯಾಹ್ನೇತು ಮಹೇಶ್ವರಂ, ಮಧ್ಯಾಹ್ನದ ರೂಪದಲ್ಲಿ ಬಹಳ ಉರಿ ಬಿಸಿಲಿರುತ್ತೆ. ಇವಾಗಂತೂ ಬೇಸಿಗೆ ನಿಮ್ಗೆ ಗೊತ್ತಿರಬಹುದು, ಮಧ್ಯಾಹ್ನ ನಾವು ಆಚೆಗಡೆ ಕಾಲಿಡಕ್ಕಾಗಲ್ಲ. ಯಾಕೆಂದ್ರೆ ಲಯಕರ್ತನಾದಂತಹ ಶಿವನ ಒಂದು ರೌದ್ರಾವತಾರ ಯಾವ ರೀತಿ ಇರುತ್ತೋ ಅಷ್ಟರ ಮಟ್ಟಿಗೆ ಮಧ್ಯಾಹ್ನದ ಬಿಸಿಲಿರುತ್ತೆ ಅಂತ. ಅಂದ್ರೆ ಪಾಲೆಯನ್ನ ಸಂಹಾರ ಮಾಡುವಂತ ಶಕ್ತಿನ ಮಧ್ಯಾಹ್ನದ ಬಿಸಿಲಿಗೆ ಹೋಲಿಸಿದ್ದಾರೆ. ಮಧ್ಯಾಹ್ನೇತು ಮಹೇಶ್ವರಂ ಅಂತ. ಅಸ್ತತಮೇ ಸ್ವಯಂ ವಿಷ್ಣು, ಸಾಯಂಕಾಲ ಇನ್ನೇನು ಅಸ್ತ ಆಗ್ತಿದೆ, ಈಗ ನೀವು ಸೂರ್ಯನ ನೋಡ್ಬೋದು. ಅಸ್ತಮವಾಗ್ತಿರುವಂತಹ ಒಂದು ಸೂರ್ಯ ಯಾವ ರೀತಿಯಲ್ಲಿ ಕಾಣಿಸ್ತದೆ ಅಂದ್ರೆ, ನಮ್ಮ ಪಾಲಕನಾದಂತಹ ರೂಪ. ಇಷ್ಟು ದಿನ ಬೆಳಗ್ಗೆಯಿಂದ ಬೆಳಕನ್ನ, ಆಹಾರವನ್ನ ಎಲ್ಲವನ್ನೂ ಕೂಡ ಕೊಟ್ಟು ನಮ್ಮನ್ನ ಪಾಲಿಸಿ ಪೋಷಿಸಿದಂತಹ ವಿಷ್ಣು ತರ ಕಾಣಿಸ್ತಾರೆ ಅಂತ. ಅಂದ್ರೆ ಇದರ ಅರ್ಥ ಇಷ್ಟೇ, ತ್ರಿಮೂರ್ತಿಗಳನ್ನ ಪೂಜೆ ಮಾಡುವಂತಹ
ಫಲ ನಮ್ಗೆ ಏನು ಸಿಗುತ್ತೋ ಸೂರ್ಯನನ್ನ ಪೂಜೆ ಮಾಡಿದ್ರು ಕೂಡ ಅಷ್ಟೇ ಫಲ ನಮ್ಗೆ ಸಿಗುತ್ತೆ ಅಂತ. ಯಾಕೆಂದ್ರೆ ಆ ತ್ರಿಮೂರ್ತಿಗಳ ರೂಪದಲ್ಲೇ ಪರಮಾತ್ಮ ಇದ್ದಾನೆ ಅಂತ. ಬ್ರಹ್ಮನಾಗಿ, ವಿಷ್ಣುನಾಗಿ, ಶಿವನಾಗಿ ನಮಗೆ ಅವನು ಕಣ್ಣಿಗೆ ಕಾಣಿಸ್ಕೊಂತಾನೆ ಅಂತ. ಸೊ ನಾವು ತ್ರಿಮೂರ್ತಿಗಳನ್ನ ಪೂಜೆ ಮಾಡೋದಕ್ಕಿಂತಲೂ ನಾವು ಸೂರ್ಯ ದೇವರನ್ನ ನಮಿಸಿದ್ರೆ, ಪೂಜೆಯನ್ನು ಮಾಡಿದ್ರೆ ಸಾಕು, ಅಷ್ಟೇ ಫಲ ನಮ್ಗೆ ಅದು ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಕಣ್ಣಿಗೆ ಕಾಣುವಂತಹ ದೇವರೇ ಸೂರ್ಯದೇವ ಅಂತ. ಸೊ ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇದನ್ನ ಹೇಳೋದಾದ್ರೆ ಇನ್ನೂ ಬಹಳಷ್ಟು ವಿಚಾರಗಳಿದೆ ಸೂರ್ಯನ ಬಗ್ಗೆ ಹೇಳುವಂಥದ್ದು. ಆದ್ರೆ ಕೃತಜ್ಞತಾ ಭಾವವನ್ನ, ಸೂರ್ಯನಿಗೆ ನಾವು ಪ್ರತಿದಿನ ಬೆಳಕನ್ನ ಸ್ವೀಕಾರ ಮಾಡ್ತೀವಿ. ನಮಗೆ ಒಂದ್ ಅರ್ಧ ಗಂಟೆ ಕರೆಂಟ್ ಹೋದ್ರೆ UPS 1 ಅವರ್ 2 ಅವರ್ 6 ಅವರ್ ಬರುತ್ತೆ. 12 ಅವರ್ UPS ಯಾರು ಕೊಡಕ್ ಸಾಧ್ಯ ಆಗತ್ತೆ ನಮ್ಗೆ? ಅಥವಾ ನಮ್ಮ ಜೀವಾವಧಿಯಲ್ಲಿ ಇರುವಂತಹ ಎಲ್ಲವನ್ನೂ ಕೂಡ ಬೆಳಕನ್ನ ಹಗಲಲ್ಲಿ ಕೊಡುವಂತಹ ಶಕ್ತಿ ಯಾರಿಗಿದೆ? ಅದು ಸೂರ್ಯನಿಗೆ ಮಾತ್ರ ಇದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಸೂರ್ಯನನ್ನ ಪೂಜೆ ಮಾಡ್ತೀವಿ ಅಂತ. ಸೊ ಈ ಸೂರ್ಯ ಅರ್ಘ್ಯದ ಬಗ್ಗೆ ವಿಧಾನವನ್ನ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಬೆಳಗಿನ ಜಾವ 5:45 ಸೂರ್ಯೋದಯ ಆಗುತ್ತೆ ಅನ್ನುವಂತಹ ಒಂದು ಸಮಯದಿಂದ ಬೆಳಗಿನ ಜಾವ 8 ತನಕನೂ ಕೂಡ ನಾವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬಹುದು. ಮೊದಲಿಗೆ ನಿಮ್ಗೆಲ್ಲರೂ ಕೂಡ ಒಂದು ಸಂಶಯ ಇರುತ್ತೆ, ಏನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ಅಂತ. ಮೊದಲು ಆ ವಿಧಾನವನ್ನ ಹೇಳ್ಬಿಡ್ತೀನಿ. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಬೆಳಗ್ಗೆ ಎದ್ದಾಗ ಸ್ನಾನಾದಿಗಳನ್ನ ಮಾಡ್ತೀರಾ, ಬೆಳಗ್ಗೆ ದೀಪವನ್ನು ಹಚ್ತೀರಾ, ಪೂಜೆಯನ್ನ ಮಾಡ್ತೀರಾ. ಅದೇ ರೀತಿ ಒಂದು ಅಡಿಷನಲ್ ವರ್ಕ್ ಅನ್ನ ಮಾಡ್ಬೇಕಷ್ಟೇ ನೀವು ಇವತ್ತಿಂದ ಅಂತಂದ್ರೆ ಭಾನುವಾರದಿಂದ. ಯಾಕೆ ಭಾನುವಾರ ಅಂತ ನಾನು ದಿನ ಬೆಳಗ್ಗೆ ಎದ್ದು ಸ್ನಾನವನ್ನೆಲ್ಲ ಮಾಡ್ಕೊಂಡು ದೇವರ ದೀಪವನ್ನು ಹಚ್ಚಿದಾಗ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನ ಶೇಖರಣೆ ಮಾಡ್ಕೊಳ್ಳಿ. ನಿಮ್ಗೆ ಇದು ಕಾಣಿಸ್ತಾ ಇದೆ, ಇದಕ್ಕೆ ತಾಮ್ರದ ಚೊಂಬು ಅಂತ ಹೇಳ್ತಾರೆ. ತಾಮ್ರದ ಒಂದು ಪಾತ್ರೆ ಇದು ನಿಮ್ಗೆ ಸಿಗುತ್ತೆ. ನೀವು ಗದ್ದಿಗೆ ಅಂಗಡಿಗೆ ಹೋದಾಗ ಒಂದಿಷ್ಟು ತಾಮ್ರದ ಚೊಂಬು ಸಿಗುತ್ತೆ, ಬಹಳ ಕಡಿಮೆ ಬೆಲೆಯಲ್ಲೂ ಕೂಡ ಸಿಗುತ್ತೆ. ಈ ತಾಮ್ರದ ಚೊಂಬಿನಲ್ಲಿ ಒಂದಿಷ್ಟು ನೀರನ್ನ, ಕುಡಿಯುವಂತಹ ನೀರನ್ನೇ, ಒಳ್ಳೆ ನೀರನ್ನೇ ಶೇಖರಣೆಯನ್ನ ಮಾಡಿ ಅಂದ್ರೆ ತುಂಬಿಸ್ಕೊಂಡು ಆ ನೀರಿಗೆ ಒಂದು ಚಿಟಿಕೆಯಷ್ಟು ಕುಂಕುಮವನ್ನ ಅದಕ್ಕೆ ಬೆರೆಸಿ ಯಾವುದಾದ್ರೂ ಕೆಂಪು ಪುಷ್ಪವನ್ನ ಹಾಕಿದ್ರೆ ಒಳ್ಳೇದು. ಇದ್ರೆ ನಿಮ್ಮಲ್ಲಿ ಕೆಂಪು ಪುಷ್ಪ ಇದ್ರೆ ಒಳ್ಳೇದು. ಇಲ್ಲಾಂದ್ರೆ ನೀವೇ ಪೂಜೆ ಮಾಡುವಂತಹ ಒಂದು ಪುಷ್ಪವನ್ನ ಆ ನೀರಿನ ಒಳಗಡೆ ಹಾಕಿ ಹೊರಗಡೆ ಬಂದು, ಅಂದ್ರೆ ನಾನು ಹೇಳಿದ್ನಲ್ಲ, ಬೆಳಗಿನ ಜಾವ 6ರಿಂದ 8 ಗಂಟೆಯ ಸಮಯದಲ್ಲಿ ಸೂರ್ಯನ ಕಿರಣಗಳು ಆಗತಾನೆ ಉದಯಿಸಿ ಆ ಕಿರಣಗಳು ನಿಮ್ಮ ಬಾಡಿಯನ್ನ ಅಥವಾ ನಿಮ್ಮ ಒಂದು ಹೊರಾಂಗಣವನ್ನ ಸ್ಪರ್ಶ ಮಾಡುವಂತಹ ಒಂದು ಸಮಯ. ಆ ಸಮಯಕ್ಕೆ ಸರಿಯಾಗಿ ಪೂರ್ವಾಭಿಮುಖವಾಗಿ ನಿಂತುಕೊಂಡು ನಿಮ್ಮ ಮನೆಯ ಹೊರಗಡೆ ಅಂದ್ರೆ ಬಿಸಿಲು ನಿಮ್ಮ ಮನೆಯ ಹೊರಗಡೆ ಬಂದು ಬೀಳಬೇಕು. ನಿಮ್ಮ ಬಿಸಿಲು ನಿಮ್ಮ ಮನೆಗೆ ಬಂದು ಬೀಳೋದಿಲ್ಲ ಅಂದ್ರೆ ನೀವು ಟೆರೆಸ್ಗೂ ಕೂಡ ಹೋಗ್ಬೋದು. ಎಲ್ಲಿ ಬೆಳಕು ಬರುತ್ತೋ ಅಲ್ಲಿ. ಮನೆಯಿಂದ ಆಚೆ ಬಂದಾಗ ಸಾಮಾನ್ಯವಾಗಿ ಸೂರ್ಯನ ಬೆಳಕು ನಮಗೆ ಪೂರ್ವದಲ್ಲಿ ಕಾಣಿಸ್ತಾ ಹೋಗುತ್ತೆ. ಅಲ್ಲಿ ಈ ತಾಮ್ರದಿಂದ ತುಂಬಿದಂತಹ ನೀರನ್ನ, ಒಂದು ಚಿಟಿಕೆ ಕುಂಕುಮ, ಒಂದೇ ಒಂದು ಹೂವ ಇಟ್ಕೊಂಡಿರೋದನ್ನ ನೀವು ತುಂಬಿಸ್ಕೊಂಡು ಕೈಗಳನ್ನ ಪೂರ್ತಿ ಮೇಲೆ ಎತ್ತಿ, ಈ ರೀತಿ ಅಂದ್ರೆ ತಲೆಗಿಂತ ಇನ್ನೊಂದಿಷ್ಟು ಮೇಲಕ್ಕೆ ಎತ್ತಿ ಸೂರ್ಯನ ನೋಡಿಕೊಂಡು ಆ ಒಂದು ಅರ್ಘ್ಯವನ್ನ ಅಂದ್ರೆ ಆ ಜಲವನ್ನ ನೀವು ಸಣ್ಣದಾಗಿ ಕೆಳಗಡೆ ಬಿಡಬೇಕು. ನೀವು ಬಹಳಷ್ಟು ಕಡೆ ಇರ್ತೀರ, ಬಹಳಷ್ಟು ಕಡೆ ಅನ್ನೋದಕ್ಕಿಂತ ಯಾರ್ಯಾರೆಲ್ಲ ಮಾಡ್ತಿದ್ರು ಅಂತ ನಾವು ಲಿಸ್ಟ್ ಕೊಡ್ತಾ ಹೋದ್ರೆ ನಿಮ್ಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ರಾವಣ, ನಿಮ್ಗೆ ಆತ್ಮಲಿಂಗದ ಕತೆ ಗೊತ್ತಿದೆ ನಿಮ್ಗೆ. ಆತ್ಮಲಿಂಗವೇ ಕೈಯಲ್ಲಿದೆ ಅಂದ್ರೂ ಕೂಡ ಸಂಧ್ಯಾ ವಂದನೆ ಮಾಡ್ಬೇಕಂದ್ರೆ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ಬೇಕು ಅಂತ ಆತ್ಮಲಿಂಗವನ್ನ ಗಣೇಶನ ಹತ್ರ ಕೊಟ್ಬಿಟ್ಟು, ಅಂದ್ರೆ ಗಣೇಶ್ ಅಂದ್ರೆ ಒಂದು ಬಾಲಕನ ಹತ್ರ ಕೊಟ್ಬಿಟ್ಟು, ನಾನು ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಆತ್ಮಲಿಂಗವನ್ನ ಕೊಟ್ಟು ಅರ್ಘ್ಯವನ್ನ ಕೊಡ್ತಾನೆ ಅಂತಹ ರಾವಣ. ಇನ್ನ ದಾನಶೂರ ಕರ್ಣ, ಅವನು ಕೂಡ ಮಾಡ್ತಾ ಇದ್ದ. ನಿಮ್ಗೂ ಅದು ಕೂಡ ಗೊತ್ತಿದೆ. ದಾನವನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಿದ್ರು ಕೂಡ ಆ ಸಾಯುವಂತಹ ಸಮಯದಲ್ಲೂ ಕೂಡ ಸೂರ್ಯನಿಗೆ ಅರ್ಘ್ಯವನ್ನ ಮಾಡೇ ನಾನು ಬರ್ತೀನಿ ಅಂತ ಅಂದ್ರೆ ತನ್ನ ಕವಚವನ್ನ ಬಿಚ್ಚಿಕೊಡ್ತೀನಿ ಅಂತ ಹೇಳ್ತಾನೆ ಕಥೆಗಳಲ್ಲಿ. ಸೊ ಈ ರೀತಿ ಬಹಳಷ್ಟು ಉದಾಹರಣೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅಂತ ಮಹಾತ್ಮರೇ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಾ ಇದ್ರು. ಅರ್ಘ್ಯವನ್ನ ಯಾಕೆ ಕೊಡಬೇಕು ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಒಂದು ಕೃತಜ್ಞತಾ ಮನೋಭಾವ. ನಮಗೆ ಪ್ರಕೃತಿ ಜೊತೆ ನಾವು ಕನೆಕ್ಟ್ ಆಗ್ಬೇಕು. ಪ್ರಕೃತಿ, ನಾನು ಲಾಸ್ಟ್ ಕ್ಲಾಸಲ್ಲೂ ಕೂಡ ಅಗ್ನಿಹೋತ್ರದ ಬಗ್ಗೆ ಇದನ್ನ ಹೇಳ್ತಾ ಇದ್ದೆ. ಬೇರೆ ನಾವು ಇನ್ನೇನು ಎಕ್ಸ್ಟ್ರಾ ಮಾಡ್ಬೇಕಾಗಿಲ್ಲ, ಇದಕ್ಕೇನು ಕೊಂಡುಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಏನು ಬೇಡ. ಒಂದು ತಾಮ್ರದ ಇದನ್ನ ಕೊಂಡುಕೊಂಡ್ರೆ ಸಾಕು. ನೀರು ನಿಮ್ಮ ಮನೆಯಲ್ಲೇ ಸಿಗುತ್ತೆ, ಕುಂಕುಮ ನಿಮ್ಮ ಮನೆಯಲ್ಲೇ ಇರುತ್ತೆ, ಹೂವು ಕೂಡ ನಿಮ್ಮ ಮನೆಯಲ್ಲೇ ಇರುತ್ತೆ. ಸೂರ್ಯನ ನೋಡ್ಕೊಂಡು ನಾವು ಸೂರ್ಯನಿಗೆ ಒಂದು ಮಂತ್ರವನ್ನ ಹೇಳ್ಕೊಂಡು ನಾವು ಈ ನೀರನ್ನ ಬಿಡಬೇಕು. ಏನು ಮಂತ್ರ? ಬಹಳ ಸುಲಭವಾದ ಮಂತ್ರ. ಸಾಮಾನ್ಯವಾಗಿ ನಮ್ಗೆ ವೇದಗಳಲ್ಲಿ ಬಹಳಷ್ಟು ಅಂದ್ರೆ ಸೂರ್ಯ ಅರ್ಘ್ಯವನ್ನು ಮಾಡುವಂತಹ ಮಂತ್ರವೇ ಸಿಗುತ್ತೆ. ಆದಿದೇವನಸ್ತುಭ್ಯಂ ಪ್ರಸೀದಮ ಭಾಸ್ಕರ, ದಿವಾಕರಮಸ್ತುಭ್ಯಂ ಪ್ರಭಾಕರಮಸ್ತುತೆ, ಈ ರೀತಿ ಶುರುವಾಗುವಂತಹ ಒಂದಿಷ್ಟು ಮಂತ್ರಗಳಿದೆ. ಆದ್ರೆ ನಾವೆಲ್ಲ ಸಂಸ್ಕೃತಾಜ್ಞರಲ್ಲ, ನಾವು ಸಂಸ್ಕೃತವನ್ನ ತಿಳ್ಕೊಂಡವರಲ್ಲ, ವೇದಗಳನ್ನ ಅರ್ಥವರಲ್ಲ.
ಆದ್ರೂ ಕೂಡ ನೀವು ಅರ್ಘ್ಯವನ್ನ ಕೊಡಬಹುದು. ಯಾವ ರೀತಿ ಅರ್ಘ್ಯವನ್ನ ಕೊಡಬೇಕು? ಬೇರೆ ಏನೂ ಹೇಳೋದು ಬೇಕಾಗಿಲ್ಲ. ದ್ವಾದಶ ಸೂರ್ಯ ನಾಮಾವಳಿ ಅಂತ ನಿಮ್ಗೆ ಸಿಗತ್ತೆ. ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. 12 ಸೂರ್ಯನ ಒಂದು ಹೆಸರುಗಳು. ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ. ವಾಟ್ಸಪ್ ಅಲ್ಲಿ ಆಯ್ತಾ? ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ. ಬಾಯಿಗೆ ಯಾವುದೇ ಒಂದು ಕಷ್ಟಕರವಾಗದೆ ಇರುವಂತ ಹೇಳುವಂತ ಮಂತ್ರ 12 ದ್ವಾದಶ ಸೂರ್ಯ ನಾಮಾವಳಿ ಅಂತಾನೆ ಕರೀತಾರೆ. ಅದಕ್ಕೆ 12 ಹೆಸರುಗಳಿದೆ. ಸೂರ್ಯ ನಮಸ್ಕಾರವನ್ನ ಯಾರು ಮಾಡ್ತಾರೋ, ಸಾಮಾನ್ಯವಾಗಿ ಸೂರ್ಯ ನಮಸ್ಕಾರ ಮಾಡೋರು ಕೂಡ ಇದನ್ನ ಹೇಳ್ತಾರೆ. ಓಂ ಮಿತ್ರಾಯ ನಮಃ ಅನ್ಕೊಂಡು ಒಂದು ಆಸನವನ್ನು ಮಾಡ್ತಾರೆ. ಓಂ ರವಯೇ ನಮಃ ಸುಮಾರು ಜನ ಗೊತ್ತಿರತ್ತೆ. ಸೊ ಈ 12 ಸೂರ್ಯನ ನಾಮಗಳನ್ನ ಹೇಳ್ಕೊಂಡು ಕೈಯನ್ನ ಮೇಲಕ್ಕೆ ಎತ್ತಿ ಸೂರ್ಯನ ಬೆಳಕು ಆ ನೀರಿನ ಮೇಲೆ ಕಾಣಿಸ್ಬೇಕು ನಮಗೆ. ಅಂದ್ರೆ ಸೂರ್ಯನ ಬೆಳಕು ಆ ನೀರಿನ ಪಾಸ್ ಆಗಿ ನಮಗೆ ಟಚ್ ಆಗ್ಬೇಕು, ನೀರಿನ ಮುಖಾಂತರ ನಮಗೆ ಕನೆಕ್ಟ್ ಆಗ್ಬೇಕು. ಸಾಮಾನ್ಯವಾಗಿ ಸೂರ್ಯ ಶಕ್ತಿ ಅನ್ನೋದು ನಮಗೆ ಕಾಣಿಸ್ತಾನೆ ಇರುತ್ತೆ. ಯಾರೋ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೂರ್ಯನ ಪ್ರತಿಬಿಂಬ ಅಥವಾ ಸೂರ್ಯನ ಬೆಳಕು ಆ ನೀರಿನ ಏನು ನೀರು ಬಿಡ್ತಾ ಇದೀವಲ್ಲ ನಾವು ಕೆಳಗಡೆ, ಆ ನೀರಿಗೆ ತಾಕಿ ಆ ಒಂದು ಶಕ್ತಿ ನಮ್ಮನ್ನ ಟಚ್ ಆಗ್ಬೇಕು. ನಿಮ್ಗೆ ಸಾಮಾನ್ಯವಾಗಿ ನೀವು ಟಿವಿಗಳಲ್ಲಿ ನೋಡಿರ್ತೀರಾ ಅಥವಾ ನೀವು ಕಣ್ಣಾರ ಕೂಡ ನೋಡಿರ್ತೀರಾ. ಯಾವಾಗ ಸೂರ್ಯ ಒಂದು ನದಿಯ ಮೇಲೆ ಅಥವಾ ಒಂದು ಸರೋವರದ ಮೇಲೆ ಬಿಂಬ ಆಗತ್ತೆ, ಸರೋವರದ ಮೇಲೆ ನಿಮ್ಗೆ ಕಾಣಿಸುತ್ತೆ ಲೈಟ್, ಅದು ನಮ್ಗೆ ರೈನ್ಬೋ ರೂಪದಲ್ಲಿ ಒಂದಿಷ್ಟು ವರ್ಣಗಳ ಒಂದು ರೂಪದಲ್ಲಿ ಕನ್ವರ್ಟ್ ಆಗಿ ಅದು ಪ್ರಪಂಚಕ್ಕೆ ಒಂದು ಎನರ್ಜಿನ ಕೊಡ್ತಾ ಇರುತ್ತೆ. ಸೊ ಈ ಸೂರ್ಯನಿಗೆ ಅರ್ಘ್ಯವನ್ನ ಮಾಡುವಂತಹ ಒಂದು ಕ್ರಿಯೆನೂ ಕೂಡ ಸೂರ್ಯನಲ್ಲಿರುವಂತಹ ಶಕ್ತಿ ಆ ನೀರಿಗೆ ತಾಕಿ ಆ ನೀರಿನಲ್ಲಿ ಬದಲಾದಂತಹ ವರ್ಣ 7 ವರ್ಣಗಳಾಗಿ ಬದಲಾಗತ್ತೆ. ಆ ಸೂರ್ಯನ ಕಿರಣಗಳು ನೀರಿಗೆ ಸ್ಪರ್ಶ ಮಾಡಿದಾಗ ನೀವು ಈ ಸರೋವರಗಳನ್ನ ನದಿಗಳನ್ನ ನೋಡೋದು, ಸೂರ್ಯೋದಯದ ಕನ್ಯಾಕುಮಾರಿ ಹತ್ರ ಹೋಗ್ಬಿಟ್ರೆ ನಿಮ್ಗೆ ಒಂಥರ ರೈನ್ಬೋ ನೋಡ್ದಂಗೆ ಆಗತ್ತೆ. ಅಂದ್ರೆ ವಿಭಿನ್ನವಾದಂತಹ ಕಲ್ಲರ್ಗಳಾಗಿ ಮಾರ್ಪಾಡಾಗತ್ತೆ ನೀರಿನ ಜೊತೆ ಸ್ಪರ್ಶ ಆದಾಗ ಸೂರ್ಯನ ಕಿರಣಗಳು. ಸೊ ಆ ರೀತಿ ಸ್ಪರ್ಶವಾದಂತಹ ಒಂದಿಷ್ಟು ತರಂಗಗಳು ನಮಗೆ ಕನೆಕ್ಟ್ ಆಗಿ ಆ ಒಂದು ಎನರ್ಜಿಯನ್ನ, ಅಂದ್ರೆ ಸೂರ್ಯನಲ್ಲಿರುವಂತಹ ಒಂದು ಪಾಸಿಟಿವ್ ಎನರ್ಜಿಯನ್ನು ನಾವು ಸ್ವೀಕಾರ ಮಾಡ್ತೀವಿ ಅಂತ. ನಮ್ಮಲ್ಲಿ ಏನೇ ರೋಗ ರುಜಿನಗಳಿರ್ಬೋದು ಅಥವಾ ನೆಗೆಟಿವ್ ವೈಬ್ಸ್ ಇರ್ಬೋದು, ಎಲ್ಲವೂ ಕೂಡ ಆ ಸೂರ್ಯನ ಆಶೀರ್ವಾದ ನಮಗಾಗತ್ತೆ ಅಂತ. ಮತ್ತೆ ಈ ದ್ವಾದಶ ನಾಮಾವಳಿಯನ್ನ ನೀವು ಅಕಸ್ಮಾತ್ ನಿಮ್ಗೆ ಇದೂ ಕಷ್ಟ ಆಯ್ತು ಅಂತ ಅನ್ಕೊಳ್ಳಿ, ಬರೀ ಒಂದೇ ಒಂದು ನಾಮವನ್ನು ಹೇಳಿ, ಓಂ ಭಾಸ್ಕರಾಯ ನಮಃ ಅಂತ ಹೇಳಿ ನೀರನ್ನ, ತುಂಬಿದಂತಹ ನೀರನ್ನ ಕೆಳಗಡೆ ಬಿಡಿ. ಇಷ್ಟೇ, ಬೇರೆ ಇನ್ನೇನು ನೀವು ಮಾಡುವಂತದ್ದಲ್ಲ. ಇದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ, ನೀವು ಸೂರ್ಯನಿಗೆ ನಿಮ್ಮ ಕೃತಜ್ಞತೆಯನ್ನ ನೀವು ಅರ್ಪಿಸ್ತೀರಾ. ಆ ಭಗವಂತ ಸೂರ್ಯನ ರೂಪದಲ್ಲಿ ನೋಡ್ತಾ ಇರೋದು, ನನಗೆ ಒಂದು ನಮನಗಳನ್ನ ಈ ಒಂದು ಭಕ್ತ ಸಲ್ಲಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ಭಾವ ಪರಮಾತ್ಮನಲ್ಲಿ ಮೂಡಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಬಹಳ ಒಳ್ಳೇದಾಗತ್ತೆ ಅಂತ. ನಾನು ಆಗ್ಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಾಗೆ ಒಂದಿಷ್ಟು ಪ್ರಶ್ನೆಗಳು ನಿಮ್ಗೆ ಖಂಡಿತ ಬರುತ್ತೆ. ನಾವು ನಾನ್ ವೆಜಿಟೇರಿಯನ್ಸು, ನಾವು ನಾನ್ ವೆಜ್ ತಿಂತೀವಿ, ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನಾವು ಶೂದ್ರನಾಗಿದ್ದೇನೆ, ನಾನು ಬೇರೆ ಜಾತಿಯಲ್ಲಿದ್ದೇನೆ, ನಾನು ಬ್ರಾಹ್ಮಣನಲ್ಲ, ಮಾಡ್ಬೋದಾ? ಮಾಡ್ಬೋದು. ನಾನೇನು ಇದಕ್ಕೆ ಹೇಳಿದ್ದೆ ಅದೆಲ್ಲವೂ ಕೂಡ ಅದಕ್ಕೆ ಅನ್ವಯಿಸುತ್ತೆ. ಮನುಷ್ಯನಾಗಿ ಹುಟ್ಟದಂತಹ ಯಾರೇ ಕೂಡ ಮಾಡಬಹುದು. ಸ್ತ್ರೀ, ಪುರುಷ, ವಯೋವೃದ್ಧರು, ಮಕ್ಕಳು ಎಲ್ಲರೂ ಕೂಡ ಇದನ್ನ ಮಾಡಬಹುದು. ಇದಕ್ಕೆ ಯಾವುದೇ ಒಂದು ಸಮಯದ ಒಂದು ನಿಗದಿ ಇಲ್ಲ. ಸೂರ್ಯ ಉದಯವಾಗುವಂತ 8 ಗಂಟೆ ಒಳಗಡೆ ಮಾಡಿದಾಗ ಬಹಳ ಶ್ರೇಷ್ಠವಾದದ್ದು. ಯಾಕೆಂದ್ರೆ ಸೂರ್ಯ ಆಗತಾನೆ ಹುಟ್ಟಿ ನಿಮ್ಮ ಮೇಲೆ ಬೆಳಕನ್ನ ಬೀರ್ತಾ ಇರ್ತಾನೆ. ಅದು ಮಾಡಬಹುದು. ಮತ್ತೆ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಇದನ್ನ ಭಾನುವಾರ ಯಾರು ಮಾಡ್ತಾರೋ, ಭಾನುವಾರದಲ್ಲಿ ಯಾರು ಆರಂಭ ಮಾಡ್ತಾರೋ ಅವರಿಗೆ ಹೆಚ್ಚು ಫಲಗಳು ಸಿಗ್ತಾ ಹೋಗುತ್ತೆ ಅಂತ. ಅಕಸ್ಮಾತ್ ನಿಮ್ಗೆ ಡೈಲಿ ಮಾಡಕ್ಕೆ ಆಗೋದಿಲ್ಲ ಅಂದ್ರೆ ಬರೀ ಅಟ್ಲೀಸ್ಟ್ ಭಾನುವಾರವನ್ನಾದ್ರೂ ಇದನ್ನ ಸೂರ್ಯಗೆ ಅರ್ಘ್ಯವನ್ನ ಕೊಟ್ಟಾಗ ಅದರ ಫಲ ಜಾಸ್ತಿ ಸಿಗತ್ತೆ ಅಂತ. ನಾನು ಆಗ್ಲೇ ಹೇಳಿದೆ ಯಾಕೆ ಭಾನುವಾರ ಅಂತ ಹೇಳ್ತೀನಿ ಅಂತ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಒಂದು 5 ನಿಮಿಷ ತಗೊಂತೀನಿ, ದಯವಿಟ್ಟು ಎಲ್ಲರೂ ಸಹಕರಿಸಿ. ಈ ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ಅಂತ ನಾವು ಅದನ್ನ ರೂಢಿಸ್ಕೊಂಡ್ಬಿಟ್ಟಿದೀವಿ. ಮೆಕಾಲೆ ಏನ್ ಮಾಡ್ದ ಅಂದ್ರೆ, ನಮ್ಮ ಶಾಸ್ತ್ರಗಳನ್ನ ನಮ್ಮ ಕಲ್ಚರ್ ಅನ್ನ ಹಾಳು ಮಾಡ್ಬೇಕು ಅಂತಾನೆ ಮೆಕಾಲೆ ನಮ್ಮ ಭಾರತಕ್ಕೆ ಕಾಲಿಟ್ಟು ನಮ್ಮ ಇಲ್ಲಿದ್ದಂತಹ ಎಲ್ಲಾ ಸಂಪತ್ತನ್ನ ಅಥವಾ ಸೀಕ್ರೆಟ್ಸ್ನೆಲ್ಲ ಅವನು ದೊಡ್ಡ ದೊಡ್ಡ ಪಂಡಿತರ ಹತ್ರ ಕದ್ಕೊಂಡ ಅಂದ್ರೆ ತಿಳ್ಕೊಂಡ. ಅದ್ರಲ್ಲಿ ಒಂದೇನು ಅವ್ನು ತಿಳ್ಕೊಂಡ ಅಂತಂದ್ರೆ, ಈ ಭಾನುವಾರ ಮಾಡುವಂತಹ ಕ್ರಿಯೆ, ಪೂಜೆ ಆಗಿರ್ಬೋದು ಅಥವಾ ಸೂರ್ಯ ನಮಸ್ಕಾರ ಆಗಿರ್ಬೋದು ಅಥವಾ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದಾಗಿರ್ಬೋದು, ಇದು ಹೆಚ್ಚು ಫಲವನ್ನ ಕೊಡುತ್ತೆ ಅನ್ನುವಂತಹ ಒಂದು ಸೀಕ್ರೆಟ್ ಅನ್ನ ಪಂಡಿತರ ಹತ್ರ ಈ ಮೆಕಾಲೆ ತಿಳ್ಕೊಂಡ್ಬಿಟ್ಟ. ಅದಕ್ಕೆ ಏನ್ ಮಾಡ್ದ ಅಂತ ಅಂದ್ರೆ,
ವಾರ ಪೂರ್ತಿ ಕೆಲಸ ಮಾಡಿ ಮಂಡೇ ಟು ಸ್ಯಾಟರ್ಡೆ, ಭಾನುವಾರ ರಜಾ ತಗೊಳ್ಳಿ ನೀವು ಅಂತ ಸಂಡೇ ಹಾಲಿಡೇ ಅನ್ನೋದನ್ನ ಮೆಕಾಲೆ ಸಿಸ್ಟಮ್ ಎಜುಕೇಶನ್ ಅವರು ಕೊಟ್ಬಿಟ್ರು. ನಾವೇನ್ ಮಾಡ್ತಿದೀವಿ ಈಗ, ಸಂಡೇ ರಜಾ ಅಂತ ಅಂದ್ಬಿಟ್ಟು ಆರಾಮಾಗಿರ್ತೀವಿ ಅಂದ್ಬಿಟ್ಬಿಟ್ಟು ಮನೆಯಲ್ಲಿ ನಾನ್ ವೆಜ್ ಮಾಡುವಂಥದ್ದು, ಅಥವಾ ಪಾರ್ಟಿ ಮಾಡುವಂಥದ್ದು, ಅಥವಾ ಡ್ರಿಂಕ್ಸ್ ತಗೊಳ್ಳುವಂಥದ್ದು, ಅಥವಾ ಬೇರೆ ಅನೈತಿಕವಾದಂತಹ ಚಟುವಟಿಕೆಗಳನ್ನ ಮಾಡುವಂಥದ್ದು ಎಲ್ಲವೂ ಕೂಡ ನಾವು ಭಾನುವಾರ ಅಂತಹ ಚಟುವಟಿಕೆಗಳನ್ನ ಮಾಡ್ತೀವಿ. ಎಸ್ಪೆಷಲಿ ನಾನ್ ವೆಜ್ ತಿನ್ನುವಂಥವ್ರೆಲ್ಲರೂ ಕೂಡ ಭಾನುವಾರ ಅದನ್ನ ಸ್ವೀಕಾರ ಮಾಡ್ತಾರೆ. ಯಾಕೆಂದ್ರೆ ಮನೇಲಿ ಆರಾಮಾಗಿರ್ತೀವಿ, ನಾನ್ ವೆಜ್ ತಿನ್ಕೊಂಡು ಚೆನ್ನಾಗಿರ್ಬೋದು. ಆದ್ರೆ ಭಾನುವಾರ ಅಂತಹ ಕ್ರಿಯೆಗಳನ್ನ ಮಾಡುವಂಥವ್ರು ಹೆಚ್ಚು ಪಾಪವನ್ನ ಸ್ವೀಕಾರ ಮಾಡ್ತಾರೆ. ಬೇರೆ ದಿನಗಳಿಗಿಂತ ಭಾನುವಾರ ಅಂತಹ ಕೆಲಸಗಳ ಮಾಡುವಂಥವ್ರು ಹೆಚ್ಚು ಪಾಪವನ್ನು ಮಾಡ್ತಾರೆ. ಇದು ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ಯಾರು ಅನ್ವಯಿಸ್ಕೊಂಡಿದ್ದಾರೆ ಅದನ್ನು ಕೂಡ ಚಾಲ್ತಿಯಲ್ಲಿದೆ. ಸಂಡೇ ನಾವೆಲ್ಲರೂ ಕೂಡ ಮನೇಲಿದ್ದಾಗ ಈ ರೀತಿ ಕೆಲಸಗಳನ್ನ ಮಾಡ್ತಿರ್ತೀವಿ, ನಾನ್ ವೆಜ್ ತಿನ್ನೋದು ಅಥವಾ ಪಾರ್ಟಿ ಮಾಡೋದು, ಇದೆಲ್ಲವೂ ಕೂಡ ಅದು ಸೂರ್ಯನಿಗೆ ಅಂದ್ರೆ ಅಪಮಾನ. ಅಂದ್ರೆ ಅವನದೇ ದಿನ, ರವಿವಾರ ಅಂತ ನಾವು ಕರಿತೀವಿ, ಅವನದೇ ದಿನವಾದಂತಹ ನಾವು ಜಾಸ್ತಿ ಪೂಜೆಗಳನ್ನ, ಪುನಸ್ಕಾರಗಳನ್ನ, ಅರ್ಘೆಗಳನ್ನ ನಾವು ಭಾನುವಾರ ಮಾಡ್ಬೇಕಾದದ್ದು. ಆದ್ರೆ ಅದಕ್ಕೆ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ಇನ್ನು ವಿಚಾರಗಳು ಬಹಳಷ್ಟಿದೆ ಹೇಳುವಂಥದ್ದು. ಆದ್ರೆ 4 ರಿಂದ 6 ಗಂಟೆ 2 ಅವರ್ ಪಾಪ ನೀವು ಒಂದೇ ಕಡೆ ಕೂತ್ಕೊಂಡು ಕೇಳಿಸ್ಕೊಂತಾ ಇದ್ದೀರಾ. ನಿಮ್ಮ ಸಂದೇಹಗಳನ್ನ, ನಿಮ್ಮ ಪ್ರಶ್ನೆಗಳನ್ನ ಖಂಡಿತ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ. ನೀವು ಹೇಳುವಂತಹ ಅಥವಾ ಧನ್ಯವಾದ ಅಂತ ಹೇಳುವಂತ ಒಂದು ಮೆಸೇಜು ಕೂಡ ನಮಗೆ ಬಹಳ ಪ್ರಚೋದನೆಯನ್ನ ಕೊಡುತ್ತೆ, ಅಥವಾ ಹುಮ್ಮಸ್ಸನ್ನ ಕೊಡುತ್ತೆ. ಇನ್ನು ಬೇರೆ ಬೇರೆ ವಿಚಾರಗಳನ್ನ ಮುಂದೆ ತಂದಿಡಬೇಕು, ನಾನು ಕಲಿಬೇಕು, ನಿಮಗೂ ಹೇಳ್ಕೊಡ್ಬೇಕು ಅನ್ನುವಂತ ಒಂದು ಜಿಜ್ಞಾಸು ನನ್ನಲ್ಲಿ ಮೂಡ್ತಾ ಹೋಗುತ್ತೆ. ಸಾಧ್ಯ ಆದ್ರೆ ನಾಳೆ ಭಾನುವಾರ ನಿಮಗೆ ಅವಶ್ಯಕ ಆಗಿರೋದು ಇದೊಂದು ಚೆಂಬು ಅಷ್ಟೇ, ಮಿಕ್ಕಿದೆಲ್ಲ ನಿಮ್ಮ ಹತ್ರ ಸಿಗತ್ತೆ. ನಾಳೆಯಿಂದ ನೀವು ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದಕ್ಕೆ ಆರಂಭ ಮಾಡಿ. ಒಂದು ಕೃತಜ್ಞತಾ ಮನೋಭಾವ ಅಷ್ಟೇ. ಯಾರೋ ನಿಮಗೆ ಬರ್ತಾರೆ, ಸಹಾಯ ಮಾಡ್ತಾರೆ ಅಂದ್ರೆ ಅವ್ರಿಗೊಂದು ಥ್ಯಾಂಕ್ಸ್ ಅಂತ ಹೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ, ಒಬ್ಬ ಹೆಲ್ಪ್ ಮಾಡಿದವನಿಗೆ. ಒಬ್ಬ ಸೂರ್ಯನಿಗೂ ಅಷ್ಟೇ, ನೀವು ಥ್ಯಾಂಕ್ಸ್ ಅಂತ ಏನಾದ್ರು ಹೇಳ್ಬೇಕು ಅಂತ ಅನ್ಕೊಂಡ್ರೆ ಈ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಿ. ಸೂರ್ಯನ 12 ಮಂತ್ರವನ್ನ ಹೇಳಿ, ಆ ಮಂತ್ರವನ್ನ ಹೇಳಿ ನೀವು ಆ ನೀರನ್ನ ಕೆಳಗಡೆ ಬಿಟ್ಟಿದ್ದಾದಲ್ಲಿ ಅದು ನಿಮಗೆ ಬಹಳ ಶ್ರೇಯಸ್ಕರ. ಪ್ರಶ್ನೆಗಳಿರುತ್ತೆ, ಆ ನೀರು ಕಾಲಿಗೆ ಸ್ಪರ್ಶ ಆಗತ್ತಾ, ಅದೆಲ್ಲ ನೀವು ದಯವಿಟ್ಟು ವಾಟ್ಸಪ್ ಅಲ್ಲಿ ಅದನ್ನ ಕೇಳಿ, ನಾನು ಉತ್ತರವನ್ನ ಕೊಡ್ತೀನಿ. ಬೇರೆ ಮನೆಯಲ್ಲಿ ಯಜಮಾನ್ರು ಬೈಯೋ ತರ ಮಾಡಿಸ್ಕೊಳ್ಳೋದು ನನಗೂ ಕೂಡ ಇಷ್ಟ ಆಗೋದಿಲ್ಲ. ಇವತ್ತಿಲ್ಲಿಗೆ ಸಮಾಪ್ತಿಯನ್ನು ಮಾಡೋಣ. ಒಂದೇ ಒಂದು ಶಾಂತಿ ಮಂತ್ರವನ್ನ ಹೇಳಿ ಕ್ಲಾಸ್ ಅನ್ನ ಮುಗಿಸೋಣ. ಏನೇ ಪ್ರಶ್ನೆಗಳಿದ್ರು ಕೂಡ ಖಂಡಿತ ವಾಟ್ಸಪ್ ಅಲ್ಲಿ ನೀವು ಪ್ರಶ್ನೆಗಳನ್ನ ಹಾಕಿ. ಯಾವುದೇ ರೀತಿ ಅಂಜಿಕೆ ಬೇಡ, ಯಾರು ಕೇಳ್ತಾರೆ ಕೇಳ್ಬೋದಾ ಬೇಡವಾ ಅಂತ. ಎಂತ ಸಿಲ್ಲಿ ಕ್ವಶನ್ ಆದ್ರೂ ಪರವಾಗಿಲ್ಲ, ನೀವು ವಾಟ್ಸಪ್ ಅಲ್ಲಿ ಅದನ್ನ ಶೇರ್ ಮಾಡಿ. ಖಂಡಿತ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡ್ತೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಗುರುಜಿ.